ನಾ ಏನು ಮಾಡಲಮ್ಮ ಅದಕ್ಕೆ. ಈಗ ಕ್ವಶನ್ ಕೇಳಲೇಬೇಕಲ್ರಪ್ಪ, ಕ್ವಶನ್ ಕೇಳ್ದಂಗಂತ ಹಂಗೆ ಇರಕ್ಕಲ್ಲ, ಕ್ವಶನ್ ಕೇಳಲೇಬೇಕಾವತ್ತು. ನಾನು ಕ್ವಶನ್ ಕೇಳೋ ಮರ್ತದ, ನಾನು ಏನು ಮಾಡಲಿ. UPSCಗೂ ಹಂಗೆ ಆಗುತ್ತಾನೆ, ಕ್ವಶನ್ ಕೇಳೋ ಮರ್ತೋಗುತ್ತೆ. ಓಕೆ, ಗುಡ್ ಮಾರ್ನಿಂಗ್, ಕೇಳಿಸಿದ್ರಪ್ಪ? ಇದರೋ ಇಲ್ಲೋ ಗೊತ್ತಿಲ್ಲ. ಹಲೋ, ಎಸ್. ಮೊನ್ನೆ ಒಂದು ಪೇಪರ್ ಚೆಕ್ ಮಾಡಿದ್ರ? ಮೊನ್ನೆ ಒಂದು ಸಂಡೇ ಒಂದು ಎಕ್ಸಾಮ್ ಆಯ್ತು KA ಕಡೆಯಿಂದ. ಹಾಂ, ನೀವು ಯಾರು ಟೆಲಿಗ್ರಾಮಲ್ಲಿ ಎಲ್ಲ ಆಕ್ಟಿವ್ ಇಲ್ಲ ಹಂಗಾದ್ರೆ. ಮೊನ್ನೆ ಎಕ್ಸಾಮು ಇವನ್ KASಗೆ ಫ್ರೀ ಗೈಡ್ ಇದು ಕೊಡ್ತಾರಲ್ಲ, ಕೋಚಿಂಗ್ ಕೊಡ್ತಾರಲ್ಲ, ಅದಕ್ಕೋಸ್ಕರ ಸೆಲೆಕ್ಷನ್ ಮಾಡೋದಕ್ಕೆ ಗೌರ್ಮೆಂಟ್ ಕಡೆಯಿಂದ ಫ್ರೀಯಾಗಿ ಕೋಚಿಂಗ್ ಕೊಡ್ತಾರೆ KAS ಪೇಪರ್ ಅವ್ರಿಗೆ. ಮೊನ್ನೆ ಎಕ್ಸಾಮ್ ಆಯ್ತಲ್ಲ, ಮೊನ್ನೆ ಸಂಡೇ ಎಕ್ಸಾಮ್ ಆಯ್ತಲ್ಲ, ಅದು KA ಎಕ್ಸಾಮ್ ಮಾಡಿರೋದು. ಸೊ ಕ್ವಶನ್ ಪೇಪರ್ ಚೆಕ್ ಮಾಡಿದ್ರ? ಅಲ್ಲ, ಊರಿಗೆ ಹೋಗ್ತು KS ಎಕ್ಸಾಮ್ ಟುಡೇ ಕೇಮ್ ಅಲ್ವಾ, ಈಗ ಹೂ ಕಣಪ್ಪ. ಗೌರ್ಮೆಂಟ್ ಕಡೆಯಿಂದ ಫ್ರೀ ಕೋಚಿಂಗ್ ಕೊಡೋದಕ್ಕೆ ಎಕ್ಸಾಮ್ ಮಾಡ್ತಾರೆ, ಅದಕ್ಕೆ ಬರ್ದವ್ರಿಗೆ ಫ್ರೀ ಕೋಚಿಂಗ್ ಕೊಡ್ತಾರೆ ಇನ್ಸ್ಟಿಟ್ಯೂಟ್ಸಲ್ಲಿ, ಯಾವ್ದಾರ ಕೋಚಿಂಗ್ ಸೆಂಟರ್ಸಲ್ಲಿ. ಸೊ ಅದಕ್ಕೆ KA ಎಕ್ಸಾಮ್ ಮಾಡಿತು ಮೊನ್ನೆ ಸಂಡೇ. ಸೊ ಆ ಕ್ವಶನ್ ಪೇಪರ್ ಚೆಕ್ ಮಾಡಿ ರೀಸೆಂಟ್ ಎಕ್ಸಾಮ್ಸ್ ಕ್ವಶನ್ ಪೇಪರ್ಸ್ ಆಫ್ KA ಆರ್ ವೆರಿ ರಿಲೆವೆಂಟ್ ಇರ್ತವೆ ಎಕ್ಸಾಮ್ಸ್ಗೆ. ನಾನು ಕಳಿಸಿ ಮೇಡಮ್, ಆಯ್ತು, ಅಲ್ಲಿ ಶೇರ್ ನಾನು ಕಳಿಸಿದ್ರೆ ಅಳಿಸ್ಕೊಬೇಡಿ. ನಂಗೆ ಗೊತ್ತು ನಮ್ಮ ಬಗ್ಗೆ, ಐ ನೋ ಅಬೌಟ್ ಮೈ ಸ್ಟೂಡೆಂಟ್ಸ್, ನಂಗೆ ಗೊತ್ತು. ನಾನು ಅಂಟಿಲ್ ಐಸೆ ಅವ್ರಿಗೆ ಗೊತ್ತೇ ಇರಲ್ಲ ಪಾಪ, ಏನು ಹುಡುಗರಿಗೆ ಅದು ಬಿಟ್ಟು ಬೇರೆ ಗೊತ್ತಿರುತ್ತೆ ಅಷ್ಟೇ, ಬಿಟ್ಟರೆ ಈ ಥರ ಗೊತ್ತೇ ಇರಲ್ಲ ಅವ್ರಿಗೆ. ಅವಾಗ ನಾನು ಬಂದು ಹೇಳ್ಬೇಕು, ರಪ್ಪ ಹಿಂಗೆ ಬಂತು ಕಣ್ರಪ್ಪ, ಮಾಡ್ಕೊಳ್ಳಿಯಪ್ಪ ಅಂತ. ಹಾಂ, ಏನಮ್ಮ, ಏನಪ್ಪ ಮುಂಚೆ ಕೊಟ್ಟು ಏನು ಮಾಡೋಣ, ಗೊತ್ತಿಲ್ವಲ್ಲ, ತಿಳ್ಕೊಬೇಕಲ್ಲ. ಹೇಳಿದ್ನಲ್ಲ, ಅವೆಲ್ಲ ಗೊತ್ತಾಗೋದಿಲ್ಲ. ಸೊ ಬಿ ಆಕ್ಟಿವ್, ಲಿಟಲ್ ಬಿಟ್ ಆಕ್ಟಿವ್ ಇನ್ ಟೆಲಿಗ್ರಾಮಲ್ಲಿ ಸ್ವಲ್ಪ. ಅಟ್ಲೀಸ್ಟ್ ಜಾಯಿನ್ ಸಮ್ ಕಪಲ್ ಆಫ್ ಗ್ರೂಪ್ಸ್ ವಿಚ್ ಐಲ್ ರೆಕಮೆಂಡ್ ಲೇಟರ್. ಜಾಯ್ನ್ ಆಗಿ ಅಲ್ಲಿ ಬರುತ್ತೆ ನೋಟಿಫಿಕೇಶನ್ಸು, ನಿಮ್ಗೆ ಐಡಿಯಾ ಬರುತ್ತೆ ಏನಾಗ್ತಿದೆ ಅಂತ ಪ್ರಪಂಚದಲ್ಲಿ. ಅರ್ಥ ಆಗ್ತಿದೆಯಲ್ಲ, ಇನ್ನು ಎಕ್ಸಾಮಿನೇಷನ್ ವರ್ಡಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗುತ್ತೆ ಅಲ್ಲಿ. ಸೊ ಟ್ರೈ ಟು ಜಾಯಿನ್ ದೋಸ್ ಗ್ರೂಪ್ಸ್ ವಿಚ್ ಐಲ್ ರೆಕಮೆಂಡ್ ಲೇಟರ್. ನೋಡೋಣ ಬೇರೆ ಏನೋ ಮಾಡ್ಸೋದು. ಓಕೆ, ಸ್ಟಾರ್ಟ್ ಮಾಡೋಣ. ಗುಡ್ ಮಾರ್ನಿಂಗ್ ಗೈಸ್, ಇದ್ರ ಅನ್ಕೊಂತೀನಿ. ಲಾವಣ್ಯ, ನಿತ್ಯ, ಸಂಜಯ್, ವೀರೇಶ್. ಗುಡ್ ಮಾರ್ನಿಂಗ್ ಸರ್. ಇದೀವಿ ಸರ್. ರಿವಿಷನ್ ಮಾಡಿದ್ರ ಅನ್ಕೊಂತೀನಿ. ಆಯ್ತಾ, ಮುಂದೆ ಹೋಗ್ತೀನಿ. ಸಿ ಟುಡೇ ವಿಲ್ ಡಿಸ್ಕಸ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಎಕನಾಮಿಕ್ಸ್. ನೀಟ್ ರಿವಿಷನ್ ಮಾಡೋಣ. ಸಿ ಎಕನಾಮಿ ಫಾರ್ ಐ ಆಮ್ ಡೂಯಿಂಗ್ ಫಾರ್ ಸ್ಟೇಟ್ ಎಕ್ಸಾಮ್ಸ್ ಮಾಡ್ತಾರೆ, ಫಸ್ಟ್ ಹೇಳಿದ್ದೀನಿ. ಐ ಆಮ್ ನಾಟ್ ಡೂಯಿಂಗ್ ಇಟ್ ಫಾರ್ UPSC ಎಕ್ಸಾಮ್ಸ್ಗೆ. ಓಕೆನಾ, UPSC ಎಕ್ಸಾಮ್ಗೆ ಡೆಪ್ತ್ ಓದಲೇಬೇಕು ಕಂಪಲ್ಸರಿ ಆಗಿ, ದರ್ ಇಸ್ ನೋ ಎಕ್ಸೆಪ್ಷನ್. ಬಟ್ ಫಾರ್ KPSC ಮೀನ್ಸ್ KAS ಎಕ್ಸಾಮ್ಸ್ಗೆ ಅಥವಾ PSI, ESI ಅಥವಾ ಎನಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ಗೆ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಟು ಗೋ ಇನ್ ಡೆಪ್ತ್ ಫಾರ್ ಎಕಾನಮಿಗೆ. ಅರ್ಥ ಆಗ್ತಿದೆ ಅನ್ಕೊಂತೀನಿ. ಸೊ ಒಬ್ಬರು ಹೇಳ್ತಾರೆ, ಸರ್ ಆ ಬುಕ್ ಓದ್ಲಾ, ಈ ಬುಕ್ ಓದ್ಲಾ, ರಮೇಶ್ ಸಿಂಗ್ ಬುಕ್ ಓದ್ಲಾ, ನಿತಿನ್ ಸಿಂಘಾನಿಯಾ ಬುಕ್ ಓದ್ಲಾ, ವಿವೇಕ್ ಸಿಂಗ್ ಬುಕ್ ಓದ್ಲಾ. ಐ ಡೋಂಟ್ ರೆಕಮೆಂಡ್ ಎನಿ ಆಫ್ ದೋಸ್ ಥಿಂಗ್ಸ್. ಬೇಡ. ಓಕೆನಾ, ಇಫ್ ಯು ವಾಂಟ್ ಟು ಗೆಟ್ ಅನ್ ಐಡಿಯಾ ಯು ಕ್ಯಾನ್ ರೀಡ್ ಇಟ್. ಒಂದ್ಸಲ ನೀವೆಲ್ಲ ಓದಿದ್ದೀರ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ವಿವೇಕ್ ಸಿಂಗ್ ಓದಿದ್ದೀರ ಅನ್ಕೊಳ್ಳಿ, ಯು ಕ್ಯಾನ್ ರಿವೈಸ್ ಇಟ್. ನಾನು ಇನ್ನೂ ಓದೇ ಇಲ್ಲ ಎಕಾನಮಿ, ನಾನು ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಎಕಾನಮಿ ಬುಕ್ ಓದೋದು. ಈಗ ಓದ್ತೀಯ ಅಂತೇಳಿ ಓದೋಕೆ ಹೋಗ್ಬೇಡಿ, ಬಿಕಾಸ್ ಯು ಡೋಂಟ್ ಗೆಟ್ ದಟ್ ಮಚ್ ಟೈಮ್. ನೀವು ಲಕ್ಷ್ಮಿಗೆ ಓದೋಕ್ಕೆ ನಿಮ್ಗೆ ಒಂದು ತಿಂಗಳು ಅದೇ ಓದ್ತಿದ್ದೀರ, ಒಂದು ತಿಂಗಳಿಂದ ಅದೇ ಓದ್ತಿದ್ದೀರ, ಕರೆಕ್ಟಾಗೇನಮ್ಮ? ಸೊ ಅದಕ್ಕೆ ಇಫ್ ಯು ಸ್ಟಾರ್ಟ್ ನಾವು ಅಂತೇಳಿ ಯು ಫಿನಿಶ್ ಲೇಟರ್ ಆಫ್ಟರ್ ಎಕ್ಸಾಮ್ ಮುಗಿಯುತ್ತೆ. ಅದಕ್ಕೆ ಅದೆಲ್ಲ ಮಾಡೋಕೆ ಹೋಗಬೇಡಿ. ಸೊ ವಾಟ್ ಎವರ್ ಐ ಬಿ ಡೂಯಿಂಗ್, ಸೊ ಟ್ರೈ ಟು ಡಿಸ್ಕಸ್, ಟ್ರೈ ಟು ವರ್ಕ್ ಆನ್ ದೋಸ್ ಥಿಂಗ್ಸ್ ಓನ್ಲಿ. That is sufficient as far as I am concerned. With my experience I am saying, okay na. So obviously they can ask beyond this class also, but however whenever you are studying ಓದಬೇಕಾದ್ರೆ don't go for depth. Okay na, questions ತುಂಬಾ ಡೆಪ್ತ್ ಆಗಿ ಕೇಳಕ್ ಬರಲ್ಲ KPSC KA ಎಕ್ಸಾಮ್ಸ್ ಅಲ್ಲಿ, that too from the economic chapters ಇಂದ. ಆಯ್ತಾ? ಸೊ ಬಟ್ ಎಕನಾಮಿಕ್ ಸರ್ವೆ, ಬಜೆಟ್ ಅವು ಇಂಪಾರ್ಟೆಂಟ್ ಇರ್ತವೆ, ಅದ್ರ ಬಗ್ಗೆ ಕ್ವಶನ್ ಇಲ್ವೇ ಇಲ್ಲ. ಅಲ್ಲಿ ಸ್ಕೀಮ್ಸು ದೇ ವಿಲ್ ಆಸ್ಕ್ ಅಬೌಟ್ ದ ಅಮೌಂಟ್ ಆಫ್ ಅಲೋಕೇಶನ್ಸ್ ಆಲ್ಸೋ, ಅದಕ್ಕೆ ಎಷ್ಟು ಮಾಡಿದ್ದಾರೆ,
ಇಟ್ ಈಸ್ 13,236 crore. ಅದೇ ಕ್ವಶನ್ ಹಾಗೆ ಕೇಳ್ತಾನೆ ಕೇಳಬೇಕಾದ್ರೆ 236, 235, 234 ಅಂತ ಅದು ಡೆಪ್ತ್ ಆಗಿ ಓದಬೇಕಾಗುತ್ತೆ. ಬಟ್ ವಿತ್ ರೆಸ್ಪೆಕ್ಟ್ ಟು ಕಾನ್ಸೆಪ್ಟ್ಸ್ ಬಂದಾಗ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಟು ಗೋ ಇನ್ ಡೆಪ್ತ್ ಫಾರ್ ಎವ್ರಿಥಿಂಗ್. ಓಕೆ, ಸಮ್ ಕಾನ್ಸೆಪ್ಟ್ಸ್ ಯು ಹ್ಯಾವ್ ಟು ಸ್ಟಡಿ ವಿಚ್ ಐ ಡಿಸ್ಕಸ್ ಟುಡೇ. ಆಯ್ತಾ? ಸೊ ಟುಡೇ ವಿಲ್ ಡಿಸ್ಕಸ್ ಇನ್ ಎಕಾನಮಿಲಿ we discuss some microeconomic concepts. Micro economy ಸ್ವಲ್ಪ ಜಾಸ್ತಿ ಇಲ್ಲ, ಡೆಪ್ತ್ ಹೋಗೋದಿಲ್ಲ. ದೆನ್ ವಿಲ್ ಡಿಸ್ಕಸ್ ಅಬೌಟ್ ನ್ಯಾಷನಲ್ ಇನ್ಕಮ್. ಇದಾಗ ಮಾಡಿದ್ದೀನಿ, ಮತ್ತಷ್ಟು ರಿವಿಷನ್ ಮಾಡ್ತೀನಿ. ನ್ಯಾಷನಲ್ ಇನ್ಕಮ್, ಇನ್ನೊಂದು ಇನ್ಫ್ಲೇಷನ್ ಮಾಡೋಣ, ಇನ್ಫ್ಲೇಷನ್. ಅಟ್ ಲಾಸ್ಟ್ ಸ್ಟಾಕ್ ಮಾರ್ಕೆಟ್. Okay, if time permits we'll do other things also. ಇದ್ರ ಜೊತೆಗೆ ಏನಾಗಿದೆ ಇದು ಸ್ಕ್ರೀನ್. ಓಕೆ ಫೈನ್, ಕಾಣಿಸಿ ಅನ್ಕೊಂತೀನಿ. ಏನಾದ್ರು ಇಶ್ಯೂಸ್ ಇದ್ದರೆ ಕೇಳ್ಕೊಳ್ಳಿ. ಓಕೆ, ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಮೈಕ್ರೋ ಎಕನಾಮಿಕ್ಸ್. ಯಾರು ಹೇಳ್ತೀರಾ ವಾಟ್ ಇಸ್ ದ ಮೀನಿಂಗ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳಿದ್ರೆ? ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳಿದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಎಕನಾಮಿಕ್ಸ್? What is the meaning of economy? ಅಂದ್ರೆ ಏನು? Economics and economy difference ಏನು? Economy means money, only money. Sorry. Economics means any idea? Art of household management. Okay. Then study of business. Very good guys. ಆಮೇಲೆ The study of usage of limited resources in order to satisfy the unlimited needs of the people. Okay. ಆಮೇಲೆ then anything else? Other difference? What is the meaning of economy? What is the meaning of economics? ಅಷ್ಟೇನಾ? See, like how many of you plan your day like this? For example, ಅನ್ಕೊಳ್ಳಿ, I'll wake up at 5 AM, ಮತ್ತೆ ಯೋಗ, ಅದಾದಮೇಲೆ 7 AM ಬ್ರೇಕ್ಫಾಸ್ಟು, ಅಥವಾ ಲೈಕ್ 7 AM ಇಂದ ಕೂತಿ ಓದೋಕ್ಕೆ 7 AM to 9 AM ಓದ್ತೀನಿ, ಮತ್ತೆ ಬ್ರೇಕ್ಫಾಸ್ಟ್ 10 AM ಗೆ, ಮತ್ತೆ 11 to 12 ಅಥವಾ 1 o'clock ಓದ್ತೀನಿ. How many of you plan like this? ಪ್ಲಾನ್ ಮಾಡಿದ್ರೆ ಯಾವ ಥರ? ಯು ಯೂಸ್ ಟು ಪ್ಲಾನ್ ಅಲ್ಲ, ಇದು ಮಾಡ್ತಿರ್ತಾನೆ. ವೈ ಡು ಯು ಪ್ಲಾನ್? ಈ ಥರ ಪ್ಲಾನ್ ಮಾಡ್ತೀವಿ. ವೈ ಡು ಯು ಪ್ಲಾನ್ ಅವರ್ ಡೇ? Because we get only 24 hours ತಾನೆ. In that one we have to eat, sleep, do gossiping, Instagram ಮಾಡಬೇಕಾಗುತ್ತೆ, ಓದಬೇಕಾಗುತ್ತೆ, ಮಿಕ್ದಲ್ಲೆಲ್ಲೋ ಗ್ಯಾಪಸ್ ಓದಬೇಕಾಗುತ್ತೆ. ಕರೆಕ್ಟ್ ತಾನೆ? ಸೊ ಬಿಕಾಸ್ ಸಿನ್ಸ್ ವಿ ಹ್ಯಾವ್ ಲಿಮಿಟೆಡ್ ಟೈಮ್ ವಿ ಹ್ಯಾವ್ ಟು ಯೂಸ್ ಇಟ್ ಆಪ್ಟಿಮಲಿ. ಕರೆಕ್ಟಾ? ದಟ್ ಇಸ್ ದ ಮೀನಿಂಗ್ ಆಫ್ ಎಕಾನಮಿ. That is why we study economics. Means we have limited resources, we have to use them optimally. Means you have to use them efficiently. That is the meaning of economics. The study of the optimal utilization of the like resources. ಹೆಂಗೆ ಯೂಸ್ ಮಾಡಬೇಕಾಗುತ್ತೆ. That is the meaning of economics. So what we have, what we study like this, what we make plan ಮಾಡ್ತೀವಲ್ಲ, that is economics. What actually happens, ಇದು ಸ್ಟಡಿ ಪ್ಲಾನ್ ಮಾಡ್ತೀವಿ ಪೇಪರ್ ಮೇಲೆ, ಬಟ್ ಇನ್ ರಿಯಾಲಿಟಿ ಬಂದಾಗ ನಾವೇನು ಓದೋದಿಲ್ಲ. ಅವತ್ತು ಡೈಲಿ ವಿ ವಾಚ್ ವಿಡಿಯೋ ಮಾಡ್ತೀವಿ, ವಿಡಿಯೋ ನೋಡ್ತೀವಿ. ದಟ್ ಇಸ್ ದ ಮೀನಿಂಗ್ ಆಫ್ ಎಕಾನಮಿ. ಅರ್ಥ ಆಗ್ತಿದೆಯಲ್ಲ? ಎಕಾನಮಿಕ್ಸ್ ಮೀನ್ಸ್ ಸ್ಟಡಿ ಆಫ್ ಆಪ್ಟಿಮಲ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ಬಿಕಾಸ್ ವಿ ಹ್ಯಾವ್ ಲಿಮಿಟೆಡ್ ರಿಸೋರ್ಸಸ್ ಇನ್ ನಮ್ಮ ಹತ್ರ. ದಟ್ ಇಸ್ ದ ಮೀನಿಂಗ್ ಆಫ್ ಎಕಾನಮಿಕ್ಸ್. ಎಕನಾಮಿಕ್ಸ್ ಇನ್ ಪ್ರಾಕ್ಟಿಕಲ್ ತಾನೆ, ಇನ್ ವರ್ಕಿಂಗ್ ಫಂಕ್ಷನ್ ಆಗ್ತಿದೆಯಲ್ಲ, ಇನ್ ಪ್ರಾಕ್ಟಿಕಲ್ ಸೆನ್ಸ್ ಇಟ್ ಇಸ್ ಕಾಲ್ಡ್ ಎಸ್ ಎಕಾನಮಿ. ಇಫ್ ಯು ಅಪ್ಲೈ ಎಕನಾಮಿಕ್ಸ್ ಟು ಎ ಕಂಟ್ರಿ, ಫಾರ್ ಇಂಡಿಯಾ ಅಂತ ಬಂದಾಗ ವಿ ಟಾಕ್ ಅಬೌಟ್ ಎಕಾನಮಿ ಅಂತ ವರ್ಕ್ ಮಾಡ್ತೀವಿ. ವಾಟ್ ಇಸ್ ಹ್ಯಾಪನಿಂಗ್ ಇನ್ ರಿಯಲ್? ಇದು ಥಿಯರಿ ಪಾರ್ಟ್ ಅಲ್ಲ ಅಷ್ಟೇ. ಎಕನಾಮಿಕ್ಸ್ ಅಂದ್ರೆ ಥಿಯರಿ ಪಾರ್ಟ್. ಡಿಮ್ಯಾಂಡ್ ಹಿಂಗಿರುತ್ತೆ, ಸಪ್ಲೈ ಹಿಂಗಿರುತ್ತೆ, ಹಂಗೆ ಬರುತ್ತೆ, ಹಿಂಗೆ ಬರುತ್ತೆ. ಆನ್ ದಿ ಪೇಪರ್ ವಿ ಸ್ಟಡಿ ಅಬೌಟ್ ಥಿಂಗ್ಸ್, ಬಟ್ ಇನ್ ಪ್ರಾಕ್ಟಿಕಲ್ ಸೆನ್ಸ್, ಇನ್ ರಿಯಲ್ ಸೆನ್ಸ್ ಅಂತ ಬಂದಾಗ ವಿ ಟಾಕ್ ಅಬೌಟ್ ಎಕನಾಮಿ ಅಂತ ಮಾತಾಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ಇಟ್ ಈಸ್ ಅ ಪ್ರಾಕ್ಟಿಕಲ್ ಒನ್, ಇಟ್ ಈಸ್ ಅ ಆನ್ ದ ಪೇಪರ್ ಅಷ್ಟೇ. ಇದು in theory part, it is a practical one. ಅರ್ಥ ಆಗ್ತಿದೆಯಲ್ಲ? Why do you study economics? Because we have limited resources, we have to use them optimally. Correct? We have to use them optimally to fulfill the human needs.
Okay, that is why we study economics. ಅರ್ಥ ಆಗ್ತಿದೆಯಲ್ಲ? So we study economics. For example, if you study economics of a household unit or any single economic unit, for example, if you are studying a output, for example, simple ಆಗಿ ಹೋಗ್ಬಿಡ್ತೀನಿ. For example, ಅನ್ಕೊಳ್ಳಿ ನಿಮ್ಮ ಮನೆ ಇರುತ್ತೆ ಅಥವಾ you have a factory ಇರುತ್ತೆ. So you study about these single unit. Okay, you study about a single unit is called as micro economics. ಅರ್ಥ ಆಗ್ತಿದೆಯಲ್ಲ? We study about a single economic unit in the entire economy of the country. It could be your households, it could be your factory, it could be anything. So that's the meaning of micro economy ಅಂತ ಕರಿತೀವಿ. So when we multiply this to a big country, it becomes macro. Okay, we study about all the households, all the factories, everything we include, whatever that comes in that economy, ಎಲ್ಲ ಸ್ಟಡಿ ಮಾಡ್ತೀವಿ ಅದರಲ್ಲಿ. ದಟ್ಸ್ ದ ಮೀನಿಂಗ್ ಆಫ್ ಮ್ಯಾಕ್ರೋ ಎಕನಾಮಿಕ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? Micro means small or a single economic unit we study in this one. Again, we multiply this to big country, it becomes macro economy ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? So then ಇದರಲ್ಲಿ there are a lot of things we have to study. ಅದ್ರಲ್ಲಿ ನಿಮ್ಗೆ ಜಾಸ್ತಿ ಅವಶ್ಯಕತೆ ಬರೋದಿಲ್ಲ. ಒಂದು ಫ್ಯೂ ಕೀವರ್ಡ್ಸ್ ಆರ್ ದೇರ್ ವಿಚ್ ಯು ಟು ಸ್ಟಡಿ. ಓಕೆನಾ? ಡಿಮ್ಯಾಂಡ್, ಸಪ್ಲೈ. ಓಕೆ, ಆ ಡಿಮ್ಯಾಂಡ್ ಸಪ್ಲೈ ಈಕ್ವಿಲಿಬ್ರಿಯಂ ಆಗ್ಬೋದು. ಸೊ ಲೈಕ್ ವೆನ್ ವಿಲ್ ದ ಪ್ರೈಸ್ ಇನ್ಕ್ರೀಸಸ್, ಪ್ರೈಸ್ ಯಾವಾಗ ಜಾಸ್ತಿ ಆಗುತ್ತೆ, ಅಥವಾ ವಾಟ್ ಇಸ್ ಕಾಲ್ಡ್ ಆಸ್ ಮತ್ತೆ ಹೇಳ್ತೀನಿ ನಿಮಗೆ. ಫಸ್ಟ್ ಸಪ್ಲೈ ಅಂಡ್ ಡಿಮ್ಯಾಂಡ್ ಗೊತ್ತಾವ ನಿಮಗೆ. ಬೋತ್ ಶುಡ್ ಬಿ ಇನ್ ಈಕ್ವಿಲಿಬ್ರಿಯಂ, ಎರಡು ಸೇಮ್ ಇರಬೇಕಾಗುತ್ತೆ. ಇಫ್ ದೇ ಆರ್ ನಾಟ್ ಇನ್ ಈಕ್ವಿಲಿಬ್ರಿಯಂ ಏನಾಗುತ್ತಪ್ಪ, ಈಗ ಚೆನ್ನಾಗಿರೋ ಇಫ್ ಒನ್ ಥಿಂಗ್ ಇನ್ಕ್ರೀಸ್ ಆರ್ ಡಿಕ್ರೀಸ್, ವಾಟ್ ಹ್ಯಾಪನ್ಸ್, ಏನಾಗುತ್ತೆ? ಎಫೆಕ್ಟ್ ಆಗುತ್ತೆ ಎಕನಾಮಿಗಲ್ಲ, ಎಕನಾಮಿಕ್ ಎಫೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಇಫ್ ಮೈ ಡಿಮ್ಯಾಂಡ್ ಇನ್ಕ್ರೀಸಸ್, ಇಫ್ ಸಪ್ಲೈ ಇಸ್ ಸೇಮ್, ಏನೋ ಪ್ರೈಸ್ ಏನಾಗುತ್ತೆ ಅವಾಗ? ಜಾಸ್ತಿ ಆಗುತ್ತಾ? ಆಗ್ತದೆ, ಪ್ರೈಸ್ ಜಾಸ್ತಿ ಆಗುತ್ತೆ. ಇಫ್ ಡಿಮ್ಯಾಂಡ್ ಇಸ್ ದ ಸೇಮ್, ಇಫ್ ಸಪ್ಲೈ ಇನ್ಕ್ರೀಸಸ್ ಏನಾಗುತ್ತೆ ಅವಾಗ? ಪ್ರೈಸು ಡಿಕ್ರೀಸ್ ತಾನೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ಸ್ಟಡಿ. ದೇರ್ ಸಮಥಿಂಗ್ ಕಾಲ್ಡ್ ಆಸ್ law of demand. See, I am skipping a lot of things. ಇದಕ್ಕೆ ಮುಂಚೆ ಓಕೆ, basically everything here ಬೇಕಾಗುತ್ತೆ. Okay, we'll discuss different types of goods. What are different types of goods, you know? Different types of goods ಹೇಗೆ ಗೊತ್ತಿದೆ ನಿಮಗೆ? ಏನಪ್ಪ? ಸಬ್ಸ್ಟಿಟ್ಯೂಟ್ ಗೂಡ್ಸ್, ಆಮೇಲೆ ಇನ್ಫೀರಿಯರ್ ಗೂಡ್ಸ್. ದೆನ್ ಕ್ವಶನ್ ಕೇಳ್ತಾನೆ ಇದ್ರ ಮೇಲೆ. ಟೈಪ್ಸ್ ಆಫ್ ಗೂಡ್ಸ್ ಕ್ವಶನ್ ಕೇಳಿದಾನೆ, ಕ್ವಶನ್ ಸ್ವಲ್ಪ ಕೇಳ್ತಾನೆ, ಹೇಳ್ತೀರಾ? ಕಾಂಪ್ಲಿಮೆಂಟರಿ ಗೂಡ್ಸ್. ಒನ್ ಥಿಂಗ್ ಇಸ್ ಕಾಂಪ್ಲಿಮೆಂಟರಿ ಗೂಡ್ಸ್. ಓಕೆ, ಅದಾದ್ಮೇಲೆ Giffen, Veblen. Giffen and Veblen goods. Okay, we'll discuss those things also. One thing is there's something called as consumption goods. Consumption goods. Second one is capital goods. Third one inferior goods ಅಥವಾ normal goods. Fourth one is inferior goods. Fifth one Giffen goods. Sixth one Veblen goods. Luxury goods. Okay, good. Luxury goods. ಮತ್ತೆ ಕಾಂಪ್ಲಿಮೆಂಟರಿ ಗೂಡ್ಸ್. Means substitute goods. Okay, what is the meaning of consumption goods? ಏನಂದ್ರೆ consumption goods. Examples. Always remember through examples. Okay, don't by heart definitions, remember through examples. ಹೇಳಿ. ಚೇರ್, ಆಮೇಲೆ ಓಕೆ ಫೈನಲ್ ಪ್ರಾಡಕ್ಟ್ಸ್. ಓಕೆ, ದೆನ್ ಏನಪ್ಪ ಅಂದ್ಕೊಳ್ಳಿ, ಒಂದು ಟೈಲರಿಂಗ್ ಮಿಷಿನ್ ಇದೆಯಪ್ಪ, ಟೈಲರಿಂಗ್ ಮಿಷಿನ್ ಇಸ್ ದೇರ್ ಆ್ಯಂಡ್ ಈ ಕಡೆ ಬಂದಾಗ ಮಿಲ್ಕ್ ಇದೆಯಪ್ಪ. ವಿಚ್ ಆರ್ ದ ಫಾಲೋಯಿಂಗ್ ಆರ್ ಕನ್ಸಂಪ್ಷನ್ ಗುಡ್ಸ್? ಮಿಲ್ಕ್. ವೈ ನಾಟ್ ದಿಸ್ ಒನ್? ಟೈಲರಿಂಗ್ ಮಿಷಿನ್ ಯಾಕಲ್ಲ? ಈ ಕಡೆ ಬರೋದು ಅಲ್ಲೇ ಹೋಗ್ತಾರೆ. ನಂಗೆ ಹೆಂಗ್ ಕಾಣುತ್ತೆ ತಿಳ್ಕೊಂಡ್ರೆ ನಾನು? ಕಾಟಪ್ಪ. ಕನ್ಸಂಪ್ಷನ್ ಅಂತ ಬಂದಾಗ ದಟ್ ಈಸ್ ದ ಫೈನಲ್ ಸ್ಟೇಜ್ ಆಫ್ ದ ಪ್ರಾಡಕ್ಟ್, ಅಲ್ಲಿ ಕನ್ಸ್ಯೂಮ್ ಆಗೋಯ್ತದ್ದು. ಇಟ್ ಈಸ್ ನಾಟ್ ಯೂಸಿಂಗ್ ಟು ಪ್ರೊಡ್ಯೂಸ್ ಅದರ್ ಗುಡ್ಸ್.
ಪ್ರೊಡ್ಯೂಸ್ ಮಾಡ್ತಿಲ್ಲ. ಕನ್ಸಂಪ್ಷನ್ ಗೂಡ್ಸ್ ಆರ್ ದೋಸ್ ಗೂಡ್ಸ್ ವಿಚ್ ಆರ್ ಅಟ್ ದ ಫೈನಲ್ ಎಂಡ್ ಆಫ್ ದೇರ್ ಲೈಫ್ ಸೈಕಲ್. ಅಲ್ಲಿ ಬಂದಾಗ ಕನ್ಸ್ಯೂಮ್ ಆಗ್ಬಿಡ್ತಾವೆ, ಅದು ಮುಂದಕ್ಕೆ ಹೋಗೋದಿಲ್ಲ. ಎಕ್ಸಾಂಪಲ್ ಫುಡ್ ಐಟಮ್ಸ್ ಆಗ್ಬೋದು, ಕ್ಲಾತ್ಸ್ ಆಗ್ಬೋದು, ಆಲ್ ದೋಸ್ ಥಿಂಗ್ಸ್ ಆರ್ ಎಕ್ಸಾಂಪಲ್ ಫಾರ್ ಯುವರ್ ಕನ್ಸಂಪ್ಷನ್ ಗೂಡ್ಸಿಗೆ. ದೆನ್ ವಿ ಹ್ಯಾವ್ ಕ್ಯಾಪಿಟಲ್ ಗೂಡ್ಸ್. ಏನದು? ದಿ ಗೂಡ್ಸ್ ವಿಚ್ ಆರ್ ಯೂಸ್ ಟು ಪ್ರೊಡ್ಯೂಸ್ ಅದರ್ ಗೂಡ್ಸ್. ಓಕೆ, ಮಿಷನ್ ಟೂಲ್ಸ್ ಆಗ್ಬೋದು, ಆಲ್ ದೋಸ್ ಥಿಂಗ್ಸ್ ಇದೆಲ್ಲ. ಸೊ ದೇ ಆರ್ ದ ಗೂಡ್ಸ್ ವಿಚ್ ಆರ್ ಯೂಸ್ ಟು ಪ್ರೊಡ್ಯೂಸ್ ಅದರ್ ಗೂಡ್ಸ್. ದಟ್ಸ್ ದ ಮೀನಿಂಗ್ ಆಫ್ ಕ್ಯಾಪಿಟಲ್ ಗೂಡ್ಸ್. ವಾಟ್ ದ ಮೀನಿಂಗ್ ಆಫ್ ನಾರ್ಮಲ್ ಗೂಡ್ಸ್ ಅಂತ ಹೇಳಿದ್ರೆ? ನಾರ್ಮಲ್ ಗೂಡ್ಸ್, ಕಾಫಿ ಪೌಡರ್. ವಾಟ್ ಇಸ್ ದ ಮೀನಿಂಗ್ ಆಫ್ ನಾರ್ಮಲ್ ಗೂಡ್ಸ್? ನಾರ್ಮಲ್ ನಾನು ಹೇಳ್ತೀರಾ? ಸಿ, ಇದು ನಿಮ್ಗೆ ಅರ್ಥ ಆಗ್ಬೇಕಂತ ಹೇಳಿದ್ರೆ ಒಂದೇ ಸ್ವಲ್ಪ ಅರ್ಥ ಆಗಬೇಕಾಗುತ್ತೆ. ಸಮಥಿಂಗ್ ಕಾಲ್ಡ್ ಎಸ್ ಲಾ ಆಫ್ ಡಿಮ್ಯಾಂಡ್ ಅಂತ. ಏನಂದ್ರೆ ಲಾ ಆಫ್ ಡಿಮ್ಯಾಂಡ್. Other things remain constant when price increases, demand decreases, Correct. and Usually price ನಾವು ಅಂತ ಹೇಳಿದ್ರೆ decreases, very good. demand increases. Good. So if price increases, what are the demand? If price increases, demand ಏನಾಗುತ್ತೆ? ಕಮ್ಮಿ ಆಗ್ತಾನೆ. This is the meaning of law of demand. When all things are remaining constant, supply ಸೇಮ್ ಇತ್ತು, ಎಲ್ಲ ಸೇಮ್ ಇತ್ತು ಅನ್ಕೊಳ್ಳಿ ಎಕಾನಮಿಲಿ. ಸೊ ಇಫ್ ಪ್ರೈಸ್ ಇನ್ಕ್ರೀಸ್ ಆಫ್ ದ ಗುಡ್ ಪ್ರೈಸ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಡಿಮ್ಯಾಂಡ್ ಕಮ್ಮಿ ಆಗ್ತಾನೆ. ಇಟ್ ಇಸ್ ಅ ನಾರ್ಮಲ್ ಲಾ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಓಕೆ, ಎನಿ ಗೂಡ್ಸ್ ವಿಚ್ ಫಾಲೋ ದಿಸ್ ಲಾ ಆಫ್ ಡಿಮ್ಯಾಂಡ್, ದಟ್ ಇಸ್ ಕಾಲ್ಡ್ ಎಸ್ ನಾರ್ಮಲ್ ಗೂಡ್ಸ್. ಮೀನ್ಸ್ ಇನ್ಕ್ರೀಸಿಂಗ್ ಪ್ರೈಸ್ will reduce the demand of that good. That is the meaning of normal goods. ಅರ್ಥ ಆಗ್ತಿದೆಯಲ್ಲ? ಇನ್ಕ್ರೀಸಿಂಗ್ ಪ್ರೈಸ್ ವಿಲ್ ರಿಡ್ಯೂಸ್ ದ ಡಿಮ್ಯಾಂಡ್ ಆಫ್ ದಟ್ ಗೂಡ್ಸ್. ದಟ್ ಇಸ್ ಕಾಲ್ಡ್ ಆಸ್ ಎ ನಾರ್ಮಲ್ ಗೂಡ್ಸ್ ಅಂತ ಕರಿತೀನಿ. ನೆಕ್ಸ್ಟ್ ಇನ್ಫೀರಿಯರ್ ಗೂಡ್ಸ್ ಏನಾಗುತ್ತೆ? ಸೊ ಜಸ್ಟ್ ಅ ಮಿನಿಟ್, ಸ್ವಲ್ಪ ಎಕ್ಸ್ಟ್ರಾ ಹೇಳ್ತೀನಿ ನಿಮ್ಗೆ ಬೇಕಾದ್ರೆ. ಸಿ, ಸಮಥಿಂಗ್ ಕಾಲ್ಡ್ ಎಸ್ ಲಾ ಆಫ್ ಡಿಮ್ಯಾಂಡ್. ಅರ್ಥ ಮಾಡ್ಕೊಂಡು ಫಸ್ಟ್ ಹೇಳ್ತೀನಿ. ಒಂದು ಪ್ರೈಸ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಡಿಮ್ಯಾಂಡ್ ವಿಲ್ ಕಮ್ ಡೌನ್. ಅಗ್ರಿ ಮಾಡ್ತೀರಾ? ಇದಾಯಿತು. ನೆಕ್ಸ್ಟ್ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್, ಇಫ್ ಯುವರ್ ಇನ್ಕಮ್ ಇನ್ಕ್ರೀಸಸ್, ವಾಟ್ ಹ್ಯಾಪನ್ಸ್ ಟು ಡಿಮ್ಯಾಂಡ್? ಕರೆಕ್ಟಾ? ಯೂಶಲಿ ಡಿಮ್ಯಾಂಡ್ ಇನ್ಕ್ರೀಸಸ್, ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಇಫ್ ಯುವರ್ ಇನ್ಕಮ್ ಇನ್ಕ್ರೀಸಸ್, ಡಿಮ್ಯಾಂಡ್ ಆಲ್ಸೋ ಇನ್ಕ್ರೀಸಸ್. ಅಗ್ರಿ ಮಾಡ್ತಿದ್ದೀವಿ. ಬಟ್ ಇನ್ಕಮ್ ಫಾರ್ ವಾಟ್ ಕೈಂಡ್ ಆಫ್ ಗೂಡ್ಸ್ ಇನ್ಕ್ರೀಸಸ್? ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್, ಇಫ್ ಯುವರ್ ಇನ್ಕಮ್ ಈಸ್ ವೆರಿ ಹೈ, ಓಕೆ, ವಿಲ್ ಯು ಗೋ ಟು ಸ್ಟ್ರೀಟ್ ಫುಡ್ ಹೋಗ್ತೀರಾ ಅಥವಾ ಇಲ್ಲಿ ಗೋ ಟು ಎನಿ 5-star ಹೋಟೆಲ್ ಹೋಗ್ತೀರಾ? Hotel, sir. ಕರೆಕ್ಟ್ ತಾನೆ? ಇಫ್ ಯುವರ್ ಇನ್ಕಮ್ ಇನ್ಕ್ರೀಸಸ್, ಡಿಮ್ಯಾಂಡ್ ಫಾರ್ ಸರ್ಟನ್ ಐಟಮ್ಸ್ ವಿಲ್ ಕಮ್ ಡೌನ್. ಕರೆಕ್ಟಾ? ಸ್ಟ್ರೀಟ್ ಫುಡ್ಸ್ ಅಥವಾ ರೋಡ್ ಸೈಡ್ ಫುಡ್ ಕಮ್ಮಿ ಆಗ್ತಾ ಹೋಗುತ್ತೆ ಡಿಮ್ಯಾಂಡ್. ಅದರ್ ಸೈಡ್ ಆಫ್ ಥಿಂಗ್ಸ್ ವಿಲ್ ಇನ್ಕ್ರೀಸ್. ಅಗ್ರಿ ಮಾಡ್ತೀರಾ? ದಿಸ್ ಇಸ್ ದ ಮೀನಿಂಗ್ ಆಫ್ ಇನ್ಫೀರಿಯರ್ ಗುಡ್ ಅಂತ ಕರಿತೀನಿ. ಇನ್ಕಮ್ ಇನ್ಕ್ರೀಸಸ್, ಡಿಮ್ಯಾಂಡ್ ಫಾರ್ ದಟ್ ಗುಡ್ಸ್ ವಿಲ್ ಕಮ್ ಡೌನ್. ದಟ್ ಇಸ್ ದ ಮೀನಿಂಗ್ ಆಫ್ ಇನ್ಫೀರಿಯರ್ ಗುಡ್ಸ್. ಎಕ್ಸಾಂಪಲ್ ಯೂಸ್ ರೋಡ್ ಸೈಡ್ ಅಥವಾ ಸ್ಟ್ರೀಟ್ ಫುಡ್ ಅಂತ ಹಾಕೊಳ್ಳಿ. ಎಕ್ಸಾಂಪಲ್ ತಿಳ್ಕೊಂಡಿರಪ್ಪ, ಇಲ್ಲ ಮರ್ತ ಹೋಗುತ್ತೆ. ರಿಮೆಂಬರ್ ಟು ಎಕ್ಸಾಂಪಲ್ಸ್ ಅಂಡ್ ಡೋಂಟ್ ಟ್ರೈ ಟು ಬ್ಯಾಟ್ ಎನಿಥಿಂಗ್. ನಾರ್ಮಲ್ ಗೂಡ್ಸ್, ಪ್ರೈಸ್ ಇನ್ಕ್ರೀಸಸ್, ಡಿಮ್ಯಾಂಡ್ ಕಮ್ಸ್ ಡೌನ್. ಅಥವಾ ಇಫ್ ಮೈ ಇನ್ಕಮ್ ಇನ್ಕ್ರೀಸಸ್, ಡಿಮ್ಯಾಂಡ್ ಆಲ್ಸೋ ಇನ್ಕ್ರೀಸಸ್. ಯು ಕ್ಯಾನ್ ಥಿಂಕ್ ಇಟ್ ಬೋತ್ ವೇಸ್ ಆಲ್ಸೋ. ಓಕೆ, ಇಲ್ಲಿ ಬಂದಾಗ ಇಫ್ ಮೈ ಇನ್ಕಮ್ ಇನ್ಕ್ರೀಸಸ್, ಡಿಮ್ಯಾಂಡ್ಸ್ ವಿಲ್ ಕಮ್ ಡೌನ್. ಕರೆಕ್ಟಾ? ದಿಸ್ ಇಸ್ ದ ಮೀನಿಂಗ್ ಆಫ್ ಇನ್ಫೀರಿಯರ್ ಗುಡ್ಸ್ ಅಂತ ಕರಿತೀನಿ. ಅರ್ಥ ಆಗ್ತಿದೆಯಲ್ಲ? ದೆನ್ ವಿ ಹ್ಯಾವ್ ವೆಬ್ಲನ್ ಗೂಡ್ಸ್ ಅಂಡ್ ಗಿಫಿನ್ ಗೂಡ್ಸ್. ಓಕೆ, ಅರ್ಥ ಮಾಡ್ಕೊಳ್ಳಿ. ಒಂದ್ ಕಡೆ ಆಗುತ್ತೆ, ಬರ್ತೀವಿ, ಅಲ್ಲೇ ಬರ್ತೀವಿ ಮತ್ತೆ. ಆಯ್ತಾ? ಸೊ ಅರ್ಥ ಮಾಡ್ಕೊಳ್ಳಿ. ಲಕ್ಸುರಿ ಇಲ್ಲ ಹಾಕೋಣ. ವೆಬ್ಲನ್ ಗೂಡ್ಸ್. ಓಕೆ, ಇಲ್ಲಿ ಮುಂಚೆ ಇಲ್ಲಿ ಬರೋಣ. ಅಲ್ಲಿ ಸೇಮ್ ಇರುತ್ತೆ, ಇದು ಎರಡು ಸೇಮ್ ಇರುತ್ತೆ ಯೂಶಲಿ. ವೆಬ್ಲನ್ ಗೂಡ್ಸ್ ಹೇಳಿದ್ಮೇಲಾಗಲೇ ಪ್ರೈಸ್ ಜಾಸ್ತಿ ಆಯ್ತಾರೆ, ಡಿಮ್ಯಾಂಡ್ ಕಮ್ಮಿ ಆಗುತ್ತಾನೆ. ಇಫ್ ಪ್ರೈಸ್ ಇನ್ಕ್ರೀಸ್, ಡಿಮ್ಯಾಂಡ್ಸ್ ಕಮ್ ಡೌನ್. ಬಟ್ ಅಬ್ಸರ್ವ್ ಮಾಡಬೇಕಾದ್ರೆ ಇಫ್ ಆಪಲ್ ಫೋನ್, ಐಫೋನ್ದು ಪ್ರೈಸ್ ಜಾಸ್ತಿ ಆದರೂ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕರೆಕ್ಟಾ? ಅಥವಾ ಗೋಲ್ಡ್ ಅನ್ಕೊಳ್ಳಿ, ಗೋಲ್ಡ್, ಸಿಲ್ವರ್, ಇಫ್ ದ ಪ್ರೈಸ್ ಇನ್ಕ್ರೀಸಸ್, ಡಿಮ್ಯಾಂಡ್ ಆಲ್ಸೋ ಇನ್ಕ್ರೀಸಸ್. ಕರೆಕ್ಟಾ? ಸಚ್ ಕೈಂಡ್ ಆಫ್ ಗೂಡ್ಸ್ ಆರ್ ಕಾಲ್ಡ್ ಎಸ್ ವೆಬ್ಲನ್ ಗೂಡ್ಸ್. ಇಫ್ ಪ್ರೈಸ್ ಇನ್ಕ್ರೀಸಸ್, ಡಿಮ್ಯಾಂಡ್ ಆಲ್ಸೋ ಇನ್ಕ್ರೀಸಸ್. ಯೂಶಲಿ ದೇ ಆರ್ ಲಕ್ಸುರಿ ಗೂಡ್ಸ್. ಅರ್ಥ ಮಾಡ್ಕೊಳ್ಳಿ. ಯೂಶಲಿ ದೇ ಆರ್ ಲಕ್ಸುರಿ ಗೂಡ್ಸ್. ಅರ್ಥ ಆಗ್ತಿದೆಯಲ್ಲ? ವೆಬ್ಲನ್ ಗೂಡ್ಸ್ ಅಂತ ಬಂದಾಗ ಇಫ್ ಪ್ರೈಸ್ ಇನ್ಕ್ರೀಸಸ್, ಡಿಮ್ಯಾಂಡ್ ಆಲ್ಸೋ ಇನ್ಕ್ರೀಸಸ್. ದಟ್ಸ್ ದ ಮೀನಿಂಗ್ ಆಫ್ ವೆಬ್ಲನ್ ಗೂಡ್ಸ್. Examples are your luxury items. It could be gold, silver, okay. So and iPhones, so those things are example for your Veblen goods. Okay. Next we have something called as gift goods. Yara idea gottira? Enanda? Huh? Price increase alla demand increase agutte. Okay. Rice or bread. Okay. ಅರ್ಥ ಮಾಡ್ಕೊಡ್ರಪ್ಪ ಇಲ್ಲಿ. ಸೊ ಗಿಫಿನ್ ಐಟಮ್ ಬಂದಾಗ ದೇ ಆರ್ ನಾಟ್
ಲಕ್ಸುರಿ ಐಟಮ್ ಅಲ್ಲ ಅವೆಲ್ಲ. ದೇ ಆರ್ ನಾಟ್ ಲಕ್ಸುರಿ ಐಟಮ್ಸ್, ಬಟ್ ಸ್ಟಿಲ್ ಪ್ರೈಸ್ ಇನ್ಕ್ರೀಸಸ್, ಡಿಮ್ಯಾಂಡ್ ಆಲ್ಸೋ ಇನ್ಕ್ರೀಸಸ್. ಎಕ್ಸಾಂಪಲ್ ಅನ್ಕೊಳ್ಳಿ, ಎ ಪೂರ್ ಪರ್ಸನ್ ಇದೆ, ಪೂರ್ ಇದ್ದಾನೆ, ಯು ಕ್ಯಾನ್ ಆಫರ್ಡ್ ಓನ್ಲಿ ರೈಸ್. ಓಕೆ, ಯು ಕ್ಯಾನ್ ಓನ್ಲಿ ಅಫೋರ್ಡ್ ರೈಸ್. So if the rice price also increases, he will start demanding more also. His demand also increases. ಅರ್ಥ ಮಾಡ್ಕೊಳ್ಳಿ. ಇನ್ಫೀರಿಯರ್ ಅಂತ ಬಂದಾಗ ಸರಿ, ಗಿಫಿನ್ ಗೂಡ್ಸ್ ಆರ್ ದೋಸ್ ಗೂಡ್ಸ್, ದೇ ಆರ್ ನಾನ್ ಲಕ್ಸುರಿ ಗೂಡ್ಸ್, ಲಕ್ಸುರಿ ಐಟಮ್ ಅಲ್ಲ ಅದು, ಬಟ್ ಸ್ಟಿಲ್ ಡಿಮ್ಯಾಂಡ್ ಇನ್ಕ್ರೀಸಸ್ ವೆನ್ ದ ಪ್ರೈಸ್ ಇನ್ಕ್ರೀಸಸ್. ದಟ್ಸ್ ದ ಮೀನಿಂಗ್ ಆಫ್ ಗಿಫಿನ್ ಗೂಡ್ಸ್. ಎಕ್ಸಾಮ್ ಅಂತ ಬಂದಾಗ ಬೇಸಿಕ್ ಐಟಮ್ಗಳು, ಬೇಸಿಕ್ ಐಟಮ್ಸ್, ಮಿಲ್ಕ್ ಆಗ್ಬೋದು ಅಥವಾ ಲೈಕ್ ಡೇ ಟು ಡೇ ಫುಡ್ ಐಟಮ್ಸ್ ಆಗ್ಬೋದು. ಸೊ ಆಲ್ ದೋಸ್ ಥಿಂಗ್ಸ್ ಆರ್ ಎಕ್ಸಾಮ್ ಫಾರ್ ಯುವರ್ ಗಿಫಿನ್ ಗೂಡ್ಸಿಗೆ. ಅರ್ಥ ಆಗ್ತದೆ ಅನ್ಕೊಂತೀನಪ್ಪ. ವೆಬ್ಲನ್ ಆರ್ ದ ಲಕ್ಸುರಿ ಗೂಡ್ಸ್, ಪ್ರೈಸ್ ಇನ್ಕ್ರೀಸಸ್, ಡಿಮ್ಯಾಂಡ್ ಇನ್ಕ್ರೀಸಸ್. ಗಿಫಿನ್ ಗೂಡ್ಸ್ ಆರ್ ನಾನ್ ಲಕ್ಸುರಿ ಗೂಡ್ಸ್ ವೇರ್ ಪ್ರೈಸ್ ಇನ್ಕ್ರೀಸಸ್, ಡಿಮ್ಯಾಂಡ್ ಆಲ್ಸೋ ಇನ್ಕ್ರೀಸಸ್. ದಟ್ ಈಸ್ ಕಾಲ್ಡ್ ಎಸ್ ಗಿಫಿನ್ ಗೂಡ್ಸ್. ಅರ್ಥ ಆಗ್ತಿದೆಯಲ್ಲ? ದೆನ್ ವಿ ಹ್ಯಾವ್ ಕಾಂಪ್ಲಿಮೆಂಟರಿ ಗೂಡ್ಸ್. ಏನಂಗಂದ್ರೆ ಕಾಂಪ್ಲಿಮೆಂಟರಿ ಗುಡ್, One good will complement with others, sir. Example, petrol and car. petrol and car, very good. Then shoes and socks, ಅಥವಾ sugar and coffee or tea, they are called as a complementary goods. Examples is such one. Question ಕೇಳ್ತಾನೆ ಅಷ್ಟೇ. car petrol, ಅರ್ಥ ಆಗ್ತಿದೆಯಲ್ಲ? ಸೊ ಇಫ್ ಪ್ರೈಸ್ ಆಫ್ ಒನ್ ಥಿಂಗ್ ಇನ್ಕ್ರೀಸಸ್, ಫಾರ್ ಎಕ್ಸಾಂಪಲ್ ಇಫ್ ಶುಗರ್ ಪ್ರೈಸ್ ಇನ್ಕ್ರೀಸಸ್, ವಾಟ್ ಹ್ಯಾಪನ್ಸ್ ಟು ಕಾಫಿ ಟೀ ಪ್ರೈಸ್? ಜಾಸ್ತಿ ಆಗುತ್ತಾನೆ. ಅರ್ಥ ಆಗ್ತಿದೆಯಲ್ಲ? ಅರ್ಥ ಮಾಡ್ಕೊಳ್ಳಿ. If price of one complementary good increases, other also will increases. That is the meaning of complementary goods. Examples they may ask, but easy question ಕೇಳಕ್ ಬರಲ್ಲ, ಬಟ್ ಎಷ್ಟೇ ಕೇಳಬೇಕಾದ್ರೆ. If one price increases, complementary goods ಅದು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಪ್ರೈಸಸ್. ಅರ್ಥ ಆಗ್ತಿಲ್ಲ? ದಿಸ್ ಗ್ಯಾಪ್ ಮಾಡ್ಕೊಳ್ಳಿ. ದೆನ್ ವಿ ಹ್ಯಾವ್ ಸಬ್ಸ್ಟಿಟ್ಯೂಟ್ ಗೂಡ್ಸ್. ಹಂಗಂದ್ರೆ ಏನು? ಓಕೆ, ಇಟ್ ಈಸ್ ರಿಪ್ಲೇಸಬಲ್ ಅಂತ ಹೇಳ್ತೀವಲ್ಲ. ಕಾಫಿ, ಇಫ್ ದ ಪ್ರೈಸ್ ಆಫ್ ಕಾಫಿ ಇನ್ಕ್ರೀಸಸ್, then people will start, ಅರ್ಥ ಮಾಡ್ಕೊಳ್ಳಿ, if price of coffee ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಫಾರ್ ಟೀ ಜಾಸ್ತಿ ಆಗುತ್ತಾ? ಕಾಡ್ತಾನೆ. ಪ್ರೈಸ್ ರೈಸ್ ಇನ್ ಒನ್ ಕಮಾಡಿಟಿ ವಿಲ್ ಇನ್ಕ್ರೀಸ್ ದ ಡಿಮ್ಯಾಂಡ್ ಫಾರ್ ಅದರ್ ಕಮಾಡಿಟಿ. ಕ್ವಶನ್ ಹಿಂಗೆ ಕೇಳ್ತಾನೆ ಕೇಳ್ಬೇಕಾರೆ, ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ಎಕ್ಸಾಂಪಲ್ಸ್ ಹಿ ವಿಲ್ ಆಸ್ ಥ್ರೂ ದ ಪ್ರೈಸ್ ಅಂಡ್ ಡಿಮ್ಯಾಂಡ್ ರಿಲೇಷನ್ಸ್. ಅಲ್ಲಿ ಕೇಳ್ತಾನೆ. ಅಬ್ಸರ್ವ್, ಇಲ್ಲೂ ಹಾಗೆ ಆಗುತ್ತೆ. ಇಫ್ ಪ್ರೈಸ್ ಆಫ್ ಶುಗರ್ ಇನ್ಕ್ರೀಸಸ್, ಡಿಮ್ಯಾಂಡ್ ಫಾರ್ ಟೀ ಆರ್ ಕಾಫಿ ವಿಲ್ ಕಮ್ ಡೌನ್. ಅಗ್ರಿ ಮಾಡ್ತೀರಾ? ಬಿಕಾಸ್ ಪ್ರೈಸ್ ಜಾಸ್ತಿ ಆಗುತ್ತೆ, ಕಮ್ಮಿ ಆಗ್ಬೋದು ಅಂತ. ಸೊ ಕ್ವಶನ್ಸ್ ಈ ಥರ ಕೇಳ್ತಾರೆ ಹೇಳ್ಬೇಕಾದ್ರೆ. ಸೊ ಹಿ ಮೇ ಲಿಂಕ್ ದ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅಥವಾ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ರಿಲೇಷನ್ ಕೇಳ್ತಾನೆ. ಅರ್ಥ ಆಗ್ತಿದೆಯಲ್ಲ? ಫಸ್ಟ್ ವಿ ಹ್ಯಾವ್ ಕನ್ಸಂಪ್ಷನ್ ಗುಡ್, ಫೈನಲ್ ಎಂಡ್ ಆಗುತ್ತೆ ಅಲ್ಲಿಗೆ, ಲೈಫ್ ಸೈಕಲ್ ಮುಗೀತು. ದೆನ್ ವಿ ಹ್ಯಾವ್ ಕ್ಯಾಪಿಟಲ್ ಗೂಡ್ಸ್ ವಿಚ್ ಆರ್ ಯೂಸ್ಡ್ ಟು ಪ್ರೊಡ್ಯೂಸ್ ಅದರ್ ಗೂಡ್ಸ್. ದೆನ್ ವಿ ಹ್ಯಾವ್ ನಾರ್ಮಲ್ ಗೂಡ್ಸ್ ವಿಚ್ ಫಾಲೋಸ್ ದ ಲಾ ಆಫ್ ಡಿಮ್ಯಾಂಡ್, ಮೀನ್ಸ್ ವೆನ್ ಎವರ್ ದ ಪ್ರೈಸ್ ಇನ್ಕ್ರೀಸಸ್, ಡಿಮ್ಯಾಂಡ್ ವಿಲ್ ಕಮ್ ಡೌನ್. ದೆನ್ ವಿ ಹ್ಯಾವ್ ಇನ್ಫೀರಿಯರ್ ಗೂಡ್ಸ್, ಗೊತ್ತಲ್ವಾ? ಇಫ್ ಇನ್ಕಮ್ ಇನ್ಕ್ರೀಸಸ್, ಡಿಮ್ಯಾಂಡ್ ವಿಲ್ ಕಮ್ ಡೌನ್. That is the meaning of inferior goods. Example, your street food example ಆಗುತ್ತೆ. Then we have Veblen goods. Price increases, demand also increases. Then we have Giffen goods. Okay, ಗೊತ್ತಲ್ವಾ? Income increases, sorry, what is it? Price increases, demand also increases. But it is a non-luxury item. Luxury item ಅಲ್ಲ ಅದು. That is the meaning of Giffen goods. Then we have complementary goods. ಗೊತ್ತಲ್ಲ? ಒಂದು ಜಾಸ್ತಿ ಆಗ್ತದೆ ಮತ್ತೆ ಒಂದು ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರೈಸ್. Then we have substitute goods. Okay, they are replaceable. ಕಾಫಿ, ಟೀ ಅಥವಾ ಟೀಗೆ ಕಾಫಿ. ಅರ್ಥ ಆಗ್ತಿಲ್ಲ? ಸೊ ದಿಸ್ ಇಸ್ ಮೀನಿಂಗ್ ಆಫ್ ಟೈಪ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗೂಡ್ಸ್. ಕ್ವೆಶನ್ಸ್ ಆಗ್ತವೆ, ಗ್ಯಾಪ್ ಇಟ್ಕೊಳ್ಳಿ. ಸೊ ನೆಕ್ಸ್ಟು ಈ ಗ್ಯಾಪ್ ಇದೆಯಲ್ಲ, ಲಾ ಆಫ್ ಡಿಮ್ಯಾಂಡ್ ಆಗ್ಬೋದು, ಲಾ ಆಫ್ ಸಪ್ಲೈ. ಸ್ವಲ್ಪ ಕ್ವಶನ್ಸ್ ಕೇಳ್ತಾನೆ, ಕೇಳಕ್ಕೆ ಹೋಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಎನಿ ಗೂಡ್ಸ್ ವಿಚ್ ಡಸ್ ನಾಟ್ ಒಬೇ ಲಾ ಆಫ್ ಡಿಮ್ಯಾಂಡ್, ಇಟ್ ಇಸ್ ಕಾಲ್ಡ್ ಎಸ್ ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಅಂತ ಕರಿತೀವಿ. ಈ ಟರ್ಮ್ paradox of thrift, THRIFT, paradox of thrift, which does not obey the law ಅಂತ ಅಷ್ಟೇ. ಓಕೆ, ಎಕ್ಸಾಂಪಲ್ ಇಸ್ ಯುವರ್ ವೆಬ್ಲನ್ ಗೂಡ್ಸ್, inferior goods, Veblen goods, Giffen goods. Paradox of thrift, which do not obey the law. Okay, law obey ಮಾಡಿಲ್ಲ ಅಂತ ಹೇಳಿದ್ರೆ, so they are called as paradox of thrift ಅಂತ ಕರಿತೀವಿ. ಆಯ್ತಾ? ನೆಕ್ಸ್ಟು ಒನ್ ಮೋರ್, ಸಾರಿ, ಒನ್ ಮೋರ್ ಬರುತ್ತೆ. ಸಮಥಿಂಗ್ ಕಾಲ್ಡ್ ಎಸ್ ಮಾರ್ಜಿನಲ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅಪ್ಪ. ಓಕೆ, ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಅನ್ನೋದು ಏನಪ್ಪ? ವಾಟ್ ಇಸ್ ದ ಮೀನಿಂಗ್ ಆಫ್
ಮಾರ್ಜಿನಲ್ ಪ್ರೊಡಕ್ಟಿವಿಟಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಯಾಕಂದ್ರೆ ಐಡಿಯಾ ಇದೆಯಾ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಅಂತ ಹೇಳಿದ್ರೆ? ಯಾಕ್ರೋ ಗುಡ್ ಮಾರ್ನಿಂಗ್ ಸರ್ ಅನುರಾಗ್. ಆಯ್ತಪ್ಪ ಅನುರಾಗ್, ಅಟೆಂಡ್ ಮಾಡ್ತೆ ಕ್ಲಾಸ್ ಸಾಕು. ಓಕೆ, ಹೇಳ್ತೀರಾ? ಆಯ್ತು, ನಾನು ಹೇಳ್ಬಿಡ್ತೀನಿ ಸುಮ್ಮನೆ. ಆಯ್ತು, ಪ್ರಾಕ್ಟೀಸ್ ಬೇಕು ಸುಮ್ಮನೆ. ಅಂದ್ಬಿಡಿ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ದೇರ್ ಆರ್ 4 people ವರ್ಕಿಂಗ್. 4 ಜನ ವರ್ಕ್ ಮಾಡ್ತಿದ್ದಾರೆ. ದೇ ಆರ್ ಪ್ರೊಡ್ಯೂಸಿಂಗ್ 4 chairs. ಆಯ್ತಾ? Again, if I employ one more person means 4 plus 1, I'll produce 5 chairs. ಆಯ್ತಾ? By taking one additional unit, ಅರ್ಥ ಮಾಡ್ಕೊಳ್ಳಿ, by taking one additional extra input, my output has increased by 1 unit. Agree ಮಾಡ್ತೀರಾ? This is the meaning of marginal productivity. What is the change in total productivity by changing one additional input? ಅರ್ಥ ಆಗ್ತಿದೆಯಲ್ಲ? Change in total productivity by taking one additional extra input. That is the meaning of marginal productivity. ಅರ್ಥ ಆಗ್ತಿದೆಯಪ್ಪ? ಇದೀರಾ ಆನ್ಲೈನ್ ಅಲ್ಲಿ? Yes, sir. Yes, ರಿವ್ಯೂ sir. ಮಾಡ್ಕೊಂತ ಹೋಗ್ತಾರಪ್ಪ ಹಂಗೆ ಎಲ್ಲರೂ. ಓಕೆ, ಸೊ ಇಫ್ ಯು ವಾಂಟ್ ಟು ಸ್ಟಡಿ ಎಕ್ಸ್ಟ್ರಾ ಬೇಕಾ ಓದಿಬೇಕಾರೆ, ಬಟ್ ಐ ಡೋಂಟ್ ರೆಕಮೆಂಡ್ ರೀಡಿಂಗ್ ದ ಬುಕ್ಸ್ ಆಸ್ ಆಫ್ ನೌ. ನಿಮಗೆ ಟೈಮ್ ಸೇವ್ ಮಾಡ್ಬೇಕಂತ ಹೇಳಿದ್ರೆ ಜಸ್ಟ್ ಟು ಗೆಟ್ 1 or 2 marks, ಡೋಂಟ್ ಸ್ಪೆಂಡ್ ಯುವರ್ 15 days. ಆಯಿತು? ಅರ್ಥ ಆಗ್ತಿಲ್ಲ? ಚೇಂಜ್ ಇನ್ ಟೋಟಲ್ ಪ್ರೊಡಕ್ಟಿವಿಟಿ ಬೈ ಟೇಕಿಂಗ್ ಒನ್ ಅಡಿಷನಲ್ ಇನ್ಪುಟ್. ಓಕೆ, ಎಕ್ಸ್ಟ್ರಾ ತೊಗೊತೀನಿ. ದಟ್ ಇಸ್ ದ ಮೀನಿಂಗ್ ಆಫ್ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಅಂತ ಕರಿತೀನಿ. ಓಕೆ, ಸೊ ಇಟ್ ಕ್ಯಾನ್ ಬಿ ಪಾಸಿಟಿವ್, 0 or negative, which is good for a country or which is good for a factory. ನಿಮ್ಮ ಪ್ರಕಾರ MP is equal to ಪಾಸಿಟಿವ್ ಇರಬೇಕಾ, 0 ಇರಬೇಕಾ, ನೆಗೆಟಿವ್ ಇರಬೇಕಾ? ವಿಚ್ ಇಸ್ ಗುಡ್ ಫಾರ್ ಎ ಫ್ಯಾಕ್ಟ್ರಿ ನಿಮ್ಮ ಪ್ರಕಾರ? ಪಾಸಿಟಿವ್. ಎನಿಬಡಿ ಹೂ ಸೇಸ್ 0? ವಾಟ್ಸ್ ಮೀನಿಂಗ್ ಆಫ್ ಪಾಸಿಟಿವ್ ಅಂತ ಹೇಳಿದ್ರೇನು? ಇಫ್ MP is positive, ವಾಟ್ಸ್ ಮೀನಿಂಗ್ ಆಫ್ ಇಟ್? ಓಕೆ, ಆಮೇಲೆ ಸಿ ಇಟ್ ಮೀನ್ಸ್ ದಟ್ ಇನ್ಪುಟ್ ಎಕ್ಸ್ಟ್ರಾ ಆಡ್ ಮಾಡ್ತಿದ್ರೆ ಮೈ ಔಟ್ಪುಟ್ ಈಸ್ ಇನ್ಕ್ರೀಸಿಂಗ್ ಅಂತ ತಾನೆ. ದಟ್ ಮೀನಿಂಗ್ ಆಫ್ ಪಾಸಿಟಿವ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ MP is equal to 1 unit ಆಯ್ತು. ಆಯ್ತಾ? ಅಂದ್ರೆ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ಐಲ್ ಒಬ್ಬ ಎಕ್ಸ್ಪರ್ಟ್ ಹಾಕೊಂತೀನಿ ವರ್ಡ್. ಈಗ 4 plus, ಈಗ 5 ಜನ ಇದಾರಲ್ಲ, 5 plus ಒಬ್ಬ ಎಕ್ಸ್ಪರ್ಟ್ ಹಾಕೊಂತೀನಿ ಎಕ್ಸ್ಪರ್ಟ್ನ. ಸೊ ದಟ್ ಪರ್ಸನ್ ವಿಲ್ ಗೈಡ್ ಎವ್ರಿ ಒನ್. ಸೊ ಮೈ ಪ್ರೊಡಕ್ಟಿವಿಟಿ ವಿಲ್ ಕಮ್ ಟು 7 chairs. 5 to 7 ಆಯ್ತು. ಈಗ ಅಬ್ಸರ್ವ್ ಮಾಡಿ, ಇಲ್ಲಿ MP is equal to 2 ಆಯ್ತು. ಅರ್ಥ ಆಗ್ತಿಲ್ಲ? ಮೀನ್ಸ್ ಇಫ್ MP is more ಗುಡ್ ತಾನೆ ಎಕಾನಮಿಗೆ, ಅಥವಾ ಫ್ಯಾಕ್ಟ್ರಿ ಗುಡ್ ತಾನೆ, ಮೀನ್ಸ್ MP should be positive ಆಗ್ತಾನೆ. MP should be positive because when I take the extra input, I should get more output. That's the meaning of MP is positive. ಕರೆಕ್ಟಾ? What's the meaning of MP is equal to 0? ಅದ್ರ ಮೀನಿಂಗ್ ಏನು? ಕರೆಕ್ಟ್ ಅಲ್ವಾ? Even if I take more people as workers, my output is remaining the same. Where do you see this kind of things? MP is equal to 0. ಎಲ್ಲಿ ನೋಡ್ತೀವಿ ಇದನ್ನ? ವಿಚ್ ಸೆಕ್ಟರಲ್ ವಿ ಸಿ MP is equal to 0? This is a PYQ ಕೊಡಪ್ಪ. ಇದು is a UPSC PYQs. In which sector we see agriculture? ಸುಮ್ಮನೆ ಅಷ್ಟು ಹಾಕ್ಬೇಕಾದ್ರೆ ಗುಡ್. ಇಟ್ ಇಸ್ ಅಗ್ರಿಕಲ್ಚರ್ ಓನ್ಲಿ. ಹೌದಾ? ಹೆಂಗೆ ಕೇಳಿಸಿದಕ್ಕ ನಿಮ್ಮ ಹತ್ತಿರ ಹೆಂಗೆ ಹೇಳ್ತಾರೆ ನನಗೆ? It is we see in the agriculture sector. Means even if I take 4 individuals, 5 individuals to the work in the land, I'll get same productivity ಬರ್ತೀವಿ ನಂಗಲ್ಲಿ. That is the meaning of marginal productivity is equal to 0 ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? So the type of unemployment what we get is called as, any idea? Type of unemployment when MP is equal to 0. ಅರ್ಥವಾಗಿದೆಯಾ? Disguised unemployment. ಏನಪ್ಪ? Disguised unemployment. It is called as Disguise unemployment, sir. ಆಯ್ತಪ್ಪ, ಥ್ಯಾಂಕ್ ಯು. It is called as disguised unemployment. ಅರ್ಥ ಮಾಡ್ಕೊಳ್ಳಿ. ಇದ್ರ ಮೀನಿಂಗ್ ಏನಂತ ಹೇಳಿದ್ರೆ, MP is equal to 0 means marginal productivity is equal to 0. No matter how many people you take as input or laborers for the land, your output is remaining the same. That's the meaning of
disguised unemployment. We usually observe this in agriculture sector. ಅರ್ಥ ಆಗ್ತಿದೆಯಲ್ಲ? ವಾಟ್ಸ್ ದ ಮೀನಿಂಗ್ ಆಫ್ ಎಂ ಪಿ ನೆಗೆಟಿವ್ ಅಂತ ಹೇಳಿದ್ರೆ, ಎಂ ಪಿ ನೆಗೆಟಿವ್ ಅಂತ ಹೇಳಿದ್ರೆ, even if I take more input, output is coming down. That's the meaning of MP is negative ಅಂತ ಕರಿತೀನಿ. ಅರ್ಥ ಆಗ್ತಿದೆಯಲ್ಲ? Marginal productivity, change in total productivity by taking one additional extra input, that is called as marginal productivity ಅಂತ ಕರಿತೀನಿ. ಆಯ್ತಲ್ಲ? It can be positive, 0 or negative. Positive is good for economy or a country also. ಒಳ್ಳೆಯದೇ ಕಂಟ್ರಿಗೆ ಅಥವಾ ಫ್ಯಾಕ್ಟರಿಗೂ ತುಂಬ ಒಳ್ಳೆಯದೇನೆ, ಬಿಕಾಸ್ ಬೈ ಟೇಕಿಂಗ್ ಅಡಿಷನಲ್ ಇನ್ಪುಟ್ಸ್ ಐ ವಿಲ್ ಗೆಟ್ ಮೋರ್ ಔಟ್ಪುಟ್, ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಇಫ್ ಎಂ ಪಿ ಇಸ್ ಈಕ್ವಲ್ ಟು 0, ದೆನ್ ಇಟ್ ಇಸ್ ಕಾಲ್ಡ್ ಎಸ್ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀನಿ. ಇಟ್ ಯೂಶಲಿ ಅಬ್ಸರ್ವ್ ಇನ್ agriculture sector. No matter how many people I employ, no matter how many people I extra add ಮಾಡಿದ್ರು ಕೂಡ my output is the same. That is the meaning of marginal productivity ಅಂತ ಕರಿತೀನಿ. ಅರ್ಥ ಆಗ್ತಿದೆಯಾ? Is it fine? Okay. Then elasticity ಅಂತ ಕರಿತೀನಿ. ಗೊತ್ತಿದೆ ಹೇಳ್ಬಿಟ್ಟಿದ್ಯಾ? ವಾಟ್ ಇಸ್ ದ ಮೀನಿಂಗ್ ಆಫ್ ಎಲಾಸ್ಟಿಸಿಟಿ ಅಂತ ಹೇಳಿದ್ರೇನು? ಅಂದ್ರೆ ಎಕ್ಸ್ಪ್ಯಾಂಡಬಲ್ ತರ ತಾನೆ, ಇಟ್ ಇಸ್ ಎಕ್ಸ್ಪ್ಯಾಂಡಬಲ್. ಓಕೆ, ಅದು ಕರಿತೀನಿ. ಅಂದ್ರೆ ದಿ ಚೇಂಜ್ ಇನ್ ಒನ್ ಥಿಂಗ್ ಬೈ ಚೇಂಜಿಂಗ್ ಆಫ್ ಅದರ್ ಥಿಂಗ್, ದಟ್ ಇಸ್ ದ ಮೀನಿಂಗ್ ಆಫ್ elastic ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್, ಇಫ್ ದೇರ್ ಇಸ್ increasing of price or decreasing of price, my demand will also goes up and comes down. Correct? Then I can say that good is elastic for the prices and demand. Correct ಅಲ್ವಾ? ಅವ್ನು ಜಾಸ್ತಿ ಕ್ವಶನ್ ಕೇಳಕ್ ಬಲ್ಲ ಇದ್ರಲ್ಲಿ ಕೇಳಬೇಕಾದ್ರೆ ಯು ವಿಲ್ ಆಸ್ಕ್, ಓಕೆ, ವಾಟ್ಸ್ ದ ಮೀನಿಂಗ್ ಆಫ್ ಎಲಾಸ್ಟಿಸಿಟಿ ಅಥವಾ ವಾಟ್ ದ ಮೀನಿಂಗ್ ಆಫ್ ಎಲಾಸ್ಟಿಕ್ ಅಂತ ಕೇಳ್ತಾನೆ. ಅಂದ್ರೆ ಪ್ರೈಸ್ ಜಾಸ್ತಿ ಆದ್ರೆ ಡಿಮ್ಯಾಂಡ್ಗೆ ಎಫೆಕ್ಟ್ ಆಗುತ್ತೆ, means changing of one will impact the other things. That is the meaning of elastic goods ಅಂತ ಕರಿತೀನಿ. That is the meaning of elastic goods. ಆಯ್ತಾ? ಇದು ಮತ್ತೆ ಯಾರು ಬಿಟ್ಟಿದ್ನ? ನೀವು ಫಾರ್ಮುಲಾ ಬೇಕು ಅಂತ ಹೇಳಿದ್ರೆ ಅದು ಆಗ್ತದೆ. ಓಕೆ, elasticity of demand is equal to percentage of change in demand to the percentage of change in price. This is the meaning of it ಅಷ್ಟೇ. ವಿಷಯ ಜಾಸ್ತಿ ಕೇಳಕ್ ಬರಲ್ಲ, ಬಟ್ ಗ್ಯಾಪ್ನೇ ಕೊಡಿ ಅಷ್ಟೇ. ಆಯ್ತಾ? ದಿಸ್ ಇಸ್ ವಾಟ್ ಹಿ ಮೇ ಆಸ್ ಕೇಳಿದ್ರೆ ಅದು ಬಿಟ್ಟು ಡಿಮ್ಯಾಂಡ್ ಸಪ್ಲೈ ಆಯ್ತು ಮಾಡಿದ ಯುಟಿಲಿಟಿ ಆಯ್ತಾ? ಸಿ, ಇದರಲ್ಲೇ ಇನ್ಸ್ಟೆಡ್ ಆಫ್ ಗಿವಿಂಗ್ ಪ್ರೊಡಕ್ಟಿವಿಟಿ, ವಾಟ್ ಹಿ ಮೇ ಗಿವ್ ಇಸ್ ಹಿ ಮೇ ಗಿವ್ ಒನ್ ಮೋರ್ ಟರ್ಮ್ ಆಲ್ಸೋ, ಮಾರ್ಜಿನಲ್ ಯುಟಿಲಿಟಿ ಅಂತ. ವಾಟ್ ಇಸ್ ಮೀನಿಂಗ್ ಆಫ್ ದಿಸ್? ಅದು ಗೊತ್ತಿದೆಯಾ? ಮಾರ್ಜಿನಲ್ ಯುಟಿಲಿಟಿ ಅಂತ ಹೇಳಿದ್ರೆ ಎಷ್ಟು ರಿಸೋರ್ಸ್ ನಾಟ್ ರಿಯಲಿ. ಓಕೆ, ಇದಕ್ಕಿಂತ ಮುಂಚೆ ಹೋಗ್ಲಿ. ಪ್ರೈಸು, ಕಾಸ್ಟು, ವ್ಯಾಲ್ಯೂ ಅಥವಾ ಯುಟಿಲಿಟಿ. ಏನಪ್ಪ ಮೂರಕ್ಕೂ? ಕಾಸ್ಟು, ಪ್ರೈಸು, ವ್ಯಾಲ್ಯೂ ಅಥವಾ ಯುಟಿಲಿಟಿ ಅಂತ ಹೇಳಿದ್ರೆ ಡಿಫ್ರೆನ್ಸ್ ಏನು? ಒನ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ. ಕಾಸ್ಟ್ ಫ್ರಮ್ ದ ವಿಚ್ ಪಾಯಿಂಟ್ ಆಫ್ ವ್ಯೂ ಮಾತಾಡ್ತೀನಿ? ಪ್ರೊಡ್ಯೂಸರ, ಕನ್ಸ್ಯೂಮರ, ಗೌರ್ಮೆಂಟ್ ಆ್ಯಂಗಲ್ ಕರೆಕ್ಟ್ ತಾನೆ? ಮೀನ್ಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮಾಡ್ತೀನಿ ತಾನೆ. ಸೊ ಅಮೌಂಟ್ ಆಫ್ ಮನಿ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ ಎ ಗುಡ್ಸ್, ದಟ್ ಇಸ್ ಮೀನಿಂಗ್ ಆಫ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀನಿ. ಅರ್ಥ ಆಗ್ತಿಲ್ಲ? ಕಾಸ್ಟ್ ಅಂತ ಬಂದಾಗ ಐ ಟಾಕ್ ಫ್ರಮ್ ಪ್ರೊಡ್ಯೂಸರ್ ಆ್ಯಂಗಲ್, ಅಗ್ರಿ ಮಾಡ್ತೀರಾ? ಸಮ್ ಪ್ರೈಸ್ ಅಂತ ಬಂದಾಗ ಐ ಟಾಕ್ ಫ್ರಮ್ ಕನ್ಸ್ಯೂಮರ್ ಆ್ಯಂಗಲ್, ಕರೆಕ್ಟ್ ಅಲ್ಲ? ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂದ್ರೆ ಇಟ್ ಹ್ಯಾಸ್ ಸಮ್ ವ್ಯಾಲ್ಯೂ ತಾನೆ, ಇಟ್ ಹ್ಯಾಸ್ ಸಮ್ ವ್ಯಾಲ್ಯೂ, ಮನಿ ಇದೆ ಅದಕ್ಕೆ. ಐ ಕ್ಯಾನ್ ಸೇ ಇನ್ ನಂಬರ್ ಅಲ್ಲಿ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಪೆನ್ ಈಸ್ 5 rupees ಅಂತ ಹೇಳ್ತೀನಿ ಹೇಳ್ಬೇಕಾದ್ರೆ. ದೆನ್ ಐ ಕ್ಯಾನ್ ಸೇ ಪ್ರೈಸ್ ಆಲ್ಸೋ ತಾನೆ. ಫಾರ್ ಪ್ರೊಡ್ಯೂಸರ್ಗೆ, ಕನ್ಸ್ಯೂಮರ್ಗೆ ಪ್ರೈಸ್ ಅಂತ ಬಂದಾಗ 10 ಕಾಸ್ಟ್ ಮೀ 10 rupees ಅಂತ ಹೇಳ್ತೀನಿ ಹೇಳ್ಬೇಕಾದ್ರೆ.
But can I have any number for value ಗೆ? Number value ಇದೆಯಾ? See, value means the satisfaction what I get. Utility means the satisfaction what you get by consuming that product. The satisfaction what you get by consuming that product. It is high utility means when you're getting high satisfaction ಸಿಗ್ತಿದೆ ಅಂತ ನಿಮಗೆ. It is more value for you ಅಂತ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ you don't have any numbers to say. I value this ಅಂತ ಹೇಳೋಕ್ಕಾಗೋದಿಲ್ಲ. ಅರ್ಥ ಆಗ್ತಿಲ್ಲ. ಕಾಸ್ಟ್ ಮೀನ್ಸ್ ಪ್ರೊಡ್ಯೂಸರ್ ಆಗೋದು ಬರುತ್ತೆ. ಪ್ರೈಸ್ ಮೀನ್ಸ್ ಈ ಫ್ರಮ್ ದ ಕನ್ಸ್ಯೂಮರ್ ಇಂದ ಮಾಡಬೇಕಾದ್ರೆ. ಯುಟಿಲಿಟಿ ಮೀನ್ಸ್ ಇಟ್ ಇಸ್ ಅ ಸ್ಯಾಟಿಸ್ಫ್ಯಾಕ್ಷನ್ ವಾಟ್ ವಿ ಗೆಟ್. ಅರ್ಥ ಆಗ್ತಿದೆಯಲ್ಲ. ಸೊ ಡೂ ಯು ಥಿಂಕ್ ಕಾಸ್ಟ್ ಈಸ್ ಲೆಸ್ ದೆನ್ ಪ್ರೈಸ್ ಇರುತ್ತಾ? ಡೂ ಯು ಥಿಂಕ್ ಪ್ರೈಸ್ ಈಸ್ ಮೋರ್ ದೆನ್ ಕಾಸ್ಟ್? ಏಕೆ? ಒಂದು ಪ್ರಾಫಿಟ್ ಇರುತ್ತೆ, ಆಮೇಲೆ ಓಕೆ ಆಮೇಲೆ ಬಿಟ್ಟು ಇಟ್ ರಿಕ್ವೈರ್ಸ್ ಟ್ರಾನ್ಸ್ಪೋರ್ಟೇಷನ್ ಆಲ್ಸೋ, ಮತ್ತೆ ಬಿಟ್ಟು ಟ್ಯಾಕ್ಸ್ ಇರುತ್ತೆ, ಆಮೇಲೆ ಬಿಟ್ಟು ಮತ್ತೆ ಕಾರ್ಡ್ ಅಲ್ವಾ. ಸೊ ಒಂದು ಟ್ಯಾಕ್ಸ್ ಹಾಕ್ತೀವಿ, ಕಾಸ್ಟ್ ಇರುತ್ತೆ, ಎಲ್ಲ ಎಕ್ಸ್ಟ್ರಾ ಇರುತ್ತೆ, ಪ್ರಾಫಿಟ್ ಇರುತ್ತೆ. ದಟ್ ಇಸ್ ವೈ ಯೂಶಲಿ ಪ್ರೈಸ್ ವಿಲ್ ಬಿ ಮೋರ್ ದೆನ್ ದ ಕಾಸ್ಟ್. ಕರೆಕ್ಟಾ? ಯೂಶಲಿ ಹಿಂಗಿರುತ್ತೆ. ಬಟ್ ಕ್ಯಾನ್ ಕಾಸ್ಟ್ ಬಿ ಮೋರ್ ದೆನ್ ಪ್ರೈಸ್ ಇರ್ಬೋದಾ? ಯಾವಾಗ? ಕರೆಕ್ಟ್. ವೆನ್ ಗೌರ್ಮೆಂಟ್ ಗಿವ್ ಮೋರ್ ಸಬ್ಸಿಡೀಸ್, when government give more subsidy ಕೊಟ್ಟಾಗ, so then caste also can become more than price also. ಅರ್ಥ ಮಾಡ್ಕೊಂಡು ಸಿ ಕ್ವಶನ್ ಕೇಳಕ್ ಬಲ್ಲ, ಬಟ್ ಜನರಲಿ ಜ್ಞಾಪಕಗಳು ಅಷ್ಟೇ, ಬೇಸಿಕ್ ಐಡಿಯಾ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಅಷ್ಟೇ. ಸೊ ಕಾಸ್ಟ್ ಯೂಶಲಿ ವಿಲ್ ಬಿ ಲೆಸ್ ದೆನ್ ಪ್ರೈಸ್ ಬಿಕಾಸ್ ಆಫ್ ದಿ ಟ್ಯಾಕ್ಸ್ ಮತ್ತೆ ಪ್ರಾಫಿಟ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಹವೆವರ್ ಸಮ್ ಟೈಮ್ಸ್ ಕಾಸ್ಟ್ ಕ್ಯಾನ್ ಆಲ್ಸೋ ಬಿ ಮೋರ್ ದೆನ್ ಪ್ರೈಸ್ ಬಿಕಾಸ್ ವೆನ್ ಗೌರ್ಮೆಂಟ್ ಗಿವ್ಸ್ ಮೋರ್ ಸಬ್ಸಿಡೀಸ್. ಫಾರ್ ಎಕ್ಸಾಂಪಲ್ ಯೂರಿಯಾ ಅನ್ಕೊಡಿ, ಯೂರಿಯಾ ಸಬ್ಸಿಡಿ ಜಾಸ್ತಿ ಕೊಡ್ತಿದ್ದಾರೆ. ಸೊ ದಟ್ ಟೈಮ್ ಮೈ ಕಾಸ್ಟ್ ಪ್ರೊಡಕ್ಷನ್ ಈಸ್ ವೆರಿ ಹೈ ದೆನ್ ಪ್ರೈಸ್. ಅರ್ಥ ಆಗ್ತಿದೆಯಲ್ಲ. ಸೊ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ದೆನ್ ವಿ ಹ್ಯಾವ್ ಯುಟಿಲಿಟಿ. ಹೇಳಿದ್ನಲ್ಲ, ಇಟ್ ಇಸ್ ಸ್ಯಾಟಿಸ್ಫ್ಯಾಕ್ಷನ್ ವಾಟ್ ಯು ಗೆಟ್. ಓಕೆ, ಈಗ ಹೇಳ್ತೀರಾ ವಾಟ್ಸ್ ದ ಮೀನಿಂಗ್ ಆಫ್ ಮಾರ್ಜಿನಲ್ ಯುಟಿಲಿಟಿ ಅಂತ ಹೇಳಿದ್ರೆ? The amount of satisfaction what you get by gaining or by consuming one additional unit. ಅರ್ಥ ಮಾಡ್ಕೊಳ್ಳಿ. ದಿ ಸ್ಯಾಟಿಸ್ಫ್ಯಾಕ್ಷನ್ ವಾಟ್ ಯು ಗೆಟ್ by consuming one additional extra input or good. That's the meaning of marginal utility ಅಂತ ಕರಿತೀವಿ. Okay, the change in the total utility. Okay, the kind of satisfaction what you get by gaining one additional unit as input. See, same ಅಪ್ಪ ಕಾನ್ಸೆಪ್ಟು. even if they change something else also it's fine. ಸೇಮ್ ಕಾನ್ಸೆಪ್ಟ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಸೊ ನೆಕ್ಸ್ಟ್ ಓಕೆ. ಸೊ ಓಕೆ, ಇದರಲ್ಲೇ ನಮ್ಗೆ ಬರುತ್ತೆ. ಬುಕ್ಕಲ್ಲಿ ಇಲ್ಲ, ಇದು ಆ್ಯಕ್ಚುಲಿ ಬುಕ್ಕಲ್ಲಿ ಇರಬೇಕು ಗೊತ್ತಿಲ್ಲ, ಐ ಆಮ್ ನಾಟ್ ಶೋರ್. ಓಕೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಮಾರ್ಜಿನಲ್ propensity to consume and or to save. Marginal propensity to consume. Okay, it's also called as MPC. It is called as MPS. MPC and MPS. MPC and MPS. Marginal propensity to consume ಅಂತ ಕರಿತೀನಿ. Okay, any idea? Anybody have any idea about this one? Marginal propensity to consume or marginal propensity to save. ಏನು ಐಡಿಯಾ ಇದೆಯಾ? ಅದರ ಮೀನಿಂಗ್ ಏನಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಇಫ್ ಮೈ ಇನ್ಕಮ್ ಇನ್ಕ್ರೀಸಸ್ ಬೈ ಸಮ್ ಯೂನಿಟ್ಸ್, ಹೌ ಮಚ್ ಆಫ್ ಇಟ್ ಐ ವಾಂಟ್ ಟು ಕನ್ಸ್ಯೂಮ್, ಹೌ ಮಚ್ ಆಫ್ ಇಟ್ ಐ ವಾಂಟ್ ಟು ಸೇವ್. ಅರ್ಥ ಮಾಡ್ಕೊಳ್ಳಿ. My income, for example, I am earning 50k salary. If my salary increases by 10,000 rupees, out of 10,000 rupees, how much I want to consume, how much I want to save. This is the meaning of marginal propensity to consume or marginal propensity to save. Anta. Increasing salary. Okay, increasing of some person's income, how much he wants to save, how much he wants to consume. That's the meaning of marginal propensity to save or marginal propensity to consume. ಅರ್ಥ ಆಗ್ತಿದೆಯಲ್ಲ. ಸೊ ದೇ ವಿಲ್ ಆಸ್ಕ್ ಅಪ್ಲಿಕೇಶನ್ ಕೊಟ್ಟು ಕೇಳ್ತಾನೆ. ಬೇಕಾದರೆ MPC ಜಾಸ್ತಿ ಅಂದ್ರೆ ಏನಾಗುತ್ತೆ, ಕಮ್ಮಿ ಅಂದ್ರೆ ಏನಾಗುತ್ತೆ ಅಂತ ಕೇಳ್ತಾನೆ. ಅದು ನಿಮ್ಗೆ ಯು ಕ್ಯಾನ್ ಅಪ್ಲೈ ದೀಸ್ ಥಿಂಗ್ಸ್, ಬಟ್ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಬೈ ಚೇಂಜಿಂಗ್ ಆಫ್ ಅಡಿಷನಲ್ ಇನ್ಕಮ್ ಆದಮೇಲೆ ಅವನಿಗೆ ಹೌ ಮಚ್ ಆಫ್ ದಟ್ ಅಡಿಷನಲ್ ಇನ್ಕಮ್ ಅಲ್ಲಿ ಹೌ ಮಚ್ ಹಿ ವಾಂಟ್ಸ್ ಟು ಸೇವ್, ಹೌ ಮಚ್ ಶಿ ವಾಂಟ್ಸ್ ಟು ಕನ್ಸ್ಯೂಮ್. ದಟ್ಸ್ ದ ಮೀನಿಂಗ್ ಆಫ್ MPC, ದಟ್ಸ್ ದ ಮೀನಿಂಗ್ ಆಫ್ MPS. ಅರ್ಥ ಆಗ್ತಿದೆಯಲ್ಲ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಗ್ಯಾಪ್ ಕೊಡಿ. ಓಕೆ, ಕಾಸ್ಟು, ಪ್ರೈಸು, ವ್ಯಾಲ್ಯೂ, ಯುಟಿಲಿಟಿ, ಇದು ಗ್ಯಾಪ್ ನೆಕ್ಕೊಬೇಕಾಗುತ್ತೆ. ದೆನ್ ಓಕೆ, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಓಕೆ, ಈ ಸ್ವಲ್ಪ ಗ್ಯಾಪ್ ಕೊಡಿ. ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ.
ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಅಂತ ಹೇಳಿದ್ರೆ ಚೇಂಜ್ ಇನ್ ಟೋಟಲ್ ಪ್ರೊಡಕ್ಟಿವಿಟಿ ಬೈ ಟೇಕಿಂಗ್ ಒನ್ ಅಡಿಷನಲ್ ಎಕ್ಸ್ಟ್ರಾ ಆಸ್ ಇನ್ಪುಟ್. ದಟ್ ಇಸ್ ಮೀನಿಂಗ್ ಆಫ್ ಮಾರ್ಜಿನಲ್ ಪ್ರೊಡಕ್ಟಿವಿಟಿ. ಪಾಸಿಟಿವ್ ಇದೆ ಒಳ್ಳೇದಿರುತ್ತೆ. 0 ಅಂತ ಬಂದಾಗ ವಿ ಇಸ್ ಕಾಲ್ಡ್ as disguised unemployment ಅಂತ ಕರಿತೀನಿ. ಓಕೆ, ದರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಆಲ್ಸೋ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ಜಸ್ಟ್ ಬಿಕಾಸ್ ಐ ಕೇಂದ್ರ ಮಾಡ್ಬಿಡ್ತಿದ್ದಾನೆ. ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಗೊತ್ತಲ್ವಾ? MP is equal to 0 ಆಯ್ತಾ. ದೆನ್ ವಿ ಸಮಥಿಂಗ್ ಕಾಲ್ಡ್ as ಸೀಸನಲ್ ಅನ್ಎಂಪ್ಲಾಯ್ಮೆಂಟ್. ಹಂಗಂದ್ರೇನು? ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಕರೆಕ್ಟ್ ಅಲ್ಲ, ಒಂದು ಟೈಮಿಂಗ್ ವರ್ಕ್ ಇರುತ್ತೆ, ಆ ಟೈಮ್ ವರ್ಕ್ ಇರೋದಿಲ್ಲ ಅಂತ. ದಟ್ ಇಸ್ ದ ಮೀನಿಂಗ್ ಆಫ್ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಬರುತ್ತೆ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರಿಕ್ಷನಲ್ ಅಂತ ಬರುತ್ತೆ. ಇನ್ನೊಂದು ಸ್ಟ್ರಕ್ಚರಲ್ ಅಂತ ಬರುತ್ತೆ. ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್, ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್. ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಫಸ್ಟ್ ಹೇಳಿದ್ದೀನಿ. ದಟ್ ಟು ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಫ್ರಿಕ್ಷನಲ್ ಅಂಡ್ ಸ್ಟ್ರಕ್ಚರಲ್ ಅಲಾಂಗ್ ವಿತ್ ದಿಸ್ ಡಿಸ್ಗೈಸ್ಡ್ ಆಲ್ಸೋ. ಏನಂಗಂದ್ರೆ ಫ್ರಿಕ್ಷನಲ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಎ ಪರ್ಸನ್ ಲೀವ್ಸ್ ಎ ಜಾಬ್. ಒಬ್ಬ ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಹುಡುಕ್ತಾ ಇರ್ತಾನಲ್ವಾ, ದಟ್ ಇಸ್ ಕಾಲ್ಡ್ as ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀನಿ. ಓಕೆ, ಎ ಪರ್ಸನ್ ಲೆಫ್ಟ್ ದ ಜಾಬ್ ಒನ್ ಸೈಡ್ ಟು ಲುಕ್ ಫಾರ್ ಅದರ್ ಜಾಬ್. ದಟ್ ಇಸ್ ದ ಮೀನಿಂಗ್ ಆಫ್ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್. ಅರ್ಥ ಆಗ್ತಿದೆಯಲ್ಲ? ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ as ಸರ್ಚ್ ಅನ್ಎಂಪ್ಲಾಯ್ಮೆಂಟ್. ಸರ್ಚ್ ಅನ್ಎಂಪ್ಲಾಯ್ಮೆಂಟ್. ಓಕೆ, ಒಂದು ಕೆಲಸ ಬಿಟ್ಟು ಇಲ್ಲಿ ಅದರ್ ಜಾಬ್, ಆ ಗ್ಯಾಪ್ ಬರುತ್ತಲ್ಲ, ದಟ್ ಇಸ್ ಕಾಲ್ಡ್ as ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಓಕೆ, ಅದರ್ ಮೀನ್ಸ್ ಬರ್ತವೆ ಇದಕ್ಕೆ. ಅಟ್ಲೀಸ್ಟ್ ಇಫ್ ಯು ಗೆಟ್ ಟೈಮ್, ಅಟ್ಲೀಸ್ಟ್ ಟ್ರೈ ಟು ಸರ್ಚ್ ಅಬೌಟ್ ದೀಸ್ ಥಿಂಗ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಬರ್ದಿಕ್ಕೊಳ್ಳಿ, ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ, ಹ್ಯಾವ್ ಶೀಟ್ ಆಫ್ ಪೇಪರ್. ಓಕೆ, ಕೀಪ್ ಎ ಸಪ್ರೇಟ್ ಶೀಟ್ ಆಫ್ ಪೇಪರ್ ಕೊಡಪ್ಪ ಎಲ್ಲರೂ. ಕೀಪ್ ಎ ಸಪ್ರೇಟ್ ಶೀಟ್ ಆಫ್ ಪೇಪರ್. ಇನ್ ದಟ್ ಒನ್ ಯು ರೈಟ್ ದೀಸ್ ಥಿಂಗ್ಸ್, ವಾಟ್ ಎವರ್ ಐ ಆಮ್ ಸೇಯಿಂಗ್ ಎಲ್ಲ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಗೂಗಲ್ ಮಾಡಿದ್ರೆ ನಿಮ್ಗೆ ಇಮೇಜ್ ಸಿಗುತ್ತೆ, ಅದ್ರಲ್ಲಿ ಹೋಗಿ ಸರ್ಚ್ ತಿಳ್ಕೊಳ್ಳಿ ಬೇಗ. ಓಕೆ, ಸ್ವಲ್ಪ ಅಡಿಷನಲ್ ವರ್ಕ್ ಮಾಡಿದ ಮೇಲೆ. ಓಕೆ, ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ. ವಾಟ್ ಇಸ್ ಒನ್? ವಾಟ್ ಇಸ್ ಮೀನಿಂಗ್ ಆಫ್ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೇನು? ಅದಲ್ಲ, ಅದು ಬೇರೆ ಆಗುತ್ತೆ. ಅದು ಬೇರೆ ಅಲ್ವಾ? ದಟ್ ಇಸ್ ಕಾಲ್ಡ್ as ಅಂಡರ್ ಎಂಪ್ಲಾಯ್ಮೆಂಟ್. ಅವ್ರ ಕೆಪಾಸಿಟಿ ಜಾಸ್ತಿ ಇದೆ, ಬಟ್ ಎಷ್ಟು ಕಮ್ಮಿ ವರ್ಕ್ ಮಾಡ್ತಿದ್ದಾರೆ ಅಂತ. ವಾಟ್ ಮೀನಿಂಗ್ ಆಫ್ ದಿಸ್ ಒನ್? ಸ್ಟ್ರಕ್ಚರ್ ಅಂತ ಬಂದಾಗ ಸಿ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟೆಡ್ ಬಿಕಾಸ್ ಆಫ್ ದಿ ಚೇಂಜ್ ಇನ್ ಸ್ಟ್ರಕ್ಚರ್ ಆಫ್ ದಿ ಎಕಾನಮಿ. ಅಂದ್ರೆ ಫಾರ್ ಎಕ್ಸಾಂಪಲ್ ವಿ ಆರ್ ಕಮಿಂಗ್ ಅಲ್ಲ, ಈಗ ಎ ಬರ್ತಿದ್ಯಪ್ಪ, ಎ ಬರೋದ್ರಿಂದ ಸೊ ದಿ ಸ್ಟ್ರಕ್ಚರ್ ಆಫ್ ದಿ ಎಕಾನಮಿ ಮೇ ಚೇಂಜ್ ಅಲ್ವಾ? ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ, ಅವಾಗ ಇಟ್ ಲೀಡ್ಸ್ ಟು ಸಮ್ ಅನ್ಎಂಪ್ಲಾಯ್ಮೆಂಟ್. ದಟ್ ಇಸ್ ಕಾಲ್ಡ್ as ಯುವರ್ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್. ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟೆಡ್ ಬೈ ಚೇಂಜ್ ಇನ್ ದ ಸ್ಟ್ರಕ್ಚರ್ ಆಫ್ ದಿ ಎಕಾನಮಿ. ಅಗ್ರಿಕಲ್ಚರ್ ಆಗ್ಬೋದು, ನ್ಯಾಷನಲ್ ಸರ್ವಿಸ್ ಆಗ್ಬೋದು. ಸೊ ಆ ಸ್ಟ್ರಕ್ಚರ್ ಚೇಂಜ್ ಆಗುತ್ತಲ್ಲ, ದಟ್ ಕ್ರಿಯೇಟ್ಸ್ ಸಮ್ ಅನ್ಎಂಪ್ಲಾಯ್ಮೆಂಟ್. ದಟ್ ಇಸ್ ಕಾಲ್ಡ್ as ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್. ಅರ್ಥ ಆಗ್ತಿದೆಯಲ್ಲ? ಸ್ವಲ್ಪ ಅಡಿಷನಲ್ ಆಗಿ ಅದರ್ ಟೈಪ್ಸ್ ಕೂಡ ಇದ್ದಾವೆ, ವರ್ಕ್ ಮಾಡ್ಕೊಳ್ಳೋದ್ರ ಬಗ್ಗೆ ಸ್ವಲ್ಪ ಒಂದು ನಿಮಿಷ ಗೂಗಲ್ ಮಾಡಿ ವರ್ಕ್ ಮಾಡ್ಕೊಳ್ಳಿ ಆಯ್ತಾ? ಓಕೆ, ಫ್ರಿಕ್ಷನಲ್ ವೆರಿ ಇಂಪಾರ್ಟೆಂಟ್ ಇರುತ್ತೆ, ಸ್ಟ್ರಕ್ಚರ್ ಇಂಪಾರ್ಟೆಂಟು, ಡಿಸ್ಗೈಸ್ಡ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಆಲ್ ದಿಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ವಿ ಹ್ಯಾವ್ ಇಟ್. One more thing ಇಲ್ಲಿ ಬಂದಾಗ we can also talk about the skills that a person has and the demand of the market is not matching demand of market or industry ಅದು ಮ್ಯಾಚ್ ಆಗ್ತಿಲ್ಲ. That is also leading to unemployment. That is also called as structural unemployment ಅಂತ ಕರಿತೀನಿ. ತಗೊಳ್ಳಿ, the skills that a person has and the demand in the market both are not matching. ಮ್ಯಾಚ್ ಆಗ್ತಾ ಇಲ್ಲ, ದಟ್ ಕ್ರಿಯೇಟ್ಸ್ ಅನ್ಎಂಪ್ಲಾಯ್ಮೆಂಟ್ ಅಲ್ವಾ? ದಟ್ ಈಸ್ ಆಲ್ಸೋ ಕಾಲ್ಡ್ as ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್. ಎರಡೂ ಸೇಮ್ ಮೀನಿಂಗ್ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಒನ್ ಥಿಂಗ್ ಈಸ್ ಚೇಂಜ್ ಇನ್ ಸ್ಟ್ರಕ್ಚರ್ ಆಫ್ ಎಕಾನಮಿ, ಅದರ್ ಥಿಂಗ್ ಈಸ್ ಸ್ಕಿಲ್ಸ್
and the demand in the market are not matching. Mismatch between the skills of a person and the demand in the market. That is also called as your structural unemployment. ಅರ್ಥ ಆಗ್ತಿದೆಯಲ್ಲ? Disguised, seasonal, frictional, structural, ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ರೆ ಅವ್ನ ಸ್ಕಿಲ್ ಜಾಸ್ತಿ ಇರುತ್ತೆ ಬಟ್ ಈಸ್ ವರ್ಕಿಂಗ್ ಫಾರ್ ಲೆಸ್ ಸ್ಯಾಲ್ರಿ. ಅದೇ ಮೀನಿಂಗ್ ಆಫ್ ಅಂಡರ್ ಎಂಪ್ಲಾಯ್ಮೆಂಟ್. ಆಯ್ತಾ? These are different types of unemployment what we can see. Okay, so these are the things we study in microeconomy ondaga. Okay, so any doubts in this? ಅರ್ಥ ಆಗ್ತಿಲ್ಲ. ಟೈಪ್ಸ್ ಆಫ್ ಗುಡ್ಸ್ ಇಂಪಾರ್ಟೆಂಟ್ ಇರುತ್ತೆ. ಗ್ಯಾಪ್ನ ಕೊಡಿ. ವೆಬ್ಲನ್ ಗುಡ್ಸ್ ಅಂಡ್ ಗಿಫಿನ್ ಗುಡ್ಸ್, ಇನ್ಫೀರಿಯರ್ ಗುಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ವರ್ಕ್ ಮಾಡ್ಕೊಡಿ. ಸೊ ಅಡಿಷನಲಿ ದೇರ್ ಇಸ್ ಒನ್ ಮೋರ್ ಥಿಂಗ್. ದೇರ್ ಇಸ್ ಅ ಹೋಮ್ವರ್ಕ್ ಫಾರ್ ಯು ಗೈಸ್. ಓಕೆ, different types of competition. Okay, ನಿಮ್ಗೆ ಗೊತ್ತಿದ್ದು ಏನಿಗೋ ಮೊನೋಪೊಲಿ ಏನಪ್ಪ? ಮೊನೋಪೊಲಿ ಅಂತ ಹೇಳಿದ್ರೆ ಏನಪ್ಪ? ಕಾರ್ಡ್ only 1% is dominating the entire market. That is called as monopoly. Next we have duopoly. ಅಂದ್ರೆ ಇಬ್ರು ಇರ್ತಾರಲ್ಲ, ಇಬ್ರು ಡಾಮಿನೇಟ್ ಮಾಡ್ತಿರ್ತಾರೆ. Then we have oligopoly. ಅಂದ್ರೆ oligopoly ಅಂತ ಹೇಳಿದ್ರೆ ಫ್ಯೂ ಇಂಡಿವಿಜುವಲ್ಗಳು ಅಂತ 5-6 ಜನ. ಓಕೆ, ACC, ಬಿರ್ಲಾ, ಅವರು ಒಂದು 4-5 ಜನ ದೇ ಆರ್ ಡಾಮಿನೇಟಿಂಗ್ ದ ಮಾರ್ಕೆಟ್. ದಟ್ ಇಸ್ ಮೀನಿಂಗ್ ಆಫ್ oligopoly ಅಂತ ಕರಿತೀನಿ. ದೆನ್ ನನಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದು monopolistic competition. You have to work on this one. What are the features of monopolistic competition ಕರೀತಾರೆ. ಅದು ಗ್ಯಾಪ್ನೇ ಕೊಡಿ. ಸ್ವಲ್ಪ ಕ್ವಶನ್ ಆದರೆ ಇಲ್ಲ ಆಗ್ತಾವ ಅಷ್ಟೇ. ಇದು ಕೆಳಗೆ ಬರಲ್ಲ, ಕೇಳಿದ್ರೆ ಇಲ್ಲಿ ಕೇಳ್ತಾವ ಅಷ್ಟೇ. ಅರ್ಥ ಆಗ್ತಿದೆಯಲ್ಲ? ಗ್ಯಾಪ್ನೇ ಕೊಡಿ. ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್. ಆಯ್ತಾ? these are different type, these are topics we study in microeconomy ಓದ್ತೀವಿ. ಓಕೆನಾ? ಸೊ ಐ ಥಾಟ್ ಆಫ್ ಗೋಯಿಂಗ್ ಟು ಯಾವ ತಗೊಂಡು ಟಾಪಿಕ್ ನೆಕ್ಸ್ಟ್ ಈಗ GDP ಹೋಗೋಣ. GDP ಅವತ್ತು ಮಾಡಿದೆ. ಮತ್ತೆ ಶುಡ್ ಐ ಗೋ ಟು ಸ್ಟಾಕ್ ಹೋಗೋಣ? ಸ್ಟಾಕಾ ಇನ್ಫ್ಲೇಷನ್ ಹೋಗೋಣ? ಓಕೆ, ಇನ್ಫ್ಲೇಷನ್ ವೆರಿ ಇಂಪಾರ್ಟೆಂಟ್ ಚಾಪ್ಟರು. ಓಕೆ, ಇನ್ಫ್ಲೇಷನ್ ಅಲ್ಲಿ ಸ್ವಲ್ಪ ಆಗಿದೆ ಬಟ್ ಸ್ಟಿಲ್ ಇದೀರಾ ಪಾಲಿನ್ ಸ್ಟೂಡೆಂಟ್ಸ್ ಇದೀರಾ? Yes, sir. ಡೌಟ್ ಇದ್ರೆ ಕೇಳಿ, ಹಾಗೆ ಹೇಳ್ತೀನಿ. ಸ್ವಲ್ಪ ವರ್ಕ್ ಮಾಡೋದು ಕಂಪಲ್ಸರಿ ನೀವು ಕೂಡ. ನೆಕ್ಸ್ಟು ವಿ ಹ್ಯಾವ್ ಇನ್ಫ್ಲೇಷನ್. ಗೊತ್ತಲ್ಲ? ಇಟ್ಸ್ ಕಾಲ್ಡ್ ಅಸ್ ಇನ್ವಿಸಿಬಲ್ ಟ್ಯಾಕ್ಸ್ ಥರ ಇದು. ಓಕೆ, ಇಟ್ ಟೇಕ್ಸ್ ಅವರ್ ಮನಿ ಬಟ್ ವಿ ಡೋಂಟ್ ನೋ ಇಟ್ ಅಷ್ಟೇ. ನಮ್ಮ ದುಡ್ಡು ತೊಗೊಂಡೋಗ್ತಿರುತ್ತೆ ಬಟ್ ವಿ ಆರ್ ನಾಟ್ ಅವೇರ್ ಆಫ್ ದಿಸ್. ಓಕೆ, ಇನ್ಫ್ಲೇಷನ್ ಇಸ್ ಲೈಕ್ ಇನ್ವಿಸಿಬಲ್ ಟ್ಯಾಕ್ಸ್ ಥರ ಅದು. ಓಕೆ, ಬಟ್ ಅರ್ಥ ಹಾಕೋಣ ಈಗ. ವಾಟ್ ಈಸ್ ದ ಮೀನಿಂಗ್ ಆಫ್ ಇನ್ಫ್ಲೇಷನ್ ಅಂತ ಹೇಳಿದ್ರೆ ಏನು? ಪ್ರಾಪರ್ ಡೆಫಿನೇಷನ್ ಕಾರ್ಡ್ಲ ಜನರಲ್ ಲೆವೆಲ್ ಆಫ್ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಟ್ ಇಸ್ ನಾಟ್ ಅಬೌಟ್ ಒನ್ ಕಾಮಡಿಟಿ ಅಲ್ಲ, ಇಟ್ ಇಸ್ ಎ ಪ್ರೈಸ್ ಆಫ್ ಬ್ಯಾಸ್ಕೆಟ್ ಆಫ್ ಕಾಮಡಿಟೀಸ್. ದಟ್ ಟು ಪರ್ಸಿಸ್ಟೆಂಟ್ಲಿ ಜಾಸ್ತಿ ಆಗ್ತಾ ಇರಬೇಕಾಗುತ್ತೆ. ಪರ್ಸಿಸ್ಟೆಂಟ್ ಇನ್ಕ್ರೀಸಿಂಗ್ ಅರ್ಥ ಮಾಡ್ಕೊಳ್ಳಿ. ಪರ್ಸಿಸ್ಟೆಂಟ್ ಇನ್ಕ್ರೀಸ್ ಇನ್ ದ ಜನರಲ್ ಲೆವೆಲ್ ಆಫ್ ಪ್ರೈಸಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಆಲ್ ದಿ ಸೋರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಪರ್ಸಿಸ್ಟೆಂಟ್ ರೈಸ್ ಅಂದರೆ ಕಂಟಿನ್ಯೂಸ್ ರೈಸ್ ಆಗ್ತಾ ಇರಬೇಕಾಗುತ್ತೆ. ಓಕೆ, 1 month ಇಟ್ ಕ್ಯಾನ್ ಕಮ್ ಡೌನ್ ಬಟ್ ಜನರಲಿ ಇಟ್ ಈಸ್ ಇನ್ಕ್ರೀಸಿಂಗ್. ಅರ್ಥ ಆಗ್ತಿದೆಯಲ್ಲ? ಸೊ ಮೀನ್ಸ್ ದೇರ್ ಇಸ್ ಎ ಬ್ಯಾಸ್ಕೆಟ್ ಆಫ್ ಗೂಡ್ಸ್ ಅಂಡ್ ದ ಪ್ರೈಸ್ ಆಫ್ ದಿಸ್ ಬ್ಯಾಸ್ಕೆಟ್ ಆಫ್ ಗೂಡ್ಸ್ ಈಸ್ ಇನ್ಕ್ರೀಸಿಂಗ್ ಪರ್ಸಿಸ್ಟೆಂಟ್ಲಿ. ಜಾಸ್ತಿ ಆಗ್ತಾ ಇದೆ. ಸಮಟೈಮ್ಸ್ ಇಟ್ ವಿಲ್ ಕಮ್ ಡೌನ್ ಆಲ್ಸೋ ಬಟ್ ಜನರಲಿ ಇಟ್ ಈಸ್ ಇನ್ಕ್ರೀಸಿಂಗ್. ದಟ್ ಈಸ್ ಕಾಲ್ಡ್ ಎಸ್ ಇನ್ಫ್ಲೇಷನ್. ಆಯ್ತಲ್ಲ? ಇನ್ ದಿಸ್ ಬ್ಯಾಸ್ಕೆಟ್ ಸಮ್ ಪ್ರೈಸ್ ಮೇ ಕಮ್ ಡೌನ್, ಅದರ್ ಪ್ರೈಸ್ ಮೇ ಗೋ ಅಪ್, ಬಟ್ ಜನರಲಿ ದ ಬ್ಯಾಸ್ಕೆಟ್ ಪ್ರೈಸ್ ಇಸ್ ಇನ್ಕ್ರೀಸಿಂಗ್. ಕರೆಕ್ಟ್ ಅಲ್ವಾ? ಸಮ್ ಪ್ರೈಸ್ may come down or go up, but generally the basket of goods, the price of basket of goods is increasing generally. That's the meaning of inflation. ಅರ್ಥ ಆಗ್ತಿದೆಯಲ್ಲ? Then we study about the different types of inflation. Okay, ಅಥವಾ why do we get deflation? ಹೆಂಗ್ ಬರ್ತಪ್ಪ inflation? ಹೆಂಗ್ ಆಗುತ್ತೆ? Why do we, how do we get inflation? Why we get inflation? ಏನಪ್ಪ? What are the reasons for inflation? ಒಂದು ಮನಿ ಸಪ್ಲೈ. ಅದೇ ಏನಿಗೆ ಹೆಂಗೆ ಅಂತ ಪ್ರೈಸು ಯಾವಾಗ ಜಾಸ್ತಿ ಆಗುತ್ತೆ ಯಾವಾಗ ಕಮ್ಮಿ ಆಗುತ್ತಪ್ಪ ನಿಮ್ಮ ಪ್ರಕಾರ?
ಒಂದಲ್ವಾ? ಒನ್ ಥಿಂಗ್ ಇಸ್ ಸಪ್ಲೈ. ಅಷ್ಟೇ, ಸಿ ಇಟ್ ಹ್ಯಾಸ್ ಟೂ ಪಾರ್ಟ್ಸ್ ತಾನೆ. ಒಂದು ಸಪ್ಲೈ, ಇನ್ನೊಂದು ಡಿಮ್ಯಾಂಡ್. ಕರೆಕ್ಟಾ? ಒಂದು ಡಿಮ್ಯಾಂಡ್ ಜಾಸ್ತಿ ಆದ್ರೂ ಕೂಡ ಇನ್ಫ್ಲೇಷನ್ ಆಗ್ಬೋದು, ಸಪ್ಲೈ ಕಮ್ಮಿ ಆದ್ರೂ ಕೂಡ ಇನ್ಫ್ಲೇಷನ್ ಆಗ್ಬೋದು. ಅಗ್ರಿ ಮಾಡ್ತೀರಾ? ಮೀನ್ಸ್ ದೇರ್ ಆರ್ ಟೂ ಸೈಡ್ ಫ್ಯಾಕ್ಟರ್ಸ್. ಒನ್ ಥಿಂಗ್ ಇಸ್ ಸಪ್ಲೈ ಸೈಡ್ ಫ್ಯಾಕ್ಟರ್ಸ್, ಅದರ್ ಥಿಂಗ್ ಇಸ್ ಡಿಮ್ಯಾಂಡ್ ಸೈಡ್ ಫ್ಯಾಕ್ಟರ್ಸ್. ಅಗ್ರಿಡಾ? ಸೊ ಡಿಮ್ಯಾಂಡ್ ಅಂತ ಬಂದಾಗ ಏನ್ ಬರುತ್ತೆ ಹೇಳಿ? ವಿ ಟಾಕ್ ಔಟ್ ವಿಚ್ ಫ್ರಮ್ ಹೂ ಸೈಡ್ ಮಾಡ್ತೀನಿ, ಯಾರು ಮಾಡ್ತೀನಿ? ಕನ್ಸ್ಯೂಮರ್ ತಾನೆ. ವಿ ಟಾಕ್ ಫ್ರಮ್ ದ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ. ಅಗ್ರಿ ಮಾಡ್ತೀರಾ? ಸೊ ಕನ್ಸ್ಯೂಮರ್ ವಿಲ್ ಡಿಮ್ಯಾಂಡ್ ಮೋರ್ ಗುಡ್ಸ್ ವೆನ್? ಯಾವಾಗ? ಕರೆಕ್ಟಾ? ಒನ್ ಥಿಂಗ್ ಇಸ್ ವೆನ್ ಹಿ ಹ್ಯಾಸ್ ಮೋರ್ ಇನ್ಕಮ್ ವಿತ್ ಹಿಮ್. ಕರೆಕ್ಟಾ? ವೆನ್ ಹಿ ಹ್ಯಾಸ್ ಮೋರ್ ಮನಿ ವಿತ್ ಹಿಮ್ಸೆಲ್ಫ್, he'll start demanding more goods. It will create inflation. Agree ಮಾಡ್ತೀರಾ? So when will get more money? ಯಾವ ಬರ್ತದೆ ಅವನಿಗೆ? When will get more money? When will he get more money? ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಬಿಕಾಸ್ ಆಫ್ ಮನಿ ಜಾಸ್ತಿ ಆಗಿದೆ ಎಕಾನಮಿಲಿ ಅಂತ. ವೆನ್ ದ ಪರ್ಸನ್ ವಿಲ್ ಗೆಟ್ ಮೋರ್ ಮನಿ, ನಿಮ್ಗೆ ಯಾವ ದುಡ್ಡಾಗ ಬರ್ತದೆ ನಿಮ್ಮ ಹತ್ರ? Increased wages. One thing is salary. Correcta? When you get more salary, you will get more income. That time will demand more goods. Correcta? When government tax you less, agree ಮಾಡ್ತೀರಾ? When government tax you less, you will get more income because you are paying less tax pay ಮಾಡ್ತಿದ್ದೀರಾ. ಅವನಿಗೆ ಇನ್ಕಮ್ ಜಾಸ್ತಿ ಇರುತ್ತೆ. ಅಗ್ರಿ ಮಾಡ್ತಾ? ಮತ್ತೆ ಎನಿಥಿಂಗ್ ಎಲ್ಸ್? ಮತ್ತೆ ಯಾರಿದೆಯಾ? ಮತ್ತೆ when government gives you money, ಕೊಡ್ತಾರೆ ನಿಮಗೆ? ಕೊಡ್ತಾರಲ್ಲ 2,000 ರೂಪಾಯಿನ. ಕರೆಕ್ಟ್ ತಾನೆ? when they go 2,000 ರೂಪಾಯಿ still it creates demand ಅಮ್ಮ. ಸ್ಟಿಲ್ ಇಟ್ ಕ್ರಿಯೇಟ್ಸ್ ಡಿಮ್ಯಾಂಡ್. 2,000 ರೂಪಾಯಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡುತ್ತೆ. ಓಕೆ, ಸ್ಟಿಲ್ ಅರ್ಥ ಕೇಳ್ತಿರೋದು ವೆನ್ ಗೌರ್ಮೆಂಟ್ ಗಿವ್ಸ್ ಯು ಫ್ರೀ ಮನಿ ಕೊಟ್ಟಾಗ. ಕರೆಕ್ಟಾ? ಎನಿಥಿಂಗ್ ಎಲ್ಸ್? ಮತ್ತೆ ಯಾರಿದೆಯಾ? Sir, rise in black money. ರೈಸಿಂಗ್ ಬ್ಲ್ಯಾಕ್ ಮನಿ. ಓಕೆ, ದೆನ್ ಎನಿಥಿಂಗ್ ಎಲ್ಸ್? ವೆನ್ ಇಂಟ್ರೆಸ್ಟ್ ಕಮ್ಸ್ ಡೌನ್. ಕರೆಕ್ಟಾ? ವೆನ್ ಇಂಟ್ರೆಸ್ಟ್ ಕಮ್ಸ್ ಡೌನ್, ಅಂದ್ರೆ ಫಾರ್ ಎಕ್ಸಾಂಪಲ್ ವೆನ್ ದ ಬ್ಯಾಂಕ್ ಆಫರಿಂಗ್ ಯು ಲೆಸ್ ಇಂಟ್ರೆಸ್ಟ್ ಮನಿ, ನಿಂಗೆ ಲೋನ್ ಫ್ರೀಯಾಗಿ ಕೊಡ್ತೀನಪ್ಪ, ಅಥವಾ ಲೋನು ಐ ಆಮ್ ಗಿವಿಂಗ್ ಯು ಅಟ್ 2%, 800, you take more money than when the interest comes down, or when government gives you money, when the government taxes you less, or then you get more income. That time people will have more money and they'll start creating more demand. It increases inflation. Agree ಮಾಡ್ತೀರಾ? ಅದಕ್ಕೆ this talks about, majorly talks about money supply in the economy. Agree ಮಾಡ್ತೀರಾ? ಡಿಮ್ಯಾಂಡ್ ಸೈಡ್ ಅಂತ ಬಂದಾಗ we usually link it to money supply in the economy. If the money supply is more, demand increases, inflation also increases. Agree ಮಾಡ್ತೀರಾ? Then we come to supply side. ಏನ್ ಬರುತ್ತೆ ಇಲ್ಲಿಗೆ ಬಂದಾಗ? From which angle I talk about? Producer ಅಲ್ವಾ? We talk about from the producer angle. ಏನ್ ಬರುತ್ತೆ ಇಲ್ಲಿ? How do we ಹೆಂಗ್ ಜಾಸ್ತಿ ಆಗುತ್ತೆ? One thing is when there is a increasing of raw material cost. Agree ಮಾಡ್ತೀರಾ? ಮತ್ತೆ ಬಿಟ್ಟು ಮತ್ತೆ ಇದೆಯಾ? ಸಬ್ಸಿಡಿ. ಓಕೆ, ವೆನ್ ಗೌರ್ಮೆಂಟ್ ಗಿವ್ಸ್ ಯು ಮೋರ್ ಸಬ್ಸಿಡೀಸ್, ಪ್ರೈಸ್ ಕಮ್ಮಿ ಇಡ್ತೀನಿ, ಇಲ್ಲ ಜಾಸ್ತಿ ಆಗ ಪ್ರೈಸ್ ಜಾಸ್ತಿ ಆಗುತ್ತೆ. ಕರೆಕ್ಟ್ ಆಗುತ್ತೆ ಬಿಟ್ಟು ಮತ್ತೆ ಯಾರಿದೆಯಾ? ಇಫ್ ದಿಸ್ ದ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಟು ಟ್ರಾನ್ಸ್ಪೋರ್ಟ್ ದ ಗೂಡ್ಸ್, ಅವಾಗ ಜಾಸ್ತಿ ಆಗುತ್ತೆ ಪ್ರೈಸು. ಕರೆಕ್ಟ್ ಅಲ್ಲ? ಸ್ಟ್ರೈಕ್ ಆಗ್ತಿರುತ್ತೆ, ಅವಾಗ ಜಾಸ್ತಿ ಆಗುತ್ತೆ. ಸೊ ದಿಸ್ ಆರ್ ದ ಮೇಜರ್ ವೇ. ಅರ್ಥ ಆಗ್ತಿಲ್ಲ? ದಿಸ್ ಆರ್ ದ ಮೇಜರ್ ವೇಸ್ ಆಫ್ ಹ್ಯಾಪನ್ಸ್. ಅದರ್ ವೇ ಕೂಡ ಆಗುತ್ತೆ ಇನ್ಫ್ಲೇಷನ್ ಕೂಡ. ದರ್ ಇಸ್ ಕಾಲ್ಡ್ ಎಸ್ ಓಲಿಗೋಪಾಲಿಸ್ಟಿಕ್ ಅಥವಾ ಓಲಿಗೋಪಾಲಿಲಿ ವಾಟ್ ಹ್ಯಾಪನ್ಸ್ ಅಂತ ಹೇಳಿದ್ರೆ, ಸೊ ಸಮ್ ಪೀಪಲ್ ಇದಾರಲ್ಲ, ಸಮ್ ಪೀಪಲ್ ವಿಲ್ ಹೋಲ್ಡ್ ದ ಗೂಡ್ಸ್, ಅಂದ್ರೆ ದೇ ವಿಲ್ ಹೋಲ್ಡ್ ದ ಗೂಡ್ಸ್ ಅಮಾಂಗ್ ದೆಮ್ಸೆಲ್ಸ್. ಅಲ್ಲೇ ಇಟ್ಕೊಂತಾರೆ, ಅವತ್ತ ಇಟ್ಕೊಂತಾರೆ. ವೈ? ಬಿಕಾಸ್ ಟು ಕ್ರಿಯೇಟ್ ಆರ್ಟಿಫಿಷಿಯಲ್ ಡಿಮ್ಯಾಂಡ್. ಬಿಕಾಸ್ ಸಪ್ಲೈ ಕಮ್ಮಿ ಮಾಡಿ, ಓಕೆ, ಡಿಮ್ಯಾಂಡ್ ಜಾಸ್ತಿ ಮಾಡಿಸಿ, ಪ್ರೈಸ್ ಜಾಸ್ತಿ ಮಾಡೋದಕ್ಕೆ, ಟು ಅರ್ನ್ ಮೋರ್ ಪ್ರಾಫಿಟ್ಸ್, ಸಮ್ ಪೀಪಲ್ ವಿಲ್ ಹೋಲ್ಡ್ ದ ಗೂಡ್ಸ್ ವಿತ್ ದೆಮ್ಸೆಲ್ಸ್ ಓನ್ಲಿ. ಓಕೆ, ಅದು ಕೂಡ ಟೈಪ್ ಆಗುತ್ತೆ. ಬಟ್ ದಟ್ ಇಸ್ ನಾಟ್ ಸೊ ರಿಲೆವೆಂಟ್ ಫಾರ್ ಮೀ. ಫಾರ್ ದೀಸ್ ಟು ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ನನಗೆ. ಅರ್ಥಕ್ಕಿಲ್ಲ? ಅದರ್ ವೇಸ್ ಕೂಡ ಆಗುತ್ತೆ ರೀಸನ್ಸ್. ಅದರ್ ರೀಸನ್ಸ್ ಅದೇ, ಬಟ್ ಮೇಜರ್ಲಿ ದೇರ್ ಆರ್ ಟೂ ರೀಸನ್ಸ್ ಹ್ಯಾಪನ್ಸ್. ಒನ್ ಥಿಂಗ್ ಇಸ್ ಡಿಮ್ಯಾಂಡ್ ಸೈಡ್, ಅದರ್ ಥಿಂಗ್ ಇಸ್ ಸಪ್ಲೈ ಸೈಡ್ ಇನ್ಫ್ಲೇಷನ್ ಅಂತ ಕರಿತೀನಿ. ಅರ್ಥ ಆಗ್ತಿಲ್ಲ? ದೇರ್ ಆರ್ ಓನ್ಲಿ ಮೇಜರ್ಲಿ ಟೂ ಸೈಡ್ಸ್ ಆಗ್ತಿದೆ. ಓಕೆ, ಸೊ ಒನ್ ಥಿಂಗ್ ಇಸ್ ಸಪ್ಲೈ ಸೈಡ್, ಅದರ್ ಥಿಂಗ್ ಇಸ್ ಡಿಮ್ಯಾಂಡ್ ಸೈಡ್. ಅರ್ಥ ಆಗ್ತಿಲ್ಲ? ಬಟ್ ಅಕಾರ್ಡಿಂಗ್ ಟು ಯು, ಹೂ ಕ್ಯಾನ್ ಕಂಟ್ರೋಲ್ ದ ಇನ್ಫ್ಲೇಷನ್? ಹೂ ಕ್ಯಾನ್ ಕಂಟ್ರೋಲ್ ದ ಇನ್ಫ್ಲೇಷನ್? ನಿಮ್ಮ ಪ್ರಕಾರ ಹೆಂಗ್ ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ, ಹೌ ಡು ವಿ ಕಂಟ್ರೋಲ್ ಇನ್ಫ್ಲೇಷನ್? ಹೌ ಡು ವಿ ಕಂಟ್ರೋಲ್ ಡಿಮ್ಯಾಂಡ್ ಸೈಡ್ ಇನ್ಫ್ಲೇಷನ್? ಹೆಂಗ್ ಮಾಡ್ತೀರಪ್ಪ? RBI. ಅದೇ ಕಂಟ್ರೋಲ್ ಹೆಂಗ್ ಮಾಡ್ತೀರ? ಅದು ಎಕ್ಸಾಂಪಲ್ ಕೊಡಿ ನನಗೆ. ಲೋನು
ಕರೆಕ್ಟ್ ಅಲ್ಲ. ಒನ್ ಥಿಂಗ್ ಇಸ್ ಐ ಕ್ಯಾನ್ ರೈಸ್ ದ ಇಂಟ್ರೆಸ್ಟ್ ಆಫ್ ದಿ ಬ್ಯಾಂಕ್ ಲೋನ್ಸ್, ಕರೆಕ್ಟಾ? ಅದ್ರ ಮತ್ತೆ ಐ ಕ್ಯಾನ್ ಟ್ಯಾಕ್ಸ್ ಮೋರ್ ಇಂಡಿವಿಜುವಲ್ಸ್, ಕರೆಕ್ಟಾ? ಸಿ ಅರ್ಥ ಮಾಡ್ಕೊಳ್ಳಿ, ಇನ್ ಸಮ್ ವೇ ಅದರ್ ವೇ ಐ ಶುಡ್ ಟೇಕ್ ದ ಮನಿ ಫ್ರಮ್ ದ ಪೀಪಲ್, ಕರೆಕ್ಟಾ? ಮೀನ್ಸ್ ಐ ಶುಡ್ ರಿಡ್ಯೂಸ್ ಮನಿ ಸಪ್ಲೈ ಇನ್ ದ ಎಕಾನಮಿ. ಅಗ್ರಿ ಮಾಡ್ತೀರಾ? ಐ ಶುಡ್ ರಿಡ್ಯೂಸ್ ಮನಿ ಸಪ್ಲೈ ಇನ್ ದ ಎಕಾನಮಿ. ಹೂ ಕ್ಯಾನ್ ಡೂ ಇಟ್? ಯಾವ ಮಾಡೋಕೆ ಇದೆ? ಕರೆಕ್ಟ್ ಅಲ್ಲ. ಒನ್ ಥಿಂಗ್ ಇಸ್ ಅರ್ಥ ಮಾಡ್ಕೊಳ್ಳಿ, ಇಟ್ ಇಸ್ ದ RBI. ಅರ್ಥ ಆಗ್ತಿಲ್ಲ? ಮೀನ್ಸ್ RBI is the one which controls the demand side inflation. Majorly I'm saying. Majorly. It is not only ಅಂತ ಹೇಳ್ತಿರಲ್ಲ, it is majorly. RBI can control the demand side inflation in a better way because it controls my supply. Because raising of interest rates ಕಮ್ಮಿ ಆಗುತ್ತಲ್ಲ ಮಾಡ್ಕೊತಿರ್ಬೇಕಾದ್ರೆ, ಆಯ್ತಾ? ಸೊ ಇಟ್ ಕ್ಯಾನ್ ಕಂಟ್ರೋಲ್ ಡಿಮ್ಯಾಂಡ್ ಸೈಡ್ ಇನ್ಫ್ಲೇಷನ್. ಇಲ್ಲಿಗೆ ಬಂದಾಗ ಹೂ ಕ್ಯಾನ್ ಕಂಟ್ರೋಲ್ ಇಟ್? ಹೂ ಕ್ಯಾನ್ ಬಿಲ್ಡ್ ಇನ್ಫ್ರಾಸ್ಟ್ರಕ್ಚರ್? ಹೂ ಕ್ಯಾನ್ ಗಿವ್ ಸಬ್ಸಿಡೀಸ್? ಕರೆಕ್ಟ್ ತಾನೆ? ಮೀನ್ಸ್ ಗೌರ್ಮೆಂಟ್ ಕ್ಯಾನ್ ಕಂಟ್ರೋಲ್ or regulate this supply side inflation. Agree ಮಾಡ್ತೀರಾ? So these are the things. So when they ask who can control the inflation, it is both government as well as RBI. Agree ಮಾಡ್ತೀರಲ್ಲ? ಬಟ್ ಅರ್ಥ ಮಾಡ್ಕೊಳ್ಳಿ, ಇಟ್ ಇಸ್ ನಾಟ್ ಓನ್ಲಿ ಅಂತಲ್ಲ. ಗೌರ್ಮೆಂಟ್ ಕ್ಯಾನ್ ಆಲ್ಸೋ ಕಂಟ್ರೋಲ್ ಡಿಮ್ಯಾಂಡ್ ಸೈಡ್ ಇನ್ಫ್ಲೇಷನ್. ಹೇಗೆ? ಇಫ್ ದೇ ಸ್ಟಾಪ್ ಗಿವಿಂಗ್ ಸಬ್ಸಿಡೀಸ್, ಇಫ್ ದೇ ಸ್ಟಾಪ್ ಗಿವಿಂಗ್ ಫ್ರೀ ಅಮೌಂಟ್ ಟು ಪೀಪಲ್, ಕರೆಕ್ಟ್ ತಾನೆ? ಅವಾಗ ಆಗುತ್ತೆ. ಸೊ ಬೋತ್ ಪಾಸಿಬಲ್ ಇದೆ. ಬಟ್ ಜನರಲಿ ಅಂತ ಬಂದಾಗ, ಯೂಶಲಿ ಡಿಮ್ಯಾಂಡ್ ಸೈಡ್ ಅಂತ ಬಂದಾಗ RBI ಬರುತ್ತೆ, ಸಪ್ಲೈ ಸೈಡ್ ಅಂತ ಬಂದಾಗ ಇಟ್ ಇಸ್ ದ ಗವರ್ನಮೆಂಟ್ ವಿಚ್ ಕಂಟ್ರೋಲ್ಸ್ ದ ಇನ್ಫ್ಲೇಷನ್. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಗ್ಯಾಪ್ ನೆಟ್ಕೊಡಿ. ಇಸ್ ಇಟ್ ಫೈನ್? ಓಕೆ, ನೌ ಕಮ್ಸ್ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಫ್ಲೇಷನ್ ಬರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಫ್ಲೇಷನ್ ಗ್ಯಾಪ್ ಇದೆಯಾ? ಒನ್ ಥಿಂಗ್ ಇಸ್ ಹೈಪರ್ ಇನ್ಫ್ಲೇಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೈಪರ್ ಇನ್ಫ್ಲೇಷನ್. ದೆನ್ ವಿ ಹ್ಯಾವ್ disinflation. Disinflation. Next to deflation. Then recession. Next to depression. Next to stagflation. Okay, ಅದು ಹೋಗೋಣ, ಮುಂದೆ ಹೋಗೋಣ. ಅಲ್ಲಿ reflation. ಇದಕ್ಕೆ ಅನ್ಸುತ್ತೆ ಇಟ್ ಇಸ್ reflation ಅಂತ ಒಂದು ಬರುತ್ತೆ. ಗ್ಯಾಪ್ ನೆಕ್ಕೊಳ್ಳಿ. reflation. Core inflation, headline inflation. ಏನಪ್ಪಾ? Core inflation, headline inflation. ಓಕೆ, ಬರು ಹೆಡ್ಲೈನ್ ಇನ್ಫ್ಲೇಷನ್. ಓಕೆ, ಬರ್ತೀನಿ. ಹೆಡ್ಲೈನ್ ಇನ್ಫ್ಲೇಷನ್ ಅಥವಾ ಕೋರ್ ಇನ್ಫ್ಲೇಷನ್. ನೆಕ್ಸ್ಟು ಸ್ಟ್ರಿಂಗ್ಫ್ಲೇಷನ್, ಸ್ಕ್ಯೂಫ್ಲೇಷನ್. ನೆಕ್ಸ್ಟು ಇನ್ನೂ ಬರುತ್ತೆ ಸ್ಟ್ಯಾಗ್ಫ್ಲೇಷನ್. ಏನಪ್ಪ? reflation. Reflation. These are the different types of inflation. Skew ಅಲ್ಲಪ್ಪ, ಸ್ಕಿಮ್ ಅಂತ ಬರುತ್ತೆ. ಏನಂದ್ರೆ ಸರ್ವಿಸ್ ರೆಡ್ಯೂಸ್ ಆಗುತ್ತೆ, ಅಂದ್ರೆ ಹೋಟೆಲ್ ಸರ್ವಿಸ್ ಅದೆಲ್ಲ ರೆಡ್ಯೂಸ್ ಆದ್ರೆ ಪ್ರೈಸ್ ಹಂಗೆ ಸೇಮ್ ಆಗುತ್ತೆ. ಓಕೆ, ಹಾಕೊಳ್ಳಿ, ನೋ ಪ್ರಾಬ್ಲಮ್. ಇಫ್ ಯು ಗೆಟ್ ಟರ್ಮ್ಸ್ ವಿಚ್ ಆರ್ ನ್ಯೂಸ್ ಹಾಕೋತೀರಿ. ಇದೊಂದೇ ಮ್ಯಾಟರ್ ಅಲ್ಲ ಕಣ್ರಪ್ಪ, ಇದು ಬೇಸಿಕ್ ಅಷ್ಟೇ ಬರ್ತದೆ ನಾನು. ಇಫ್ ಯು ಗೆಟ್ ಎನಿಥಿಂಗ್ ಮನೆ ನೋಡ್ದಲ್ಲ ಇನ್ಫ್ಲೇಷನ್ ಅಂತ, ಇನ್ಫ್ಲೇಷನ್. ಸೊ ದೇ ಆರ್ ಕನ್ನಡ ಬರ್ತಾನೆ. ಇದು ನಿಮ್ಗೆ ಗೊತ್ತಾಗ ಇದು ಅರ್ಥ ಆಗುತ್ತೆ ನಿಮ್ಗೆ ಈಸಿಯಾಗಿ. ಅದೇ ಮೀನಿಂಗ್ ಆಫ್ ಇಟ್ ಅಷ್ಟೇ. ಇಫ್ ಯು ಗೆಟ್ ಎನಿ ಟರ್ಮ್ ವಿಚ್ ಲಿಂಕ್ ಟು ದಿಸ್ ಒನ್ ಇನ್ ಕನ್ನಡ ಯು ಹ್ಯಾವ್ ಟು ಸ್ಟಡಿ ಇಟ್ ಅಷ್ಟೇ. ಅರ್ಥ ಆಗ್ತೀಯಲ್ಲ? ವಾಟ್ ಮೀನಿಂಗ್ ಆಫ್ ಹೈಪರ್ ಇನ್ಫ್ಲೇಷನ್ ಅಂತ ಹೇಳಿದ್ರೆ, ಹೈಪರ್ ಇನ್ಫ್ಲೇಷನ್ ಕರೆಕ್ಟ್ ಅಲ್ಲ? ಇಟ್ ಈಸ್ ಕಾಲ್ಡ್ ಎಸ್ ಹೈ ಇನ್ಫ್ಲೇಷನ್ ಅಂತ ಅನ್ಕೊಳ್ಳಿ ಅಷ್ಟೇ. ಇಟ್ ಈಸ್ ವೆರಿ ಹೈ ಇನ್ಫ್ಲೇಷನ್. ಇನ್ಫ್ಲೇಷನ್ ಈಸ್ ವೆರಿ ಹೈ, ತುಂಬ ಜಾಸ್ತಿ ಇದೆ, ತುಂಬ ಹೈ ಇದೆ. ದಟ್ ಇಸ್ ಮೀನಿಂಗ್ ಆಫ್ ಹೈಪರ್ ಇನ್ಫ್ಲೇಷನ್ ಅಂತ ಕರಿತೀನಿ. ದೆನ್ ವಿ ಹ್ಯಾವ್ ಡಿಸ್ಇನ್ಫ್ಲೇಷನ್. ಅಂದ್ರೇನು? ಕನ್ನಡ ಒನ್ ಥಿಂಗ್ ಇಸ್ ರಿಡಕ್ಷನ್ ಇನ್ ದ ಪ್ರೈಸ್ ಆಫ್ ಇನ್ಫ್ಲೇಷನ್, ಸಾರಿ ರೇಟ್ ಆಫ್ ಇನ್ಫ್ಲೇಷನ್. ಓಕೆ, ಇನ್ಫ್ಲೇಷನ್ ಇದೆ ಅಲ್ಲಿ, ಬಟ್ ರಿಡಕ್ಷನ್ ಆಫ್ ದ ರೇಟ್ ಆಫ್ ಇನ್ಫ್ಲೇಷನ್ ಕಮ್ಮಿ ಆಗ್ತಿದೆ. ಮೀನ್ಸ್ 5% ಇತ್ತು, 3 ಆಗಿದೆ, ಈಗ 2 ಆಗ್ತಿದೆ, ಆ ಥರ. Means there is a reduction of the rate of inflation. Inflation ಇದೆ, but there is a reduction of the rate of inflation because inflation control ಆಗ್ತಾ ಹೋಗ್ತೀವಿ ಅಂತ ಅನ್ಕೊಳ್ಬೇಕಾದ್ರೆ. ಅರ್ಥ ಆಗ್ತಿಯಲ್ಲ? So there is a reduction of the rate of inflation. That is called as disinflation. Okay? Deflation ಅಂತ ಹೇಳಿದ್ರೆ ಕನ್ನಡ one thing is price level is falling down. Means there is a negative growth of the prices of goods and services. ಅರ್ಥ ಆಗ್ತಿಯಲ್ಲ? That is called as deflation. Recession ಅಂತ ಹೇಳಿದ್ರೆ 2 successive quarters means for 6 months continuously. For 6 months continuously.
ಕೊಡಾಕ್ತೀನಿ ಬರೋ. ಓಕೆ, ಫಾರ್ 6 months ಕಂಟಿನ್ಯೂಸ್ಲಿ there is a reduction of the prices of the goods and services. ಅರ್ಥಾಗ್ತಿಲ್ಲ. ಡಿಫ್ಲೇಷನ್ ಹ್ಯಾಪನಿಂಗ್ ಫಾರ್ 2 successive quarters. That is called as recession. Depression ಅಂತ ಹೇಳಿದ್ರೆ deep recession is called as depression. Okay, then what is the meaning of reflation ಅಂತ ಹೇಳಿದ್ರೆ Policy driven price increase. ಏನಪ್ಪ? Policy driven price increase. Policy driven price increasing. Okay, good. When do we do it? See, ನಿಮಗೆ ಕಂಟ್ರಿಲಿ do we want inflation ಬೇಕಾ? ಕಂಟ್ರಿಲಿ do we want inflation ಕಂಟ್ರಿ ಬೇಕಾ? ಏನಿಗೆ ಬೇಕು ಕಂಟ್ರಿಲಿ? do we want inflation ಕಂಟ್ರಿ inflation ಇರಬೇಕಾ? do you want price to increase ಆಗಬೇಕಾ? ಅದು ಅಷ್ಟೇ ಪ್ರೈಸ್ ಎಷ್ಟೇ ಮಾಡೋಣ. ಯಾಕೆ? ಓಕೆ, ಆಮೇಲೆ ಬಿಟ್ಟು ಟು ಬೆನಿಫಿಟ್ ಪ್ರೊಡ್ಯೂಸರ್ಸ್. ಅರ್ಥ ಮಾಡ್ಕೊಡ್ರಪ್ಪ. ಇಫ್ ದ ಪ್ರೈಸ್ ಸೇಮ್ ಇತ್ತು ಅಂತ ಹೇಳಿದ್ರೆ ವೈ ವಿಲ್ ಐ ಪ್ರೊಡ್ಯೂಸ್ ಮೋರ್ ಗುಡ್ಸ್? ಕರೆಕ್ಟ್ ತಾನೆ? ಫಾರ್ ಮೀ ಇನ್ಸೆಂಟಿವ್ ವಿಲ್ ಓನ್ಲಿ ಕಮ್ ವೆನ್ ಐ ಗೆಟ್ ಮೋರ್ ಪ್ರಾಫಿಟ್ಸ್. ಅಗ್ರಿ ಮಾಡ್ತೀರಾ? ಸೊ ಐ ವಿಲ್ ಗೆಟ್ ಮೋರ್ ಪ್ರಾಫಿಟ್. ಅಟ್ ಲೀಸ್ಟ್ ಅಕೇಶನಲಿ ಮೈ ಪ್ರೈಸ್ ಶುಡ್ ಆಲ್ಸೋ ಇನ್ಕ್ರೀಸ್ ಬಿಕಾಸ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಪ್ರೈಸ್ ಜಾಸ್ತಿ ಆಗ್ತಾನೆ ಅಂತ ಹೇಳ್ತಿರೋದು. ಸೊ ಮೀನ್ಸ್ ಇನ್ಫ್ಲೇಷನ್ ಈಸ್ ಆಲ್ಸೋ ನೀಡೆಡ್ ತಾನೆ ಎಕಾನಮಿಗೆ, ಕಂಟ್ರಿಗೆ ಬೇಕು. ಅದರ್ವೈಸ್ ಪ್ರೊಡ್ಯೂಸರ್ಸ್ ವಿಲ್ ನಾಟ್ ಹ್ಯಾವ್ ಎನಿ ಇನ್ಸೆಂಟಿವ್ ಟು ಪ್ರೊಡ್ಯೂಸ್ ಮೋರ್ ಗುಡ್ಸ್. ಕರೆಕ್ಟಾ? ಬಟ್ ಪ್ರೈಸ್ ಜಾಸ್ತಿ ಸಮಸ್ಯೆ ಆಗ್ತಾನೆ ಎಕಾನಮಿಗೆ. ಅರ್ಥಾಗ್ತಿಲ್ಲ. ಇನ್ಫ್ಲೇಷನ್ ಶುಡ್ ಬಿ ಆಪ್ಟಿಮಲ್ ಇರಬೇಕಾಗುತ್ತೆ. ಇನ್ಫ್ಲೇಷನ್ ಶುಡ್ ಬಿ ಆಪ್ಟಿಮಲ್. ಎಷ್ಟಾಗುತ್ತೆ ಯೂಶಲಿ? ವಾಟ್ ದ ಯೂಶುವಲ್ ರೇಂಜ್ ಆಫ್ ಇನ್ಫ್ಲೇಷನ್? ಏನೋ ರ್ಯಾಂಡಮ್ ಹಾಕೋದು ಅಷ್ಟೇ ಸರ್. 3 to 4. ಇವಾಗ ಎಷ್ಟು ಇದೆ? ಅಲ್ಲ, ಜನರಲ್ ಎಷ್ಟು ಬೇಕಂತ ಹೇಳ್ತಾರೆ. ದಿಸ್ ವಾಟ್ ಗೌರ್ಮೆಂಟ್ ಸೇಸ್. ಎಷ್ಟು ಬೇಕಂತ ಜನರಲ್ ಆಗಿ ಆಪ್ಟಿಮಲ್ ರೇಂಜ್ ಇಟ್ ಈಸ್ 2 to 6%. 2% to 6% is the optimal inflation rate which is required for a country to grow. Okay, ಒಂದು ಕಂಟ್ರಿ ಗ್ರೋ ಬೇಕಂತ ಹೇಳಿದ್ರೆ ಇಟ್ ರಿಕ್ವೈರ್ಡ್ ಟು ಹ್ಯಾವ್ ಅಟ್ ಲೀಸ್ಟ್ 2 to 6% ಆಫ್ ಇನ್ಫ್ಲೇಷನ್. ಇದಕ್ಕೆ ಜಾಸ್ತಿ ಆದ್ರೂ ಸಮಸ್ಯೆ ಆಗುತ್ತೆ, ಇದಕ್ಕೆ ಕಮ್ಮಿ ಆದ್ರೂ ಸಮಸ್ಯೆ ಆಗುತ್ತೆ. ಓಕೆನಾ? ಸೊ ಅರ್ಥ ಮಾಡ್ಕೊಳ್ಳಿ. ವೆನ್ ದ ಇನ್ಫ್ಲೇಷನ್ ಇಸ್ ಬಿಟ್ವೀನ್ 2 to 6% ಇತ್ತು ಅಂತ ಹೇಳಿದ್ರೆ ದಟ್ ಈಸ್ ಆಪ್ಟಿಮಲ್ ಫಾರ್ ಎ ಕಂಟ್ರಿ ಗ್ರೋತಿಗೆ. ದಟ್ ಈಸ್ ಕಾಲ್ಡ್ ಆಸ್ ಗೋಲ್ಡಿಲಾಕ್ಸ್ ಸಿಚುವೇಶನ್ ಅಂತ ಕರಿತೀನಿ. ಗೋಲ್ಡಿಲಾಕ್ಸ್ ಸಿಚುವೇಶನ್ ಅಥವಾ ಝೋನ್, ಯು ಕ್ಯಾನ್ ಕಾಲ್ ಎನಿಥಿಂಗ್. ಈ ಟರ್ಮ್ ಕೇಳಿದಿರಾ ಗೋಲ್ಡಿಲಾಕ್ಸ್ ಅಂತ? ಎನಿವೇರ್ ಇನ್ ಜಿಯೋಗ್ರಫಿ ಹ್ಯಾವ್ ಯು ಹರ್ಡ್ ದಿಸ್ ಗೋಲ್ಡಿಲಾಕ್ಸ್ ಅಂತ? ಗೋಲ್ಡಿಲಾಕ್ಸ್ ಝೋನ್ ಕೇಳಿಲ್ಲ? ಎನಿಬಡಿ ಗೋಲ್ಡಿಲಾಕ್ಸ್ ಅಂತ ಯಾರು ಕೇಳಿದಿರಾ? ಅರ್ಥ ಮಾಡ್ಕೊಳಪ್ಪ. ಅದ್ರ ಮೀನಿಂಗ್ ಏನಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ತಾನೆ. ಫಸ್ಟು ದಿಸ್ ಇಸ್ ಸನ್, ಮರ್ಕ್ಯೂರಿ ಬರುತ್ತಾ? ಮರ್ಕ್ಯೂರಿನ ವೀನಸ್ ಅರ್ಥ ಈ ಕಡೆ ಮಾರ್ಸ್. ಅರ್ಥ ಆಗ್ತಿದಲ್ಲ? ಇಫ್ ಅರ್ಥ ಇಲ್ಲಿದೆ ಅದು. ವಾಟ್ ಹ್ಯಾಪೆಂಡ್ ಇಫ್ ಅರ್ತ್ ವಾಸ್ ಸ್ಟೇಯಿಂಗ್ ಹಿಯರ್? ಏನಾಗ್ತಿತ್ತು? ಯಾಕೆ ಸ್ವಲ್ಪ ವಾಟ್ ವುಡ್ ಹ್ಯಾವ್ ಹ್ಯಾಪೆಂಡ್ ಇಫ್ ದ ಅರ್ತ್ ವಾಸ್ ಲಿಟಲ್ ಬಿಟ್ ಕ್ಲೋಸರ್ ಟು ಸನ್? ಏನಪ್ಪ? ಕರೆಕ್ಟ್. ಒನ್ ಥಿಂಗ್ ಈಸ್ ಟೆಂಪರೇಚರ್ ವುಡ್ ಹ್ಯಾವ್ ಬಿನ್ ಮೋರ್ ಅಲ್ವಾ? ಜಾಸ್ತಿ ಆಗ್ತಿತ್ತಾನೆ ಅವಾಗ ಇರ್ಬೇಕಾದ್ರೆ. ಅವಾಗ ಪೀಪಲ್ ಕೆನಾಟ್ ಸ್ಟೇ ದೇರ್. ಕರೆಕ್ಟ್. ವಾಟ್ ವುಡ್ ಹ್ಯಾವ್ ಹ್ಯಾಪೆಂಡ್ ಇಫ್ ದ ಅರ್ತ್ ವಾಸ್ ಸ್ಟೇಯಿಂಗ್ ಲಿಟಲ್ ಬಿಟ್ ಫಾರ್ದರ್? ಏನಾಗ್ತದೆ ಅವಾಗ? ಕೋಲ್ಡ್ ಆಗ್ತಿತ್ತಾನೆ, Temperature would have decreased. ಕಮ್ಮಿ ಆಗ್ತಿತ್ತು. ಅವಾಗ ಪೀಪಲ್ ಕೆನಾಟ್ ಲೀವ್ ಆಲ್ಸೋ. ಸೊ ಬಟ್ ರೈಟ್ ನೌ ವಿ ಆರ್ ಇನ್ ದಟ್ ಆರ್ಬಿಟ್ ವೇರ್ ವಿ ಗೆಟ್ ಬೋತ್ ಕೋಲ್ಡ್ ಇದೆ, ವಾರ್ಮ್ ಇದೆ, ಎರಡು ಇರ್ತಾನೆ ಕರೆಕ್ಟ್ ಆಗಿ. ದಟ್ ಇಸ್ ದ ಮೀನಿಂಗ್ ಆಫ್ ಗೋಲ್ಡಿಲಾಕ್ಸ್ ಝೋನ್ ಅಂತ ಕರಿತೀವಿ. ನಾಟ್ ಟು ಹೈ, ನಾಟ್ ಟು ಲೋ. ಇಲ್ಲೂ ಆಯ್ತು ಬರ್ತಿರೋದು. ಓಕೆ, ಇನ್ಫ್ಲೇಷನ್ ಇಸ್ ನಾಟ್ ಟು ಹೈ, ನಾಟ್ ಟು ಲೋ. ದಟ್ ಇಸ್ ದ ಮೀನಿಂಗ್ ಆಫ್ ಗೋಲ್ಡಿಲಾಕ್ಸ್ ಝೋನ್ ಫಾರ್ ಎ ಕಂಟ್ರೀಸ್ ಎಕಾನಮಿಕ್ ಗ್ರೋತ್. ಇಟ್ ಇಸ್ ದ ಆಪ್ಟಿಮಲ್ ರೇಂಜ್ ಆಫ್ ಇನ್ಫ್ಲೇಷನ್ ರಿಕ್ವೈರ್ಡ್ ಫಾರ್ ದ ಸಸ್ಟೈನಬಲ್ ಗ್ರೋತ್ಗೆ. ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ದ ಮೀನಿಂಗ್ ಆಫ್ ಇನ್ಫ್ಲೇಷನ್. ಅರ್ಥ ಆಗ್ತಿದೆಯಲ್ಲ? ಜಾಸ್ತಿ ಆಗ್ತಿದೆ ಇನ್ಫಾರ್ಮೇಶನ್. ಆಗಬಾರ್ದು, ಆದ್ರೆ ಓಡಾಕ್ಬಿಡ್ತೀನಿ ಹೇಳಿದ್ದೀನಿ. ಆಗುತ್ತೆ, ನೀವೇ ಕೇಳ್ತಾರೆ ಮತ್ತೆ ಹೊಡಿತೀನಿ. ಸುಮ್ಮನೆ ಕ್ವಶನ್ ಕೇಳ್ತೀವಿ ಅಷ್ಟೇ ನಾವು. ನೀವು ಆಗಲ್ಲ ಅಂತ ಹೇಳ್ಬೇಕಷ್ಟೇ. ಓಕೆ, ಅರ್ಥ ಆಗ್ತದೆ ಅನ್ಕೊಂತೀನಿ. ಹೈಪರ್ ಇನ್ಫ್ಲೇಷನ್, ಡಿಸ್ಇನ್ಫ್ಲೇಷನ್, ಡಿಫ್ಲೇಷನ್, ರಿಸೆಷನ್ ಆ್ಯಂಡ್ ಡಿಪ್ರೆಷನ್. ಆಯ್ತಾ? ಸೊ ವಿ ವಾಂಟ್ ಇನ್ಫ್ಲೇಷನ್ ಇನ್ ದ ಎಕಾನಮಿ ಬೇಕಾಗುತ್ತೆ ಬಿಕಾಸ್ ಪ್ರೊಡ್ಯೂಸರ್ಸ್ ವಿಲ್ ನಾಟ್ ಪ್ರೊಡ್ಯೂಸ್ ಗೂಡ್ಸ್. ದೇರ್ ಇಸ್ ನೋ ಇನ್ಸೆಂಟಿವ್ ಫಾರ್ ಹಿಮ್ ಟು ಪ್ರೊಡ್ಯೂಸ್ ದ ಗೂಡ್ಸ್. ಇನ್ಫ್ಲೇಷನ್ ಇಲ್ಲ ಅಂತ ಹೇಳಿದ್ರೆ. ಬಟ್ ಜಾಸ್ತಿ ಆದರೆ ಸಮಸ್ಯೆ ಆಗುತ್ತೆ. ಸೊ ಇಟ್ ಒಂದು ರೇಂಜ್ ಇರಬೇಕಾಗುತ್ತೆ.
ದಟ್ ಈಸ್ ಕಾಲ್ಡ್ ಎಸ್ ಗೋಲ್ಡಿಲಾಕ್ಸ್ ಝೋನ್ ಅಂತ ಕರಿತೀನಿ. ಇಟ್ ಇಸ್ 4 to 6% ಇರುತ್ತೆ. ಅರ್ಥ ಮಾಡ್ಕೋದ್ಯಾ? ಸೊ ಇಫ್ ದೇರ್ ಇಸ್ ನೋ ಇನ್ಫ್ಲೇಷನ್ ಅನ್ಕೊಳ್ಳಿ, ಈಗ ಎಕಾನಮಿ ಇನ್ಫ್ಲೇಷನ್ ಇಲ್ವೇ ಇಲ್ಲ, ದೇರ್ ಇಸ್ ಎ ರಿಸೆಷನ್ ಹ್ಯಾಪನಿಂಗ್ ಇನ್ ಎಕಾನಮಿ. ಓಕೆ, ರಿಸೆಷನ್ ಅಂತ ಹೇಳಿ ಎಲ್ಲೂ ಗ್ರೋತ್ ಇದ್ದಾನೆ, ಎಕಾನಮಿ ಗ್ರೋತ್ ಇಲ್ವೇ ಇಲ್ಲ ಕಂಟ್ರಿಲಿ ಅಂತ ಹೇಳ್ತೀವಿ. ಅವಾಗ ಏನಾಗಬೇಕು ಹೇಳಿ? ಇಫ್ ದೇರ್ ಇಸ್ ನೋ ಗ್ರೋತ್ ವಾಟ್ ಹ್ಯಾಪನ್ಸ್? ಏನಾಗುತ್ತೆ ಅವಾಗ? ಇಫ್ ದೇರ್ ಇಸ್ ನೋ ಗ್ರೋತ್ ಅವಾಗ ಏನಾಗುತ್ತೆ ಎಕಾನಮಿಲಿ? ಡು ಯು ಗೆಟ್ ಮೋರ್ ಎಂಪ್ಲಾಯ್ಮೆಂಟ್ ಸಿಗುತ್ತಾ? ಇಲ್ಲ ತಾನೆ. ಮೀನ್ಸ್ ಫ್ಯಾಕ್ಟ್ರಿ ಶಟ್ ಡೌನ್ ಆಗುತ್ತೆ, ಜಾಬ್ ಲಾಸ್ ಆಗುತ್ತೆ, ಎಲ್ಲ ಆಗುತ್ತಾನೆ. ಇಟ್ ಇಸ್ ಗುಡ್ ಫಾರ್ ಎಕಾನಮಿ, ಒಳ್ಳೇದು ಎಕಾನಮಿ ಅಲ್ಲ ತಾನೆ. ಆ ಟೈಮ್ ಯಾಕಂದ್ರೆ ವಿ ಹ್ಯಾವ್ ಟು ಕ್ರಿಯೇಟ್ ಮೋರ್ ಡಿಮ್ಯಾಂಡ್. ಮೀನ್ಸ್ ವಿ ಹ್ಯಾವ್ ಟು ಇನ್ಫ್ಯೂಸ್ ಸಮ್ ಇನ್ಫ್ಲೇಷನ್ ಮಾಡೋಕ್ಕಾಗುತ್ತೆ. ಅರ್ಥ ಆಗ್ತಿಲ್ಲ? ಡ್ಯೂರಿಂಗ್ ಟೈಮ್ ಆಫ್ ರಿಸೆಷನ್ ಆರ್ ಡಿಪ್ರೆಷನ್ ವಿ ಹ್ಯಾವ್ ಟು ಇನ್ಫ್ಯೂಸ್ ಇನ್ಫ್ಲೇಷನ್ ಬೈ ಪರ್ಪಸ್ಫುಲಿ ಹಾಕ್ಬೇಕಾಗುತ್ತೆ, ಬಿಕಾಸ್ ಟು ಕ್ರಿಯೇಟ್ ಡಿಮ್ಯಾಂಡ್ ಇನ್ ದ ಎಕಾನಮಿ. ದಟ್ ಈಸ್ ಕಾಲ್ಡ್ ಎಸ್ ರಿಫ್ಲೇಷನ್. ಅರ್ಥ ಆಗ್ತಿಲ್ಲ? ಡ್ಯೂರಿಂಗ್ ರಿಸೆಷನ್ ಆರ್ ಡಿಪ್ರೆಷನ್ ಬರ್ತಿದೆ ಅನ್ಕೊಳ್ಳಿ ಎಕಾನಮಿ, ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಗೌರ್ಮೆಂಟ್ ವಿಲ್ ಕ್ರಿಯೇಟ್ ಮೋರ್ ಡಿಮ್ಯಾಂಡ್ ಇನ್ ದ ಎಕಾನಮಿ. ಕ್ರಿಯೇಟ್ ಮಾಡೋಕ್ಕೆ ದೇ ಮೇ ಗಿವ್ ಫ್ರೀ ಮನಿ ಟು ದ ಪೀಪಲ್. ಎಕ್ಸಾಂಪಲ್ ಇಸ್ ಯುವರ್ ಫಿಸ್ಕಲ್ ಸ್ಟಿಮ್ಯುಲಸ್. ಫಿಸ್ಕಲ್ ಸ್ಟಿಮ್ಯುಲಸ್ ಕೇಳಿದಿರಾ ಟರ್ಮ್? ಏನಂಗಂದ್ರೆ ಸರ್ ಯುವರ್ ಕ್ವಶನ್ ವಾಸ್ ಕೇಳಿದಿರ ಅಂತ ಕೇಳಿದ್ದು. ಯು ಡಿಡ್ ಮೀನಿಂಗ್ ಕೇಳಿದ್ರ ಅಂತ ಕೇಳಿ ಟರ್ಮ್ ಕೇಳಿದಿರ. ಮೀನಿಂಗ್ ಏನಾದ್ರು ಸಿ ಅರ್ಥ ಮಾಡ್ಕೊಡಪ್ಪ. ಡ್ಯೂರಿಂಗ್ ಕೋವಿಡ್ ಟೈಮ್ ಅಲ್ಲಿ ವಿ ವೆಂಟ್ ಟು ರಿಸೆಷನ್ ಹೋಗಿದ್ದು. ಡ್ಯೂರಿಂಗ್ ಕೋವಿಡ್ ಟೈಮ್ ಅಲ್ಲಿ ವಿ ವೆಂಟ್ ಟು ಅಫಿಷಿಯಲಿ ವಿ ವೆಂಟ್ ಟು ರಿಸೆಷನ್ ಹೋಗಿದ್ದು. ಓಕೆ, ಆ ಟೈಮಲ್ಲಿ ಗೌರ್ಮೆಂಟ್ ಗೇವ್ ಎ ಪ್ಯಾಕೇಜ್, 20 lakh crore ಪ್ಯಾಕೇಜ್ ಕೊಟ್ಟರು. ಓಕೆ, ಫಾರ್ ಡಿಫ್ರೆಂಟ್ ಸೆಕ್ಟರ್ಸ್ಗೆ ಟು ಬೂಸ್ಟ್ ದ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋದಕ್ಕೆ. ದಟ್ ಈಸ್ ಕಾಲ್ಡ್ ಎಸ್ ಫಿಸ್ಕಲ್ ಸ್ಟಿಮ್ಯುಲಸ್. ಓಕೆ, ಮೀನ್ಸ್ ಇಟ್ ಇಸ್ ದ ಅಫರ್ಮೇಟಿವ್ ಆಕ್ಷನ್ ಆರ್ ದ ಇಂಟೆನ್ಸ್ ಅಫರ್ಮೇಟಿವ್ ಆಕ್ಷನ್. ನೋಡ್ಕೊಳ್ಬೇಕಾದ್ರೆ ಇಂಟೆನ್ಸ್ ಅಫರ್ಮೇಟಿವ್ ಆಕ್ಷನ್ taken by the government. It is an intense affirmative action taken by the government to boost demand in the economy. To boost demand in the economy or to create growth. Okay, growth ಬರೋದಕ್ಕೆ ಸೊ they give money ಕೊಡ್ತಾರೆ. That is the meaning fiscal stimulus ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? That is the meaning of reflation. Means government is purposefully infusing inflation into the economy. ಏನಕ್ಕೆ? ಟು ಕ್ರಿಯೇಟ್ ಡಿಮ್ಯಾಂಡ್, ಟು ಪ್ರಮೋಟ್ ಗ್ರೋತ್. ಅರ್ಥ ಆಗ್ತಿಲ್ಲ? ಹೌ ದೇ ಗಿವ್ ಇಟ್? ದೇ ಥ್ರೂ ಫಿಸ್ಕಲ್ ಸ್ಟಿಮ್ಯುಲಸ್. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬಂದಾಗ ದೇ ವಿಲ್ ಪ್ರಮೋಟ್ ರಿಸೆಷನ್, ರಿಪ್ಲೈ ಮಾಡ್ತಾರೆ. ದೇ ಆರ್ ಥ್ರೂ ಫಿಸ್ಕಲ್ ಸ್ಟಿಮ್ಯುಲಸ್. ಓಕೆ, ಬೆಳಿ ಬರುತ್ತೆ. ಅರ್ಥ ಆಗ್ತಿಲ್ಲ? ರಿಸೆಷನ್, ಡಿಪ್ರೆಷನ್ ಬರುತ್ತೆ, ಅದಾದ್ಮೇಲೆ ಬರುತ್ತೆ ವಿ ಗೆಟ್ ರಿಫ್ಲೇಷನ್ ಥ್ರೂ ಫಿಸ್ಕಲ್ ಸ್ಟಿಮ್ಯುಲಸ್. ಆಯ್ತಾ? ನೆಕ್ಸ್ಟ್ ವಿ ಹ್ಯಾವ್ ಹೆಡ್ಲೈನ್ ಇನ್ಫ್ಲೇಷನ್ ಅಂಡ್ ಕೋರ್ ಇನ್ಫ್ಲೇಷನ್. ಅಂದ್ರೆ ಏನಪ್ಪ? ಹೌದಲ್ವಾ? ಇನ್ ಕೋರ್ ಇನ್ಫ್ಲೇಷನ್ ವಿ ಮೆಜರ್ ಇನ್ಫ್ಲೇಷನ್ ಎಕ್ಸ್ಕ್ಲೂಡಿಂಗ್ ವಾಲಟೈಲ್ ಕಾಂಪೋನೆಂಟ್ಸ್. ಅರ್ಥ ಆಗ್ತಿಲ್ಲ? ವಿ ಎಕ್ಸ್ಕ್ಲೂಡ್ ವಾಲಟೈಲ್ ಕಾಂಪೋನೆಂಟ್ಸ್. ದಟ್ ಈಸ್ ಕಾಲ್ಡ್ ಎಸ್ ಕೋರ್ ಇನ್ಫ್ಲೇಷನ್ ಅಂತ ಕರಿತೀನಿ. ಎಕ್ಸ್ಕ್ಲೂಡಿಂಗ್ volatile components means food and fuel in India. Excluding volatile components, that is called as core inflation ಅಂತ ಕರಿತೀನಿ. ಹೆಡ್ಲೈನ್ ಅಂತ ಬಂದಾಗ ಐ ಆಮ್ ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ಓಕೆ, ಎವ್ರಿಥಿಂಗ್ ಈಸ್ ಇನ್ಕ್ಲೂಡೆಡ್, ಇನ್ಕ್ಲೂಡಿಂಗ್ volatile components, including food and fuel. Okay, that is called as headline inflation. ಅರ್ಥ ಆಗ್ತಿದೆಯಲ್ಲ? ಕೋರ್ ಇನ್ಫ್ಲೇಷನ್ ಅಂತ ಬಂದಾಗ ಇಟ್ ಈಸ್ ಎಕ್ಸ್ಕ್ಲೂಡಿಂಗ್ volatile components. ಹೆಡ್ಲೈನ್ ಅಂತ ಬಂದಾಗ ಇಟ್ ಈಸ್ ಇನ್ಕ್ಲೂಡಿಂಗ್ ಆಲ್ ದೋ ಥಿಂಗ್ಸ್. ಓಕೆ ಓಕೆ, ನೆಕ್ಸ್ಟ್ ಸ್ಟ್ರಿಂಗ್ಫ್ಲೇಷನ್. ಹೇಳಿದಲ್ಲ, ಪ್ರೈಸ್ ಸೇಮ್ ಇರುತ್ತೆ ಬಟ್ ಅಮೌಂಟ್ ಆಫ್ ಗುಡ್ಸ್ ವಾಟ್ ಐ ಗೆಟ್ ಇಸ್ ಕಮ್ಮಿ ಆಗ್ತಾ ಇದೆ. ಓಕೆ, ಬಿಸ್ಕೆಟ್ ಇಷ್ಟು ದೊಡ್ಡದಾಗಿತ್ತು, ಈಗ ಚಿಕ್ಕದಾಗಿದೆ ಬಿಸ್ಕೆಟ್ ಅಷ್ಟೇ. ಪ್ರೈಸ್ 5 ರೂಪಾಯಿ ಪ್ರೈಸ್ ಇದೆ. ಓಕೆ, ನೀವು ಸ್ಟ್ರಿಂಗ್ಫ್ಲೇಷನ್ ಅಂತ ಕರಿತೀವಿ. ಆಯ್ತಾ? ಪ್ರೈಸ್ ಸೇಮ್ ಇದೆ ಬಟ್ ಕ್ವಾಂಟಿಟಿ ಆಫ್ ಗುಡ್ಸ್ ಈಸ್ ಕಮ್ಮಿ ಆಗ್ತಿದೆ. ನೆಕ್ಸ್ಟ್ ಸ್ಕ್ಯೂಫ್ಲೇಷನ್ ಅಂತ ಹೇಳಿದ್ರೆ ಕಾರ್ಡಲ್ಲ, ಒಂದೇ ಎ ಸ್ಮಾಲ್ ಗ್ರೂಪ್ ಆಫ್ ಕಮಾಡಿಟೀಸ್ ಅಲ್ಲಿ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮೀನಿಂಗ್ ಆಫ್ ಸ್ಕ್ಯೂಫ್ಲೇಷನ್ ಅಂತ ಕರಿತೀವಿ. ಎ ಗ್ರೂಪ್ ಆಫ್ ಕಮಾಡಿಟೀಸ್ ಅಲ್ಲಿ ಮಾತ್ರ ಇನ್ಕ್ರೀಸ್ ಆಗ್ತದೆ. A small group of commodities only the price is increasing. That is called as skewflation. Okay, price rise in the small group of commodities. That is called as skewflation. Then stagflation ಅಂತ ಹೇಳಿದ್ರೆ high inflation, high unemployment and low growth, less growth or negative growth ಕೂಡ ಇರುತ್ತೆ. ಗೊತ್ತಿಲ್ಲ. ಆಯ್ತಾ? So it is called as stagflation. Higher inflation,
higher unemployment and less growth. That is called as stagflation. ಮೆಮ್ ಅಂತ ಹೇಳಿದಾಗ ಮೆಮ್ಫ್ಲೇಷನ್ ಅಂತ ಹೇಳಿದ್ರೆ ಓಕೆ ಗೊತ್ತಲ್ಲ, ಇನ್ಫ್ಲೇಷನ್ ಕಾಲ್ಡ್ ಬೈ ರೈಸಿಂಗ್ ಆಫ್ ಮೆಮೊರಿ ಡಿವೈಸಸ್ ಪ್ರೈಸ್ ಜಾಸ್ತಿ ಆಗಿ ಇಟ್ ಇಸ್ ಕ್ರಿಯೇಟಿಂಗ್ ಮೆಮ್ಫ್ಲೇಷನ್ ಇನ್ ದ ಎಕಾನಮಿ. Okay, these are important things which you have to work on. Okay, there is one extra thing you have to work on is this one, refined core inflation. Refined core inflation. ಸ್ವಲ್ಪ ಒಪ್ಪಿಕೊಳ್ಳಿ. ಡಿಪ್ರೆಷನ್ ಆಯಿತು. ಬರ್ಪಡೆ ನಂಬರ್ ಸಾಕಿದೆ. ರಿಟೇಲ್ ಕ್ವಾಲಿಫಿಕೇಶನ್ okay, these are terms we study. Arakella, these are major terms what we study in inflation. Okay, so next ಬಂದಾಗ what are the impacts of inflation? ಏನು ಬರುತ್ತಪ್ಪ ಇಂಪ್ಯಾಕ್ಟ್ ಏನಾಗುತ್ತೆ ಇನ್ಫ್ಲೇಷನ್ ಇಂದ? ವಾಟ್ ಮೇ ಹ್ಯಾಪನ್ಸ್ ಬಿಕಾಸ್ ಆಫ್ ಇನ್ಫ್ಲೇಷನ್? ಏನಾಗಬಹುದು ಇನ್ಫ್ಲೇಷನ್ ಇಂದ? ಹೌ ಅನ್ಎಂಪ್ಲಾಯ್ಮೆಂಟ್ ರೇಟ್ ಆಗುತ್ತೆ? ಏನು ಕ್ರಿಯೇಟ್ ಆಗುತ್ತೆ ಇನ್ಫ್ಲೇಷನ್? there is a curve ಇದೆ, ಕ್ಯಾಪ್ನ ಇದೆಯಾ ಅದರನ್ನು, which talk about inflation and unemployment ಬಗ್ಗೆ. There is a curve or a graph which talks about relationship between unemployment and inflation. ಯಾವುದು? ಏನಂದ್ರೆ ಏನು ಹೇಳೋದು? ಇನ್ಫ್ಲೇಷನ್ ಜಾಸ್ತಿ ಇದೆ ಅಲ್ಲ, ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳಿ, ರಿಸ್ಕ್ ಬೇಡ ಅಂತ. ಇನ್ಫ್ಲೇಷನ್ ಇದ್ದಾಗ ಎಂಪ್ಲಾಯ್ಮೆಂಟ್ ಇದೆ, ಹಾಂ ಇನ್ಫ್ಲೇಷನ್ ಕಡಿಮೆ ಮತ್ತೆ ಊಟ ಇದ್ರೆ ನೀವೇನು ಊಟ ಇರ್ತೀರಿ ಈಗ? ಅದಕ್ಕೆ ಹೇಳ್ರಪ್ಪ, ವಾಟ್ ಆರ್ ದ ಇಂಪ್ಯಾಕ್ಟ್ಸ್ ಆಫ್ ಇನ್ಫ್ಲೇಷನ್? ಏನಾಗ್ಬೋದು ಇನ್ಫ್ಲೇಷನ್ ಇಂದ? ಕ್ರಿಯೇಟ್ಸ್ ಎಂಪ್ಲಾಯ್ಮೆಂಟ್. ಏನಪ್ಪ? ಓಕೆ, ಒನ್ ಥಿಂಗ್ ಈಸ್ ಪರ್ಚೇಸಿಂಗ್ ಪವರ್ ಆಫ್ ಮನಿ ವಿಲ್ ಕಮ್ಸ್ ಡೌನ್. ಕರೆಕ್ಟಾ? ಬಿಕಾಸ್ ಆಫ್ ಇನ್ಫ್ಲೇಷನ್, ಬಿಕಾಸ್ ಆಫ್ ದಿ ಪ್ರೈಸ್ ರೈಸ್, I can purchase less amount of goods as of now. One thing is that one. Purchasing power of money will come down. Then what has happened? ಮತ್ತೆ ಏನಾಗ್ಬೋದು? It creates employment create ಆಗುತ್ತಾ? ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಅನ್ಬಿಟ್ಟು ಮತ್ತೆ ಎನಿಥಿಂಗ್ ಎಲ್ಸ್. ವಾಟ್ ಹ್ಯಾಪನ್ಸ್ ಟು ಇನ್ವೆಸ್ಟ್ಮೆಂಟ್ ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ಟು ಇನ್ವೆಸ್ಟ್ಮೆಂಟ್? ಹೆಂಗ್ ಕಮ್ಮಿ ಆಗುತ್ತೆ? ಕರೆಕ್ಟ್ ಹೇಳ್ರಮ್ಮ, ಹೆಂಗ್ ಕಮ್ಮಿ ಆಗುತ್ತೆ ಅಂತ? ಎಲ್ಲ ಗೂಡ್ಸ್ ಮೇಲೆ ಕರೆಕ್ಟ್ ತಾನೆ? ದೇರ್ ಮನಿ ಈಸ್ ಗೋಯಿಂಗ್ ಟುವರ್ಡ್ಸ್ ದ ಬೈಯಿಂಗ್ ಆಫ್ ಎಸೆನ್ಷಿಯಲ್ ಗೂಡ್ಸ್ಗೆ ಹೋಗ್ತಿದೆ. ಸೊ ಇಟ್ ವಿಲ್ ಕಮ್ ಡೌನ್ ದೇ ಸೇವಿಂಗ್ಸ್ ಕಮ್ಮಿ ಆಗುತ್ತಾನೆ. ಏನು ಸೇವಿಂಗ್ಸ್ ಕಮ್ಮಿ ಆದರೆ ಇನ್ವೆಸ್ಟ್ಮೆಂಟ್ ವಿಲ್ ಆಲ್ಸೋ ಕಮ್ ಡೌನ್. ಕರೆಕ್ಟಾ? ಮೀನ್ಸ್ ಇನ್ವೆಸ್ಟ್ಮೆಂಟ್ ಅದರ್ ಥಿಂಗ್ಸ್ ವಿಲ್ ಕಮ್ಸ್ ಡೌನ್. ಅಗ್ರಿ ಮಾಡ್ತೀರಾ? ದಟ್ ಇಸ್ ಒನ್ ಥಿಂಗ್. ವಾಟ್ ಹ್ಯಾಪನ್ಸ್ ಟು ಡೆಬಿಟರ್ಸ್ ಮೀನ್ ಡೆಪ್ಟರ್ಸ್? ಸಾಲ ತೊಗೊಂಡಿರೋರಿಗೆ, ಐ ಹ್ಯಾವ್ ಟೇಕನ್ ಎ ಲೋನ್, ಆಯ್ತು ತೊಗೊಂಡಿದ್ದೀನಲ್ಲ ನಾನು. ವಾಟ್ ಹ್ಯಾಪನ್ಸ್? ಪಾಸಿಟಿವ್, ಹಾಂ, ಒಳ್ಳೆಯದು. ಒಳ್ಳೆದ ಕೆಟ್ಟದ? ಅರ್ಥ ಮಾಡ್ಕೊಳ್ಳಿ. ಇಟ್ ಬೆನಿಫಿಟ್ಸ್ ಡೆಪ್ಟರ್ಸ್. ಆಯ್ತಾ? ಸಾಲ ತೊಗೊಂಡಿರೋರಿಗೆ ಇಟ್ ಈಸ್ ಈಸಿ ಟು ರಿಪೇ ದ ಮನಿ ಬ್ಯಾಕ್ ಬಿಕಾಸ್ ಮನಿ ಹ್ಯಾಸ್ ನೋ ವ್ಯಾಲ್ಯೂ. ಮಾರ್ಕೆಟಲ್ಲಿ ದುಡ್ಡು ಜಾಸ್ತಿ ಇದೆ. ಇನ್ ಮಾರ್ಕೆಟ್ ವಿ ಹ್ಯಾವ್ ಮೋರ್ ಮನಿ ಇನ್ ದ ಮಾರ್ಕೆಟಲ್ಲಿ ದುಡ್ಡು ಜಾಸ್ತಿ ಇದೆ. ಆವಾಗ ಡೆಪ್ಟರ್ಸ್ ಆ ಸಾಲ ತೊಗೊಂಡಿರೋರು ದೇ ಆರ್ ಈಸಿ ಟು ರಿಪೇ ದ ಮನಿ, ಈಸಿ ಪೇ ಮಾಡ್ತಾರೆ ರಿಪೇ ಮಾಡೋಕ್ಕೆ. ಅರ್ಥ ಆಗ್ತಿದೆಯಲ್ಲ? ಬಟ್ ಇಟ್ ಇಫೆಕ್ಟ್ಸ್ ದ ಕ್ರಿಯೇಟರ್ಸ್. ಸಾಲ ಕೊಟ್ಟವ್ರಿಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಗ್ಯಾಪ್ನ ಇಟ್ಕೊಳ್ಳಿ. ಓಕೆ, ಸೊ ಇದು ಒನ್ ಥಿಂಗ್. ಡೆಪ್ಟರ್ಸ್ ಆ್ಯಂಡ್ ಕ್ರಿಯೇಟರ್ಸ್ಗೆ ಅದು ಹೆಲ್ಪ್ ಆಗುತ್ತೆ. ಡೆಪ್ಟರ್ಸ್ಗೆ ಹೆಲ್ಪ್ ಆಗುತ್ತೆ, ಕ್ರಿಯೇಟರ್ಸ್ಗೆ ತಪ್ಪಾಗುತ್ತೆ. ಓಕೆ, ದಟ್ ಈಸ್ ಒನ್ ಥಿಂಗ್. ನೆಕ್ಸ್ಟು, ವಿಲ್ ಇಟ್ ಇಂಪ್ಯಾಕ್ಟ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ಸ್? ಇಂಪ್ಯಾಕ್ಟ್ ಆಗುತ್ತಾ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್? ವಿಲ್ ಇಟ್ ಇಂಪೋರ್ಟ್ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? ಜನರಲ್ ಹೇಳ್ತಾರೆ. ಯು ಕ್ಯಾನಾಟ್ ಬಿ ಸೋ ಶೋರ್, ಬಟ್ ಜನರಲ್ ಹೇಳ್ತಿರೋದು.
ಇಂಪೋರ್ಟ್ ಕಮ್ಮಿ ಆಗೋದು ಜಾಸ್ತಿ ಆಗುತ್ತೆ. ಹಿಂಗೆ ಕರೆಕ್ಟ್ ತಾನೆ. ಮನಿ ಸಪ್ಲೈ ಜಾಸ್ತಿ ಇದೆ ಅಂತ ಹೇಳಿದ್ರೆ ಇಂಪೋರ್ಟ್ ಜಾಸ್ತಿ ಆಗುತ್ತೆ ಇಂಡಿಯಾಗೆ. ಬಟ್ ಶೋರ್ ಆಗಿ ಹೇಳೋಕ್ಕಾಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ವೆನ್ ಎವರ್ ವಿ ಟಾಕ್ ಅಬೌಟ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ ಮಾತಾಡಬೇಕಾದ್ರೆ ವಿ ಕಂಪೇರ್ ದ ಬೋತ್ ಕಂಟ್ರೀಸ್ ಇನ್ಫ್ಲೇಷನ್ ಕಂಪೇರ್ ಮಾಡ್ತೀವಿ. ಇನ್ಫ್ಲೇಷನ್ ಆಫ್ ಇಂಡಿಯಾ, ಇನ್ಫ್ಲೇಷನ್ ಆಫ್ USA, ಅದನ್ನು ಕಂಪೇರ್ ಮಾಡಿ ಹೇಳ್ತೀವಿ ಹೇಳ್ಬೇಕಾದ್ರೆ. ಬಟ್ ಜನರಲಿ ಹೇಳ್ತೀವಿ ಅಂತ ಹೇಳಿದ್ರೆ ಇಂಪೋರ್ಟ್ಸ್ ವಿಲ್ ಇನ್ಕ್ರೀಸಸ್ ಬಿಕಾಸ್ ಮನಿ ವ್ಯಾಲ್ಯೂ ಕಮ್ಮಿ ಇದೆ, ಪೀಪಲ್ ಹ್ಯಾವ್ ಮೋರ್ ಮನಿ, ದೇ ಇಂಪೋರ್ಟ್ ಮೋರ್ ಗುಡ್ಸ್. ಅಗ್ರಿ ಮಾಡ್ತೀರಾ? ದಿಸ್ ಇಸ್ ಜನರಲ್ ವೇ ಆಫ್ ಸೇಯಿಂಗ್. ಬಟ್ ಸ್ಪೆಸಿಫಿಕ್ ಅಂತ ಹೇಳೋಕ್ಕಾಗೋದಿಲ್ಲ. ಕನ್ಫರ್ಮ್ ಅಂತ ವರ್ಷ ಬಂದ್ರೆ ಹೇಳೋಕ್ಕಾಗೋದಿಲ್ಲ. ಓಕೆ, ಬಟ್ ಜನರಲಿ ಇಟ್ ವಿಲ್ ಕಮ್ ಡೌನ್. ಓಕೆ, ಇಂಪೋರ್ಟ್ಸ್ ವಿಲ್ ಇನ್ಕ್ರೀಸ್, ಜಾಸ್ತಿ ಆಗ್ತಾ ಹೋಗುತ್ತೆ. ಅದಾಗ್ತಿಲ್ಲ. ಡೆಪ್ಟರ್ಸ್ಗೆ ಇಂಪ್ಯಾಕ್ಟ್ ಆಗುತ್ತೆ, ಡೆಪ್ಟರ್ಸ್ಗೆ ಪಾಸಿಟಿವ್, ಕ್ರೆಡಿಟರ್ಸ್ಗೆ ನೆಗೆಟಿವ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ವಿಲ್ ಕಮ್ ಡೌನ್. ಕರೆಕ್ಟಾ? ವಾಟ್ ಹ್ಯಾಪನ್ಸ್ ಟು ಗೌರ್ಮೆಂಟ್ ಏನಾಗುತ್ತೆ? ಇಫ್ ದೇ ಆರ್ ಫೈನಾನ್ಸಿಂಗ್ ಡೆಫಿಸಿಟ್, ವಾಟ್ ಹ್ಯಾಪನ್ಸ್? ನೆಗೆಟಿವ್ ಪಾಸಿಟಿವ್ ಗೌರ್ಮೆಂಟಿಗೆ? ನೆಗೆಟಿವ್ ತಾನೆ, ಬಿಕಾಸ್ ದೇ ಹ್ಯಾವ್ ಟು ಪೇ ಮೋರ್ ಇಂಟ್ರೆಸ್ಟ್ ಮಾಡೋಕ್ಕಾಗ್ತದೆ ಈಗ. ಅದಾಗ್ತಿಲ್ಲ. ಡೆಫಿಸಿಟ್ ಫೈನಾನ್ಸಿಂಗ್ ಬಿಕಮ್ ವೆರಿ ಕಾಸ್ಟ್ಲಿ ಫಾರ್ ದಮ್. ಓಕೆ, ಸೊ ದಿಸ್ ಆರ್ ಸಮ್ ಇಂಪ್ಯಾಕ್ಟ್ಸ್ ಆಫ್ ಇನ್ಫ್ಲೇಷನ್. ಕ್ವಶನ್ಸ್ ಆಗ್ಬೇಕಾದ್ರೆ ಯು ಥಿಂಕ್ ಆ್ಯಂಡ್ ಆನ್ಸರ್ ಮಾಡಬೇಕಾದ್ರೆ ವೆರಿ ಕೇರ್ಫುಲ್ ಆಗಿ ಆನ್ಸರ್ ಮಾಡಿ. ಆಯ್ತಾ? ಎಫೆಕ್ಟ್ಸ್ ಆಫ್ ಇನ್ಫ್ಲೇಷನ್. ಆಯ್ತಾ? ನೆಕ್ಸ್ಟು there are two terms which you have to remember. One thing is inflationary gap. ಏನಂದ್ರೆ ಓಕೆ, ದೆನ್ ಅದು ಕೂಡ ಆಗುತ್ತೆ. ಒನ್ ಮೋರ್ ಡಿಮ್ಯಾಂಡ್ ಈಸ್ ಅಗ್ರಿಗೇಟ್ ಡಿಮ್ಯಾಂಡ್ ಈಸ್ ಮೋರ್ ದೆನ್ ದ ಸಪ್ಲೈ. ಬರ್ಕೊಂಬಿಡಿ. ಇನ್ಫ್ಲೇಷನರಿ ಗ್ಯಾಪ್ ಅಂಡ್ ಡಿಫ್ಲೇಷನರಿ ಗ್ಯಾಪ್. ಇನ್ಫ್ಲೇಷನರಿ ಗ್ಯಾಪ್ ಅಂತ ಹೇಳಿದ್ರೆ ಅಗ್ರಿಗೇಟ್ ಡಿಮ್ಯಾಂಡ್ ಇನ್ ದ ಎಕಾನಮಿ ಈಸ್ ಮೋರ್ ದೆನ್ ದ ಸಪ್ಲೈ. ದಟ್ ಇಸ್ ದ ಮೀನಿಂಗ್ ಆಫ್ ಇನ್ಫ್ಲೇಷನರಿ ಗ್ಯಾಪ್ ಅಂತ ಕರಿತೀನಿ. ಅದರ್ ಮೀನಿಂಗ್ ಆಲ್ಸೋ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ರಿಯಲ್ GDP ಅಂಡ್ ಪೊಟೆನ್ಷಿಯಲ್ GDP. ಅರ್ಥ ಆಗ್ತಿದೆಯಾ? ಇನ್ಫ್ಲೇಷನರಿ ಗ್ಯಾಪ್ ಅಂತ ಹೇಳಿದ್ರೆ ಡಿಫ್ರೆನ್ಸ್ ಬಿಟ್ವೀನ್ ರಿಯಲ್ GDP ಅಂಡ್ ಪೊಟೆನ್ಷಿಯಲ್ GDP. ಓಕೆ, ಸೊ ಅಗ್ರಿಗೇಟ್ ಡಿಮ್ಯಾಂಡ್ ಈಸ್ ಮೋರ್ ದೆನ್ ದ ಸಪ್ಲೈ ಇನ್ ದ ಎಕಾನಮಿ. ದೆನ್ ವಿ ಹ್ಯಾವ್ ಡಿಫ್ಲೇಷನರಿ ಗ್ಯಾಪ್ ಆಲ್ಸೋ. ಏನಂಗಂದ್ರೆ ಸಪ್ಲೈ ಈಸ್ ಮೋರ್ ದೆನ್ ದ ಡಿಮ್ಯಾಂಡ್. ಆಯ್ತಾನ? ಗ್ಯಾಪ್ನ ಇಟ್ಕೊಳ್ಳಿ. ಡಿಫ್ಲೇಷನರಿ ಗ್ಯಾಪ್ ಅಂಡ್ ಇನ್ಫ್ಲೇಷನರಿ ಗ್ಯಾಪ್. ಆಯ್ತಾ? ನೆಕ್ಸ್ಟ್ ಒನ್ ಟರ್ಮ್ ಇದೆ, ಅದು ಐ ಡೋಂಟ್ ಥಿಂಕ್ ದೇ ವಿಲ್ ಆಸ್ಕ್, ಬಟ್ ಸ್ಟಿಲ್ ಬರ್ಕೊಂಡಿದ್ದೀವಿ. ಇನ್ಫ್ಲೇಷನ್ ಪ್ರೀಮಿಯಂ. ಇನ್ಫ್ಲೇಷನ್ ಪ್ರೀಮಿಯಂ. ಇನ್ಫ್ಲೇಷನ್ ಪ್ರೀಮಿಯಂ ಏನು ಐಡಿಯಾ ಇದೆಯಾ? ಯಾಕೆ ಕೇಳ್ತೀರ? ಬಾರೋವರ್ಸ್ಗೆ ಬೆನಿಫಿಟ್ ಬರುತ್ತೆ ಡ್ಯೂರಿಂಗ್. ಇಟ್ ಇಸ್ ಅ ಬೆನಿಫಿಟ್. ಓಕೆ, ಬೆನಿಫಿಟ್ brought to the borrowers. Benefit brought to the borrowers by inflation. By inflation. ಹೇಳಿದಾಗಲೇ ಬಾರೋವರ್ಸ್ಗೆ ಬೆನಿಫಿಟ್ ಆಗುತ್ತಲ್ವಾ? ದಟ್ ಇಸ್ ದ ಮೀನಿಂಗ್ ಆಫ್ ಇಟ್. ಓಕೆ, ಸೊ ದಟ್ ಇಸ್ ದ ಮೀನಿಂಗ್ ಆಫ್ ಇನ್ಫ್ಲೇಷನ್ ಪ್ರೀಮಿಯಂ. ಓಕೆ, ಇನ್ಫ್ಲೇಷನ್ ಪ್ರೀಮಿಯಂ. ಆಯ್ತಾ? ದೀಸ್ ಆರ್ ಡಿಫ್ರೆಂಟ್ ಟರ್ಮ್ಸ್ ವಾಟ್ ವಿ ಸ್ಟಡಿ ಇನ್ ದಟ್ ಒನ್. ಸೊ ದೆನ್ ದೇರ್ ಇಸ್ ಒನ್ ಥಿಂಗ್ ಕಾಲ್ಡ್ ಎಸ್ ಇನ್ಫ್ಲೇಷನ್ ಟಾರ್ಗೆಟಿಂಗ್. ಅಂದ್ರೆ ಹೂ ಕಂಟ್ರೋಲ್ಸ್ ಇನ್ಫ್ಲೇಷನ್ ಇನ್ ದ ಎಕಾನಮಿ? ಯಾರು ಕಂಟ್ರೋಲ್ ಮಾಡ್ತಾರಪ್ಪ? RBI ಅಂಡ್ ಗವರ್ನಮೆಂಟ್. ಕರೆಕ್ಟ್ ಅಲ್ಲ? ದಟ್ ಇಸ್ ದ ಮೀನಿಂಗ್ ಆಫ್ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅಂತ ಕರಿತೀನಿ. ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅಂತ ಕರಿತೀನಿ. ಓಕೆ, ದಿಸ್ ಇಸ್ ವಾಟ್ ದೇ ವಿಲ್ ಆಸ್ಕ್. ಓಕೆ, ಗವರ್ಮೆಂಟ್ ಅಲಾಂಗ್ ವಿತ್ RBI. ಓಕೆ, ಬೋತ್ ವಿಲ್ ಕಂಟ್ರೋಲ್ ಇನ್ಫ್ಲೇಷನ್. ಓಕೆ, ಸೊ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಈಸ್ ಡನ್ ಬೈ ಬೋತ್ RBI alongside with the government, and they'll do once in 5 years. ಅರ್ಥ ಮಾಡ್ಕೊಳ್ಳಿ. ಒನ್ಸ್ ಇನ್ 5 years ಅಲ್ಲಿ they'll target the inflation is ಇರಬೇಕಂತ ಹೇಳ್ತಾರೆ. ದಟ್ ಇಸ್ ದ ಮೀನಿಂಗ್ ಆಫ್ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅಕಾರ್ಡಿಂಗ್ ಟು RBI ಆಕ್ಟ್ ಪ್ರಕಾರ. ಓಕೆ, ಅಕಾರ್ಡಿಂಗ್ ಟು ಉರ್ಜಿತ್ ಪಟೇಲ್ ಕಮಿಟಿ ರೆಕಮೆಂಡೇಶನ್ ಪ್ರಕಾರ. ದಿಸ್ ಇಸ್ ದ ಮೀನಿಂಗ್ ಆಫ್ ದಿಸ್ ಇನ್ಫ್ಲೇಷನ್ ಟಾರ್ಗೆಟಿಂಗ್. ಅರ್ಥ ಆಗ್ತಿದೆಯಲ್ಲ? 2 to 6% ಇಸ್ ದ ಆಪ್ಟಿಮಲ್ ರೇಂಜ್ ಆಫ್ ಇನ್ಫ್ಲೇಷನ್. ಇಷ್ಟು ಇರಬೇಕಾಗುತ್ತೆ. ಓಕೆ, ಯಾರು ಕಂಟ್ರೋಲ್ ಮಾಡ್ತಾರೆ? ಬೋತ್ RBI ಅಂಡ್ ದ ಗವರ್ನಮೆಂಟ್. ಅಂಡರ್ ವಿಚ್ ಆಕ್ಟ್? RBI ಆಕ್ಟ್ ಪ್ರಕಾರ. ಓಕೆ, ಸೊ ಒನ್ಸ್ ಇನ್ 5 years ದೇ ಕಂಟ್ರೋಲ್ ಇಟ್. ಅದು ಸ್ವಲ್ಪ ಗ್ಯಾಪ್ನ ಇಟ್ಕೊಳ್ಳಿ. ಆಯ್ತಾ? ಸೊ ದಿಸ್ ಆರ್ ದ ಫ್ಯೂ ಟರ್ಮ್ಸ್ ವಾಟ್ ವಿ ಸ್ಟಡಿ ಇನ್ ಇನ್ಫ್ಲೇಷನ್ ಬಂದಾಗ. ಸೊ ದೆನ್ ವಿ ಹ್ಯಾವ್ ಟು ಟಾಕ್ ಅಬೌಟ್ ದ
Okay, what are the index to measure or indices to measure inflation? ಗೊತ್ತಿದೆಯಾ? ಏನು ಬರುತ್ತೆ? ವೆರಿ 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 ಇಂಪಾರ್ಟೆಂಟ್ ಎಕ್ಸಾಮ್ಗೆ ಇದಲ್ಲ, ಇಂಡೆಕ್ಸ್ ಟು ಮೆಜರ್ ಇನ್ಫ್ಲೇಷನ್ಸ್. CPI, WPI, WPI. then PPI, ಪ್ರೊಡ್ಯೂಸರ್ಸ್ ಪ್ರೈಸ್ ಇಂಡೆಕ್ಸ್. ಅದೇನು ಇಂಡಿಯಾಗೆ ಬಂದಿಲ್ಲ, ಬರುತ್ತೆ ಮುಂದೆ ನೋಡೋಣ. ಆಮೇಲೆ ಅದು ಬಿಟ್ಟು PMI, ಹೇಳಪ್ಪ. PMI, Purchasing PMI, Management. ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಆಲ್ಸೋ. ಅದು ತುಂಬ ಹಳೆ ಬೇರೆ ಬರುತ್ತೆ. ಎನಿಥಿಂಗ್ ಎಲ್ಸ್? ಮತ್ತೆ ಯಾರಿದೆಯಾ? GDP deflator. GDP deflator also is one of the measure of the inflation. ಅರ್ಥ ಆಗ್ತಿದೆಯಲ್ಲ? ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಯೂಸ್ಡ್ ಟು ಮೆಷರ್ ಇನ್ಫ್ಲೇಷನ್. ಸೊ ನಮಗೆ ಎಕ್ಸಾಮ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ CPI ಆ್ಯಂಡ್ WPI, ಆ್ಯಂಡ್ ರೈಟ್ ಆಫ್ PPI ಕೂಡ ಇಂಪಾರ್ಟೆಂಟ್ ಇರುತ್ತೆ. PPI, ಪ್ರೊಡ್ಯೂಸರ್ಸ್ ಪ್ರೈಸ್ ಇಂಡೆಕ್ಸ್. ವಿ ವಾಂಟ್ ಟು ಶಿಫ್ಟ್ ಫ್ರಮ್ WPI ಆರ್ WPI ಟು PPI ಅಂತ ಹೇಳ್ತಿದ್ದೀವಿ. ಅದ್ರ ಬಗ್ಗೆ ಮಾತಾಡೋಣ. ಓಕೆ, ಓಕೆ. ಸೊ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ವಿ ಹ್ಯಾವ್ ಪ್ರೊಡ್ಯೂಸರ್. ಕರೆಕ್ಟಾ? ಪ್ರೊಡ್ಯೂಸರ್ ವಿಲ್ ಪ್ರೊಡ್ಯೂಸ್ ದ ಗೂಡ್ಸ್ ಅಂಡ್ ದಿ ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡಿರೋದನ್ನ ದಿ ಪೀಪಲ್, ಸಮ್ ಪೀಪಲ್ ಅಲ್ಲ, ದೇ ಪರ್ಚೇಸ್ ಇನ್ ಬಲ್ಕ್. ಕರೆಕ್ಟಾ? ಬಲ್ಕ್ ಪರ್ಚೇಸ್ ಮಾಡಿ ದೇ ಸೆಲ್ ಮಾಡ್ತಾರೆ, ಮಾಡ್ಬೇಕಾದ್ರೆ. ಕರೆಕ್ಟ್ ತಾನೆ? ದಟ್ ಇಸ್ ಕಾಲ್ಡ್ ಎಸ್ ಹೋಲ್ಸೇಲ್. ಕರೆಕ್ಟಾ? ದೇ ಪರ್ಚೇಸ್ ಇನ್ ಬಲ್ಕ್ ಪರ್ಚೇಸ್ ಮಾಡ್ತಾರೆ. ದೆನ್ ವಿ ಹ್ಯಾವ್ ಕನ್ಸ್ಯೂಮರ್ಸ್. ಕರೆಕ್ಟ್ ತಾನೆ? ಅರ್ಥ ಮಾಡ್ಕೊಳ್ಳಿ. ಪ್ರೊಡ್ಯೂಸರ್ಸ್ ಪ್ರೊಡ್ಯೂಸ್ ಮಾಡ್ತಾರೆ, ದೆನ್ ಬಲ್ಕ್ ಪರ್ಚೇಸ್ ಮಾಡ್ತಾರೆ. ಇಲ್ಲಿ ಇದನ್ನ ದೇ ವಿಲ್ ಗಿವ್ ಇಟ್ ಟು ಮಲ್ಟಿಪಲ್ ಸ್ಟೋರ್ಸಿಗೆ ಕೊಡ್ತಾರೆ. ಅಲ್ಲಿ ಆಸ್ ಎ ಕನ್ಸ್ಯೂಮರ್ಸ್ ವಿ ಪ್ರೊಡ್ಯೂಸ್ ದೆಮ್. ಕನ್ಸ್ಯೂಮರ್ ಪ್ರೊಡ್ಯೂಸ್ ಮಾಡ್ತೀವಿ ಅಂಡ್ ಎಂಟರ್ ಎಕಾನಮಿ ಬರ್ತಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಯುವರ್ GDP ಡಿಫ್ಲೇಟರ್. ಹೋಲ್ ಎಕಾನಮಿನ ಚೆಕ್ ಮಾಡ್ತೀವಿ ಇಲ್ಲಿ. ಓಕೆ, ಅರ್ಥ ಮಾಡ್ಕೊಳ್ಳಿ. ಪ್ರೊಡ್ಯೂಸರ್, ಹೋಲ್ಸೇಲ್ ಅಂಡ್ ಕನ್ಸ್ಯೂಮರ್ ಅಂಡ್ GDP ಡಿಫ್ಲೇಟರ್. ಬಿಟ್ಬಿಟ್ಟಿದ್ರೆ ಇಷ್ಟು ಥಿಂಕ್ ಮಾಡೋಣ ಫಸ್ಟ್. ಓಕೆ, ಫಸ್ಟ್ if I am measuring, for example, I am measuring the price at this level, at the producer level. Okay, that is called as producer price index. Producer price index. I am measuring the price levels at this stage. That is called as producer price index. ಅರ್ಥ ಆಗ್ತಿದೆಯಲ್ಲ? If I am measuring the price levels or inflation at the wholesale level, that is called as wholesale price index. At the consumer, it is called as consumer price index, CPI. Okay, at different levels, I am measuring inflation. Why do we have to measure at 3 different levels? ಏನಕ್ಕೆ ಏನಕ್ಕಪ್ಪ? ಮಾಡೋ ಕೆಲಸ ನಮಗಿಲ್ವಾ? ಅಸತ್ಯ, ಮಾಡೋ ಕೆಲಸ ಅನ್ನೋದು. ಬಟ್ ವೈ ಡು ವಿ ಹ್ಯಾವ್ ಟು ಮೆಜರ್ 3 different levels? ಏನಕ್ಕೆ? ಬಿಕಾಸ್ ವಿ ವಿಲ್ ಗೆಟ್ ಟು ನೋ ತಾನೆ. ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ಪ್ರೊಡಕ್ಷನ್ ಕಾಸ್ಟು ಸೇಮ್ ಇದೆ, ಪ್ರೈಸ್ ಅಲ್ಲಿ ಸೇಮೇ ಇದೆ, ಬಟ್ ಸಮ್ ಪೀಪಲ್ ಸಿಟ್ಟಿಂಗ್ ಹಿಯರ್ ಅಲ್ವಾ, ದೇ ಆರ್ ಇನ್ಕ್ರೀಸಿಂಗ್ ದ ಪ್ರೈಸ್ ಲೆವೆಲ್ಸ್. ಅವ್ರು ಜಾಸ್ತಿ ಮಾಡ್ತಿದ್ದಾರೆ. ಗೊತ್ತಾಗುತ್ತೆ ನಮ್ಗೆ ಅವಾಗ. ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರ ಐ ಆಮ್ ಮೆಜರಿಂಗ್ ದ ಪ್ರೈಸ್ ಅಟ್ ಡಿಫ್ರೆಂಟ್ ಲೆವೆಲ್ಸ್. ನಂಗೆ ಗೊತ್ತಾಗುತ್ತೆ ಎಲ್ಲಿ ಜಾಸ್ತಿ ಮಾಡ್ತಿದ್ದಾರೆ, ಎಲ್ಲಿ ಜಾಸ್ತಿ ಆಗ್ತಿದೆ, ಎಲ್ಲಿ ಟ್ಯಾಕ್ಸ್ ಜಾಸ್ತಿ ಆಗ್ತಿದೆ, ಪ್ರೈಸ್ ಲೆವೆಲ್ಸ್ ಅಂದ್ರೆ ನಂಗೆ ಅರ್ಥ ಆಗೋದಕ್ಕೋಸ್ಕರ ಐ ವಿಲ್ ಮೆಜರ್ ಅಟ್ 3 different levels. ಸೊ RBI ಅಥವಾ ಗೌರ್ಮೆಂಟ್ ಕ್ಯಾನ್ ಟೇಕ್ ಡಿಸಿಷನ್ಸ್ ವೆರಿ ಕ್ವಿಕ್ಲಿ. ತೊಡಕ್ಕೆ ಹೆಲ್ಪ್ ಆಗುತ್ತೆ ಅವರಿಗೆ. ಅರ್ಥ ಆಗ್ತಿಲ್ಲ? ದಟ್ ಇಸ್ ವೈ ವಿ ಹ್ಯಾವ್ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್, WPI ಅಂಡ್ CPI. ಇಂಡಿಯಾದಲ್ಲಿ ಇದನ್ನು ಯೂಸ್ ಮಾಡ್ತಿಲ್ಲ ನಾವು. ವಿ ಆರ್ ನಾಟ್ ಇಟ್ ಯೂಸಿಂಗ್ ಇಟ್. ಬಟ್ ಇಸ್ ಒನ್ ಕಮಿಟಿ ವಿಚ್ ಹ್ಯಾವ್ ಬೀನ್ ಸೆಟ್ ಅಪ್ ಟು ರಿವ್ಯೂ ಅಬೌಟ್ ಗೋಯಿಂಗ್ ಫಾರ್ PPI. ದಟ್ ಇಸ್ ಯುವರ್ ಹೋಮ್ ವರ್ಕ್ ಮಾಡಿ ಅದ್ರ ಬಗ್ಗೆ. ಯಾರು ಕಮಿಟಿ ಆಗ್ತಾ ಇದಾರಪ್ಪ? ಎನಿಬಡಿ? ಸರ್ ಗೋಲ್ಡರ್ ಕಮಿಟಿನಾ? ಗೋಲ್ದಾರ್ ಕಮಿಟಿ, ಇನ್ನೊಂದು ರಮೇಶ್ ಚಂದ್ ಕಮಿಟಿ. ದೇ ಆರ್ 2 committees which are set up by the RBI ಅಥವಾ ಗೌರ್ಮೆಂಟ್ ಅನ್ಸುತ್ತೆ. ಸೊ ಟು ಶಿಫ್ಟ್ ಟು WPI ಟು PPI ಶಿಫ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದಾರೆ. ಸೊ ಕ್ವಶನ್ ಆಗ್ತವೆ. ಗೋಲ್ದಾರ್ ಕಮಿಟಿ, ಗೋಲ್ದಾರ್ ಕಮಿಟಿ ಒಂದು ಕಮಿಟಿ ಇದು, ಎಂದು ರಮೇಶ್ ಚಂದ್ ಕಮಿಟಿ. ದಿಸ್ ಇಸ್ ದ ರೀಸೆಂಟ್ ಕಮಿಟಿ ಕಂಡಪ್ಪ. ಇದು ರಮೇಶ್ ಚಂದ್ ಕಮಿಟಿ ವಾಸ್ ದ ರೀಸೆಂಟ್ ಕಮಿಟಿ ಸೆಟ್ ಅಪ್ ಬೈ RBI. ಕರೆಕ್ಟಾ? Ramesh Chand committee. You can confirm it. Okay. I'm not exactly sure. 95% I'm sure ಆಗಿದೆ, but 5% I'm not doubt.
ಓಕೆ, ಗೋಲ್ದರ್ ಕಮಿಟಿ ಅಂಡ್ ರಮೇಶ್ ಚಂದ್ ಕಮಿಟಿ. ಓಕೆ, ಕ್ವಶನ್ ಕೇಳ್ತಾನೆ. ಓಕೆ, PPA ಬಗ್ಗೆ ಇಸ್ ವಾಟ್ ವಿ ನೋ ಆಸ್ ಆಫ್ ನೋ. ನೆಕ್ಸ್ಟ್ ವಿ ಕಮ್ ಟು WPA ಅಂಡ್ CPI. ಅರ್ಥ ಮಾಡ್ಕೊಳ್ಳಿ. ಸೊ WPA ಅಂತ ಬಂದಾಗ ಡಿಫ್ರೆನ್ಸ್ ಏನ್ರಪ್ಪ, ಎರಡರದ್ದು ಕ್ವಶನ್ ಆಗ್ತಾ ಇಲ್ಲ ಬೇಕಾದ್ರೆ. ಡಿಫ್ರೆನ್ಸ್ ಏನು WPA ಅಂತ ಬಂದಾಗ? Kada one thing is it does not include services. ಅರ್ಥ ಮಾಡ್ಕೊಳ್ಳಿ. It does not include no services. It does not include price changes or inflation in services sectors. Correct ತಾನೆ? So it is not so relevant ಅಲ್ಲ ಕಂಟ್ರಿಗೆ. ಅರ್ಥ ಮಾಡ್ಕೊಳ್ಳಿ. ಕಂಟ್ರಿ is more dependent on services ಜಾಸ್ತಿ ಇಂಡಿಯಾದಲ್ಲಿ. So if you are not including that one ಅಂತ ಹೇಳಿದ್ರೆ it is not so relevant. Correct. That is why they are planning to shift here. ಅದಕ್ಕಷ್ಟೇ ಮಾಡ್ತಿರೋದು. ಅರ್ಥಕ್ಕಿಲ್ಲ. ಇಲ್ಲಿಗೆ ಬಂದಾಗ ಇಟ್ ಇನ್ಕ್ಲೂಡ್ಸ್ ಬೋತ್ ಗೂಡ್ಸ್ ಆಸ್ ವೆಲ್ ಆಸ್ ಸರ್ವಿಸಸ್. ಆಯ್ತಾ? ನೆಕ್ಸ್ಟ್ ಅದು ಬಿಟ್ಟು ಮತ್ತೆ ಅದರ್ ಡಿಫ್ರೆನ್ಸಸ್ ಮತ್ತೆ ಬರುತ್ತೆ. WPA ಅಂಡ್ PPA ಹೇಳ್ರಪ್ಪ. ಅದರ್ ಡಿಫ್ರೆನ್ಸಸ್ ಓನ್ಲಿ ಗೂಡ್ಸ್, ಬೋತ್ ಗೂಡ್ಸ್ ಅಂಡ್ ಸರ್ವಿಸಸ್. ಅದು ಬಿಟ್ಟು ಸಾರಿ CPI ಹೇಳಿ. ಆಮೇಲೆ ಅದರ್ ಡಿಫ್ರೆನ್ಸಸ್ ಹೇಳ್ರಪ್ಪ. ಹೂ ಗಿವ್ಸ್ ಡೇಟಾ? CPI ಯಾರು ಕೊಡ್ತಾರೆ ಡೇಟಾ? NSO. ಅಲ್ಲಿ ಯಾರು ಕೊಡ್ತಾರ? Ministry of Commerce and Industry. ಯಾರು? CPI. ಇಲ್ಲಿ WPA ಯಾರು ಕೊಡ್ತಾರೆ? ನೆನ್ನೆ ಹೇಳ್ದಲ್ರು. CPM Ministry of Statistics and ಮಾತಾಡ ಇದು ಹೇಳ್ರಪ್ಪ. WPA ಹೇಳ್ರಪ್ಪ. ಹೂ ಗಿವ್ಸ್ WPA ಡೇಟಾ? Office of Economic Advice. ಜ್ಞಾಪನ ಇದೆಯಾ? ನಾನು ಹೇಳಿವಾ? ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್ gives this data. At the same time, they'll give one more data also. Which index? Yesterday ಹೇಳ್ತಿದ್ದಲ್ಲ ನಾನು ಹೇಳ್ಬೇಕಾದ್ರೆ ಕರೆಂಟ್ ಅಫೇರ್ಸಲ್ಲಿ. ಕ್ಲಾಸ್ ಎಲ್ಲ ಕೇಳ್ತೀರ ಕರೆಂಟ್ ಅಫೇರ್ಸ್ ಕ್ಲಾಸ್ನ? ಅಥವಾ ಮಲಿಕೊಂತೀರ ಕ್ಲಾಸಲ್ಲಿ ರಿವಿಷನ್ ಮಾಡಿದಾನೆ ಕ್ಲಾಸ್ನ? ಐ ಟೋಲ್ಡ್ ಯು ದಟ್ ಡೇ ಇಟ್ಸು. ಮಕ್ಕಳ ಓದ್ಬೇಕಾದ್ರೆ ಕ್ಲಾಸ್ ಮಾಡಿದ್ರೆ ಅತ್ತೆ ಓದ್ರಪ್ಪ ಅಂತ ಹೇಳಿದ್ರು. ಯಾರೋ ಮಾಟ ಅಂತ ಮಾಡ್ಬಿಟ್ಟಿದಾರ? ನಾನು ಕೇಳೋದು ಹಂಗಾರೆ ಕಂಡ್ರ. ಇದು ಯಾವುದೋ ನನ್ನ ಕರ್ಮ ಇಸು. ನೆನ್ನೆ ಮಾಡಿದಲ್ರು. ದೇ ಇಸ್ ಒನ್ ಮೋರ್ ಇಂಡೆಕ್ಸ್ ವಿಚ್ ಇಸ್ ಗಿವನ್ ಬೈ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್. ಇಂಡೆಕ್ಸ್ ಆಫ್ 8 ಕೋರ್ ಇಂಡಸ್ಟ್ರೀಸ್. ಅರೆ ಬೇಡ, ಕಂಟ್ರೋಲ್ ಕರೆಕ್ಟ್ ತಾನೆ? ನಾನು ಹೇಳಿಲ್ವಾ? ಇಂಡೆಕ್ಸ್ ಆಫ್ 8 core industries. What are those 8 core industries? I gave them short form also. Resco, CNCF. Gap idea. Refineries, electricity, as for steel, coal, CR crude oil, natural gas, fertilizer, and last NCF, cement and fertilizers last year. These are the 8 core industries. Index of 8 core industries given by Office of Economic Advisor under Ministry of Commerce and Industries. Gottalva. Then we talk about Index of Industrial Production also. IIP. Index of Industrial Production. ಯಾರು ಕೊಡ್ತಾರಪ್ಪ ಡೇಟಾ ಇದು? ನಾನು ಹೋಗ್ಬಿಡ್ತೀನಿ ಮನೆಗೆ ವಾಪಸ್. ಬೆಟರ್ ಐ ಸ್ಟೇ ಇನ್ ತೋಟ ಅಂಡ್ ಐ ಡೂ ಓನ್ಲಿ ನೇಚರ್ ಸಹಾಯದಲ್ಲೇ ಆರಾಮಾಗಿ ಮಲಿಕೊಂಡ್ಬಿಟ್ಟು ಹೋಗ್ಬಿಟ್ಟು ನಾನು. ಆಫ್ಟರ್ ಕ್ಲಾಸ್ ಐ ಸಿಕ್ 1 hour. ಹೇಳಿ. IIP. Who gives IIP data? Oh God. Ministry of ನೆನ್ನೆ ಹೇಳಿದ್ರಲ್ಲಪ್ಪ. IIP. Index of Industrial Production. You guys are not studying. ನಿಮ್ಗೆ ಇದೇ ಕೊಂಡ್ರ ಮಾರಿಯಲ್ಲ ಮಧ್ಯಾಹ್ನ. ಎನಿಬಡಿ? ಯಾರು ಕ್ಲಾಸ್ ಕೇಳ್ತಾ ಇಲ್ಲ ಹಂಗಾರೆ ಅನ್ಸುತ್ತೆ ನನಗೆ. NSO ಸರ್. NSO. ಇಟ್ ಈಸ್ NSO. ಆದರೆ ಇವನ್ ಬುಕ್ಕಲ್ಲಿ ಅಲ್ಲಿ ಮೇಲ್ ಕಡೆ ಇಲ್ಲಿವಾ? ಇಂಡೆಕ್ಸ್ ಆಫ್ 8
core industries is given by Office of Economic Advisor. Okay, index of industrial production is given by Ministry of SOFPI ಬಂತು, ಅಲ್ಲೇ ಬಂದು NSO ಬರ್ತಾರೆ. ಅಲ್ಲಿ ಕೂಡ ಹೇಳಿದ್ದೆ ಅರೌಂಡ್ 40% ವೇಟೇಜ್ ಆಫ್ IIP ಇಸ್ ಗಿವನ್ ಟು 8 ಕೋರ್ ಇಟ್ಸ್ ಅಂತ. ಅದಿಲ್ವಾ ತಗೊಂಡು ನೋಡಿ ಅಲ್ಲಿ. ಸಿ ಹೆಂಗಿದೆ ಅಂತ ಹೇಳಿದ್ರೆ ಅದನ್ನೇ PDF ತಗೊಂಡು ಮಾರ್ಕ್ ಮಾಡಿ ಹೈಲೈಟ್ ಮಾಡಿ ಕ್ಲಾಸ್ಗಳು ಹೇಳಿದ್ರೆ ಹೇಳ್ಬೇಕಾದ್ರೆ ಸ್ಟಿಲ್ ಯು ಗೈಸ್ ಆರ್ ನಾಟ್ ರೀಡಿಂಗ್ ಅಂತ ಹೇಳಿ ಅರ್ಥ ಆಗ್ತಿಲ್ಲ. ಹೆಂಗೆ ಓದ್ತಿದ್ದೀರ ಅಂತ ಅದಂತಪ್ಪ. ಹಂಗಾದ್ರೆ ನೀವು ಓದ್ತಿಲ್ಲ ಹಂಗಾರೆ ನೀನು ಕನ್ನಡ ಮಿಸ್ಸು ಕರ್ನಾಟಕ ಅಂತ ಹಾಕೊಂಡ್ರು ಇದೆಯಾ ನಮ್ಮಲ್ಲಿ ಪಕ್ಕ ಇದೆಯಾ? ಇಟ್ ಇಸ್ ಲೈಕ್ ರಿವಿಷನ್ ಮೇನ್ ಅಂತರಾಗಿ ಅಂದ್ರೆ ನಾವು ಐ ಡೂ ಇಟ್ ಅಲೋನಪ್ಪ. ವೈ ಡು ಯು ಟು ಟೇಕ್ ದ ಕ್ಲಾಸ್ ಅಂಡ್ ಡೂ ರಿವಿಷನ್ ಫಾರ್ ಯು ಗೈಸ್? ಸಿ ಹಂಗೆ ನಾವೇ ಹಿಡ್ಕೊಂಡ್ರಪ್ಪ ಅಲಾಂಗ್ ವಿತ್ ದ ಕ್ಲಾಸ್. ನಾನು ಕ್ಲಾಸ್ ಮಾಡಿದ್ಮೇಲೆ ಕುತ್ಕೊಂಡು ಹೋಗ್ಬೇಕು. ಲೈಕ್ ಹೌ ಮಚ್ ಟೈಮ್ ಟು ಟೇಕ್ ಟು ರೀಡ್ 9 pages 10 pages ಓದಕ್ಕೆ ಎಷ್ಟು ಬೇಕು ನಿಮ್ಮ ಟೈಮ್? ಏನು ಓದ್ಬೇಡ, ಬ್ಯಾಕ್ಗ್ರೌಂಡ್ ಅಲ್ಲ, ಜಸ್ಟ್ ರೀಡ್ ದ ಟಾಪಿಕ್ ಅಷ್ಟೇ. ಏನು ಮಾಡಿ ಓದ್ತಿದ್ರಲ್ಲಿ? ಅಲ್ಲೇ ಇದೆ ಎಲ್ಲ ಅದರಲ್ಲಿ ಸಾಕು ಸಾಕು ಅಲ್ಲೇ ಇದೆ ಅದ್ರಲ್ಲಿ ಇದೆಯಲ್ಲ ಎಲ್ಲ. ಪ್ರಥಮ ಗ್ರಾಮೀಣ ಬ್ಯಾಂಕ್ ಅಂತ ಇದೆ ತಾನೆ? ಇದೆಲ್ಲ ಇದೆಯಲ್ಲ ಅಲ್ಲೇ ಅಲ್ಲೇ ತಾನೆ. ನರ್ಸಿಂಗ್ ಅಂತ ತಾನೆ, ನರ್ಸಿಂಗ್ ಅಲ್ಲೇ ತಾನೆ ಇದೆ ತಾನೆ. ಮೇಬಿ ದೇಖಾವು ನಾನೇ PDF ಮಾಡಿರೋದು ಅದನ್ನ ಅಲ್ಲಿ ಕೂಡ ಮಾರ್ಕ್ ಮಾಡಿದ್ದೀನಲ್ಲ, ಎಡಿಟ್ ಮಾಡಿಬಿಟ್ಟು ಮಾಡಿದ್ದೀನಲ್ಲಿ. ಅದು ಓದ್ಸಲ ಈಸಿ ಆಗುತ್ತೆ ಅಂತ. ಐ ಡೋಂಟ್ ನೋ ವಾಟ್ ಇಸ್ ಸೆಕೆಂಡ್ ಗಾಯ್ಸ್ ಟು ಅಂತ ನಂಗೆ ಇದಕ್ಕೆ ನನಗೆ ಅರ್ಥ ಆಗ್ತಿಲ್ಲ ಕೊಂಡ್ರು. ಹೈಲೈಟ್ ಮಾಡಿ ಕಳ್ಸಿದ್ದೀನಿ PDF ಓದ್ಕೊಂಡ್ರೆ ಇದನ್ನ ಹಾಕ್ಲಾ ಅಂತ. ಐ ಹ್ಯಾವ್ ಶೇರ್ಡ್ ದ PDF ಐ ಗೆಸ್. PDF ಶೇರ್ ಮಾಡಿದ ನಾನು ಗ್ರೂಪಲ್ಲಿ. PDF ಕಳ್ಸಿದ್ದೇನೆ ಗ್ರೂಪಲ್ಲಿ. ಕಳ್ಸಿದ್ದೀನಿ ಸರ್ ಗ್ರೂಪಲ್ಲಿ. ನಾನು ಎಕನಾಮಿ PDF ಕಳ್ಸಿದ ಕನ್ನಡ ಬೇಸ್ತದೆ ಕೇರ್ ಮ್ಯಾಚಿನೇ ಕಳ್ಸಿದ್ದೀನಿ ಕಣ್ರಪ್ಪ. ಅದನ್ನು ನೀಟಾಗಿ ಹೈಲೈಟ್ ಕಳ್ಸಿದ್ದೀನಿ ಓದ್ಕೊಂಡು ಉದಾರಾಗಲಿ ಅಂತ ಮಕ್ಕಳು. ನೀವು ಅದನ್ನು ಓದ್ದಂಗೆ ನಂಬ್ತಾ ನಿಂತಿದ್ದೀರ. ಆಯ್ತಪ್ಪ ಬಿಡ್ರೋ ಅಲ್ಲಿ, ಆಯ್ತು ಬಿಡ್ರಪ್ಪ ಆಯ್ತು. ನನ್ನ ತಪ್ಪಿದೆ ಅಲ್ಲಿ ಆಯ್ತಾ. ಐ ಶುಡ್ ಲೆಟ್ ಯು ಗೈಸ್ ನೋ. ಜಸ್ಟ್ ಲೆಟ್ ಯು ವಾಟ್ ಐಸ್ ಐ ಕ್ಯಾನ್ ಡೂ ಅಂತ. ಈಗ ಇನ್ನು ಏನು ಮಾಡೋದಕ್ಕೆ ಸಾಧ್ಯತೆ ಇದೆ? ಐ ಕಾಂಟ್ ಕಮ್ ಟು ಯುವರ್ ಐ ಕಾಂಟ್ ಟ್ರೈನ್ ಯುವರ್ ಕಂಪ್ಯೂಟರ್ ಅಲ್ಲ, ನಿಮ್ಮ ಬೈನ್ನ ತಂದೆ ಐ ಕಾಂಟ್ ಫೀಡ್ ಎನಿಥಿಂಗ್ ಟು. ವಾಟ್ ಐ ಕ್ಯಾನ್ ಡೂ ಇಸ್ ಐ ಕ್ಯಾನ್ ಟು ಟೇಕ್ ಕ್ಲಾಸ್ ಆಲ್ಸೋ. ಅದು ಹೆಲ್ಪ್ ಮಾಡಿ ಕಳಿಸಿದ್ದೀನಿ ನಿಮಗೆ. ಅದು ಎಲ್ಲ ಥರ ಮಾಡ್ಬಿಡಿ ಕಣ್ಣಿಗೆ ಕಾಣಲಿ ನೀಟಾಗಿ ಅಂತ. ಇನ್ನೂ ಏನು ಮಾಡೋಕೆ ಗೊತ್ತಿಲ್ಲ. ವಾಟ್ ಡಸ್ ಐ ಕ್ಯಾನ್ ಡೂ? ಓಕೆ ಫೈನ್. ಏನು ಹೇಳ್ತಿದ್ದೆ? WP ಮತ್ತು CPA ಡಿಫ್ರೆನ್ಸ್ ತುಂಬ ಇಂಪಾರ್ಟೆಂಟು. ಕ್ವಶನ್ಸ್ ಕೇಳ್ತಾನೆ. ನಿಮ್ಗೆ ಗೊತ್ತಿರ್ತಾನೆ CPA ಬೇಸ್ ಇಯರ್ ಚೇಂಜ್ ಆಗಿದೆ. ವಾಟ್ ಆರ್ ಬೇಸ್ ಇಯರ್ ನಾವು 2024. ವಾಟ್ ಆರ್ ನ್ಯೂ ಥಿಂಗ್ಸ್ ದೇ ಆರ್ ಇನ್ಕ್ಲೂಡೆಡ್ ಇನ್ ದ CPA ಬಂದಾಗ ಬರ್ಕೊಂಡಿದ್ದೀನಿ. ಬಿಫೋರ್ ಐ ಗೋ ಐ ಶುಡ್ ಸಿ ದ ಆನ್ಸರ್ಸ್. ನನಗೆ ಕಣ್ಣಿಗೆ ಕಾಡಕ್ಕೆ ನೋಟ್ ಮಾಡೋದು ನೀವು. CPA ಬೇಸ್ ಇಯರ್ ಚೇಂಜ್ ಆಗಿದೆಯಲ್ಲ, ವಾಟ್ ಆರ್ ದ ನ್ಯೂ ರಿವಿಷನ್ ಥಿಂಗ್ ವರ್ಕ್ ಮಾಡಿ ಆಯ್ತನ್ರಪ್ಪ. WPI CPA ಬಗ್ಗೆ ವರ್ಕ್ ಮಾಡಬೇಕಾಗುತ್ತೆ. WPI ಇಸ್ ಗಿವನ್ ಬೈ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಇಂಡಸ್ಟ್ರಿ. ಇಲ್ಲಿಗೆ ಬಂದಾಗ ಅರ್ಥ ಮಾಡ್ಕೊಳ್ಳಿ. CPA ಕಡೆ ಬಂದಾಗ CPA ರೂರಲ್, CPA ಅರ್ಬನ್, CPA ಆಲ್ ಇಂಡಿಯಾ. ಆಲ್ ಆರ್ ಗಿವನ್ ಬೈ ಹೋಮ್. ವಿಚ್ ಇಂಡಸ್ಟ್ರಿ? ವಿಚ್ ಮಿನಿಸ್ಟ್ರಿ? NSO. ಗೊತ್ತಲ್ಲ, ಇಟ್ ಈಸ್ ಗಿವನ್ ಬೈ NSO. ನೆಕ್ಸ್ಟ್ CPI ಇಂಡಸ್ಟ್ರಿಯಲ್ ವರ್ಕರ್, CPI agricultural laborer, CPI rural laborer given by Labor Bureau. Given by Labor Bureau, Ministry of Labor. ಅರ್ಥ ಆಗ್ತಿದೆಯಲ್ಲ? ಸೊ ರೂರಲ್ ಲೇಬರರ್ RL. ಓಕೆ, ಆಲ್ ದಿಸ್ ಥಿಂಗ್ಸ್ ಆರ್ ಗಿವನ್ ಬೈ ಲೇಬರ್ ಬ್ಯೂರೋ. ಅರ್ಥ ಆಗ್ತಿದೆಯಲ್ಲ? ಸೊ ಬೇಸ್ ಇಯರ್ ಶಿಫ್ಟ್ ಆಗಿದೆ. ಯು ಹ್ಯಾವ್ ಟು ವರ್ಕ್ ಆನ್ ದ CPA. ಒಂದ್ಸಲ ಗೋಲ್ ಮಾಡ್ರೆ ನಿಮ್ಗೆ ಸಿಗುತ್ತೆ. ಐ ಶುಡ್ ವಿತ್ ಯು ಗೈಸ್. ಇವತ್ತು ಕುತ್ಕೊಳ್ಳೋಣ ಕ್ಲಾಸ್ ಮುಗಿದ್ಮೇಲೆ. ಇಲ್ಲಿ ಸಿ ಹೌ ಯು ಗೈಸ್ ಗೂಗಲ್ ಅಂತ ಚೆಕ್ ಮಾಡೋಣ, ಅಲಾಂಗ್ ವಿತ್ ಹಿಸ್ಟ್ರಿ ಆಲ್ಸೋ. ವೇಟೇಜ್ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ಕಮ್ಮಿ ಆಗಿದೆ ಅಂತ.
household consumption expenses survey data ಮೇಲೆ ಮಾಡಿದ್ದಾರೆ ಹೌದು ಅಷ್ಟೇ ತೋರಿಸ್ತೀವಿ. ನಾನು ಬರ್ತೀನಪ್ಪ ಇನ್ನು ನಾನು ಬರ್ತೀನಿ. ಐ ಸಿಟ್ ವಿತ್ ಯು ಗೈಸ್. ಮಾತಾಡೋಣ ಅವಾಗ ಹೇಳ್ತೀನಿ ಏನು ಕಾಣುತ್ತೆ ಅಂತ. ಆಯಿತಾ? ಬರ್ಕೊಟ್ಟ ಪೊಟ್ನಾಗೆ ಬರ್ಕೊಳಕ್ಕಾಗುತ್ತೆ ಅಷ್ಟೇ. ಆಯಿತಾ? ಬರ್ಕೊಳಕ್ಕಾಗುತ್ತೆ, ಗ್ಯಾಪ್ನ ಇಟ್ಕೊಳ್ಳಿ. ದಿಸ್ ಯುವರ್ ಹೋಮ್ವರ್ಕ್ ಅಪ್ಪ. ಗೂಗಲ್ ಮಾಡ್ರಪ್ಪ, CPI ಬೇಸ್ ಇಯರ್ ರಿವಿಷನ್ ಅಂತ ಕೊಟ್ಟರೆ, UPS ಅಂತ ಕೊಟ್ಟರೆ ನಿಮ್ಗೆ ಬರುತ್ತೆ. ಯು ಗೆಟ್ ಪ್ಲೆಂಟಿ ಆಫ್ ಆರ್ಟಿಕಲ್ಸ್, ರೆಫರ್ ಟು ವೆಬ್ಸೈಟ್ಸ್ ಫಾರ್ ಇಟ್ ಆ್ಯಂಡ್ ಟ್ರೈ ಟು ಗೆಟ್ ಸಮ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ CPI ಬಗ್ಗೆ. ಆಯಿತಾ? WPI, CPI ಆ್ಯಂಡ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ as GDP ಡಿಫ್ರೆಂಟ್ ಅಂದ್ರೆ ಏನಪ್ಪ? GDP ಟು ರಿಯಲ್ GDP ಗೊತ್ತಿಲ್ಲಪ್ಪ ಇದು. ರಿಯಲ್ GDP ಮುಂದೆ ಹೇಳ್ತೀನಿ ಬೆಳಕಾರೆ, ಬಟ್ ಇಷ್ಟು ಕ್ಯಾಪ್ನ ಕೊಡಿ. GDP ಟು ರಿಯಲ್ GDP ಹಾಕ್ಕೊಳ್ಳಿ ಪರವಾಗಿಲ್ಲ. ಆಯ್ತಾ? ಆಯ್ತಾ? ಸೊ ದಿಸ್ ಆರ್ ಡಿಫರೆನ್ಸ್ ಬಿಟ್ವೀನ್ WPI, CPI ಆ್ಯಂಡ್ GDP ಡಿಫ್ಲೇಟರ್. ಓಕೆ, ಇದ್ರ ಜೊತೆಗೆ ವಿ ಹ್ಯಾವ್ IIP ಕೂಡ ಇದೆ, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ವಿಚ್ ಇಸ್ ಗಿವನ್ ಬೈ NS ಗೊತ್ತಲ್ಲ. ಆ್ಯಂಡ್ ಎಲ್ಸ್ ವಿ ಹ್ಯಾವ್ ಇಂಡೆಕ್ಸ್ ಆಫ್ 8 core industries given by Office of Economic Advisor. We have 8 core industry ಬರ್ತಾರಲ್ಲಿ, RESCO, CR, NCF. It is a formula for it. ಅಷ್ಟೇ ಗ್ಯಾಪ್ನ ಇಟ್ಕೊಳ್ಳಿ. ಆಯ್ತಾ? ಸೊ ದೆನ್ ಎನಿಥಿಂಗ್ ಎಲ್ಸ್? ಇನ್ಫ್ಲೇಷನ್ ಬರ್ತೀನಿ. ಇನ್ಫ್ಲೇಷನಲ್ಲಿ ಇನ್ಫ್ಲೇಷನ್ ಇಂಪ್ಯಾಕ್ಟ್ಸ್ ಆಯಿತು, ಇದಾಯಿತು, ಟೈಪ್ಸ್ ಆಯಿತು, ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್, ಟಾರ್ಗೆಟಿಂಗ್ ಆಯಿತು, ಪ್ರೀಮಿಯಂ ರಿಟೇಲರ್ ಸ್ಟ್ಯಾಗ್ಫ್ಲೇಷನ್ ಆಗಿದೆ. So these are the things we study in inflation ಅಲ್ಲಿ. ಆಯ್ತಾ? ಆಯ್ತೇನ್ರಪ್ಪ? ಸೊ ಇಫ್ ಯು ವಾಂಟ್ ಟು ಸ್ಟಡಿ ಎಕ್ಸ್ಟ್ರಾ ಅಂದರೆ ಫಸ್ಟ್ ಸ್ಟಡಿ ದೀಸ್ ಟಾಪಿಕ್ಸ್. ಅದಾಗಲೇ ಬೇರೆ ಕೂತ್ರಪ್ಪ ಅವ್ರು. ಇದನ್ನ ಬಿಟ್ಟು ಬೇರೆಯವ್ರು ಅವ್ರು ಓಡಿಸ್ಕೊತೀನಿ ಹತ್ರ. ಫಸ್ಟು ಕ್ಲಾಸ್ ಮಾಡಿದಾಗಲ ಯು ಶುಡ್ ರಿವೈಸ್ ದಟ್ ಕ್ಲಾಸ್ ನೋಟ್ಸ್ ಫಸ್ಟ್. ನಾನು ಅಲ್ಲೇ PDF ರಿವ್ಯೂ ಮಾಡಿದ್ದೀನಿ ಮಾಡ್ಬೇಕಾರೆ. ಸರ್ ಅದು ಅಂತ ಬೇನಮ್ಮ, ಅಲ್ಲ ಮುಖ್ಯ ಮುಂದೆ ಇದೆಯಲ್ಲಮ್ಮ ಅಲ್ಲಿ. ಅಟ್ಲೀಸ್ಟ್ ಕ್ಲಾಸ್ ಕೇಳ್ಬೇಕಾದ್ರೆ ಯು ಶುಡ್ ಮಾರ್ಕ್ ತಾನೆ. ನಾನು PDF ಮಾಡ್ತೀನಿ ನೋಡ್ಬೇಕಾದ್ರೆ ಅಟ್ಲೀಸ್ಟ್ ಯು ಶುಡ್ ಮಾರ್ಕ್ ಸಮಥಿಂಗ್ ದೇರ್ ಓನ್ಲಿ ಆ್ಯಂಡ್ ರಿವೈಸ್ ಇಟ್. ಅರ್ಥ ಮಾಡ್ಕೊಂಡ್ರಪ್ಪ, ನೀವು ಕ್ಲಾಸ್ ಮುಗಿದ ತಕ್ಷಣ ಮಾಡ್ರೆ ರಿವಿಷನ್ ಆಗುತ್ತೆ ಅಷ್ಟೇ, ಮರ್ತ ಹೋಗುತ್ತಲ್ಲ, ಏನೋ ಗ್ಯಾಪ್ನ ಇರೋಲ್ಲ. ಹೌದಲ್ವಾ? ಅದು ಗೊತ್ತಿಲ್ಲ, ಬಟ್ ಸ್ಟಿಲ್ ಹಂಗೆ ಇಷ್ಟಪಡ್ತೀವ್ರು. ಯಾಕೆ ಇಷ್ಟು ಏನು ಮಾಡ್ತಾರೆ? ಕ್ಲಾಸ್ ಆದ ತಕ್ಷಣ ಬೇರೆ ಯಾವ್ದಾದ್ರು ಹಂಗೆ ಮಾಡಬಾರ್ದು ಯಾವತ್ತೂ. ಅದೇ ಹೇಳ್ತಾರಲ್ಲ, ಒಂಥರ ಈ ಥರ ಸೈಕಲ್ ಥರ ಅದಂತಾರೆ, ಹಿಂಗೆ ಬರ್ತಾರತ್ತೆ ಕೆಳಗಡೆ ನಮ್ಮ ಕರು, ನಮ್ಗೆ ಅಲ್ಲಿ ಗ್ಯಾಪ್ನ ಇರುತ್ತೆ ಅಷ್ಟೇ. ಅಬ್ಸರ್ವ್ ಮಾಡಿದ್ರೆ ನಾವು ಅಪ್ಪ ಹೇಳ್ತಾರೆ ಹೇಳಿದ್ರೆ ಚಿಕ್ಕ ವಯಸ್ಸಲ್ಲಿ ಹೇಳ್ಬೇಕಾದ್ರೆ ವಿ ಇಷ್ಟು ಬ್ಯಾಡ್ ನಡು, ಅದಕ್ಕೆ ಸಕ್ಕರೆ, 1 ಲೀಟ್ರ್ ಮೊಸರು, 1 ಲೀಟ್ರ್ ಹಾಲು, ಹಂಗೆ ಬ್ಯಾಡ್ ಬ್ಯಾಡ್ ಹೋಗ್ತೀವಿ. ಯಾಕೆ? ಬಿಕಾಸ್ ಅದು ಗ್ಯಾಪ್ ನಮ್ಗೆ ಇರುತ್ತೆ ಅಂತ. ಹಂಗೆ ಇಲ್ಲ ಗ್ಯಾಪ್ನ ಇರಲ್ಲ. ಸೊ ಅಟ್ಲೀಸ್ಟ್ ಅದನ್ನು ಥಿಂಕ್ ಮಾಡಿ, ಅದು ಯೋಚನೆ ಮಾಡಿ ಅದು ಮುಗಿಸ್ಬಿಡಿ. ಆಗಲೇ ಹೋಮ ಕೊಟ್ಟರು ಅದನ್ನ. ನಮ್ಮ ಪ್ರಕಾರ ಏನು, ನಾವು ಬ್ರೇಕ್ ತೊಗೊತೀವಿ ಈಗ ಅಂತ. ಮೈಂಡ್ ಡಸಂಟ್ ರಿಕ್ವೈರ್ ಬ್ರೇಕ್ ಅಪ್ಪ. ಬೇಡ ಮೈಂಡ್ ಬ್ರೇಕ್. ನಿಮ್ಮ ಮೈಂಡ್ ಬೇಕು ಅಂದ್ರೆ ಹೇಳುತ್ತೆ ಬ್ರೇಕ್ ತೊಗೊತಾ ನಿಮ್ಗೆ ಮೈಂಡ್ ಹೇಳುತ್ತೆ. ನಮಗೆ ನಾವೇ ಹೇಳ್ತೀವಿ ಮೈಂಡಿಗೆ ಬ್ರೇಕ್ ತೊಗೊಳಪ್ಪ, ನೀನು ಸುಸ್ತಾಗಿದೆ ಅಂತ. ಅಬ್ಸರ್ವ್ ಮಾಡಿದ್ದೀರಾ? ಕ್ಲಾಸ್ ಇನ್ನೂ ಸುಸ್ತಾಗಿಲ್ಲ, ಇನ್ನೂ ಆಗಿಲ್ಲ, ನಮ್ಗೆ ಇನ್ನೂ ಸುಸ್ತಾಗಿಲ್ಲ. ಈಗ ಸ್ಟಿಲ್ ವಿಸೆ ನಾವು ಮೈಂಡಿಗೆ ಬ್ರೇಕ್ ಬೇಕಪ್ಪ, ಈಗ ಸುಸ್ತಾಗಿದಪ್ಪ, 1 ಅವರ್ ಕ್ಲಾಸ್ಗಳಿದೆ ಅಂತ. ಅದೇನೋ ಹೇಳ್ತಿಲ್ಲ ಮೈಂಡ್ ಕೇಳ್ತಿರತ್ತೆ ಇನ್ನು. ಬಟ್ ನಾವೇ ಹೇಳ್ತೀವಿ ಮೈಂಡಿಗೆ ಬೇಡ ಮಲಿಕೋ ನೀವು ಆರಾಮಾಗಿ ಅಂತ. ದೆನ್ ಅದು ವಾಟ್ಲೆಸ್ ಇಟ್ ರಿಕ್ವೆಸ್ಟ್, ಅದು ಮಲಿಕೊಡುತ್ತೆ ಆರಾಮಾಗಿ. ಹಂಗೆ ಮಾಡಬೇಡಿ. ಓಕೆ, ಯು ಜಸ್ಟ್ ಡೋಂಟ್ ಲೆಟ್ ಯುವರ್ ಬ್ರೈನ್ ಟು ಸ್ಲೀಪ್ ಥಿಂಕ್ ಅದರ್ವೈಸ್. ಓಕೆ, ಸೊ ನೀವು ಉಲ್ಟಾ ಮಾಡ್ತೀರ ಮಾಡಬೇಕಾದ್ರೆ. ಓಕೆ, ಒನ್ ಮೋರ್ ಟಾಪಿಕ್. ಓಕೆ, ಸೊ ವಿಲ್ ಕಮ್ ಟು ಸ್ಟಾಕ್. ಏನಪ್ಪ? ಸ್ಟಾಕ್ ಎಕ್ಸ್ಚೇಂಜ್. ಸ್ಟಾಕ್. ಓಕೆ, ಸೊ ಆನ್ ದ ಪ್ರಾಪರ್ ಡಿಮ್ಯಾಂಡ್ ಆಫ್ ದೇವಿತಾ ಅವರು ವಿಲ್ ಗೋ ಟು ಸ್ಟಾಕ್ ಹೋಗೋಣ. ನೀವು ಅದೇ ಹೇಳ್ತಿದ್ದೀರಿ. That is how we promote. That is what the government does, alwa. Even though they want to promote welfare of the people, but we'll see. Ready? Stock market. ಇದೇನಪ್ಪ? ಬ್ರೇಕ್ ಬೇಕಾ? ಈ ಥರ ಬೈತೀನಿ ಬ್ರೇಕ್ ಬೇಕಂತ, ಮತ್ತೆ ಬ್ರೇಕ್ ಅದಕ್ಕೆ ಕೇಳಿದ್ರೆ ಹೊಡ್ಕೊಂತೀರ. ಇದರ ಆನ್ಲೈನಲ್ಲಿ? Yes, sir. Yes, sir. Okay, fine. We study about stock market. What is the meaning of stock? Stocks. ಹೇಳು ನೀನು ಅವಳು ಯಾರು ಬೇರೆ ಹೇಳ್ತಿರಲ್ಲಪ್ಪ. ಹೇಳು ಅಂತ ನಿಂತ ಹೇಳಕ್ಕಾಗುತ್ತೆ. ಅದೇ ಅಮ್ಮ ಇನ್ವೆಂಟ್ರಿ, ಸ್ಟಾಕ್ಸ್ ಮಾತ್ರ ಯೋಚನೆ ಮಾಡ್ತಾರೆ. ಓಕೆ, ಆಮೇಲೆ ಇನ್ ಎಕಾನಮಿಲಿ ಇನ್ ಸ್ಟಾಕ್ ಮಾಡೋದು ಒಳ್ಳೆ ಮೀನಿಂಗ್ ಆಫ್ ಸ್ಟಾಕ್ಸ್ ಅಂತ ಹೇಳಿದ್ರಪ್ಪ. ಐ ಶುಡ್ ಟೆಲ್ ಮೈ ಮೈಂಡ್ ಬಿ ಕಾಮ್. ಬೈಬೇಡ ಅಂತ ನಾನು ಬೆಳಕಪ್ಪ ಮೈಂಡಿಗೆ. ಮೈಂಡಿಗೆ ಬೈಬೇಡ.
ರಿಲ್ಯಾಕ್ಸ್ ಇದು ಕಂಟ್ರೋಲ್ ಬರುತ್ತಲ್ಲ ಇಲ್ಲಿ ಕಂಟ್ರೋಲ್ ಅಂತ ಆ ಥರ. ಇನ್ವೆಸ್ಟ್ಮೆಂಟ್ ಸ್ಟಾಕ್ಸ್ ಅದೇನಪ್ಪ? Sir, Stocks in a control. given particular time, whatever the amount or thing which is kept at the ಟ್ರೇಡಬಲ್ ಅಸೆಟ್ಸ್. ಓಕೆ yes, sir. ಓಕೆ. ವಾಟ್ ಆಫ್ ಶೇರ್ ಅಂತ ಹೇಳಿದ್ರೆ ಶೇರ್ ಅಂತ ಹೇಳಿದ್ರೆ ಶೇರ್, ಸ್ಟಾಕ್ಸ್, ಶೇರ್ಸ್, ಈಕ್ವಿಟಿ ಅಂದ್ರೇನು? ಹೇಳ್ರು, ವಾಟ್ ದ ಮೀನಿಂಗ್ ಆಫ್ ಶೇರ್ಸ್ ಆರ್ ಈಕ್ವಿಟಿ? ಈಕ್ವಿಟಿ ಅಂದ್ರೆ ಇನ್ವೆಸ್ಟ್ಮೆಂಟ್. ಹಾ, ಶೇರ್ ಅಂತ ಹೇಳಿದ್ರೆ ಕಂಪನಿ ಆ ಕಂಪನಿಯಿಂದ ಆಯ್ತು ಬಿಡ್ರಪ್ಪ, ಆಯ್ತಪ್ಪ, ಆಯ್ತು. ಇಲಿಟ್ರೇಟ್ಸ್ ಪೀಪಲ್ ನೋಡಿ, ಈಗ ಮಾಡ್ತೀನಿ. ಓಕೆ, ಸೊ ಸಿ ಅರ್ಥ ಮಾಡ್ಕೊಳಪ್ಪ. ಐ ಹ್ಯಾವ್ ಎ ಕಂಪ್ನಿ. ಓಕೆ, ಐ ವಾಂಟ್ ಮನಿ ಬೇಕು ನನಗೀಗ. ಮೈ ಕಂಪ್ನೀಸ್ ಮೆಲೋನಿ ಅನ್ಕೊಳ್ಳೋಣ, ಮೆಲೋಡಿ ಚಾಕ್ಲೇಟ್ ಕಂಪ್ನಿ ಅಂದು. ಮೈ ಕಂಪ್ನಿ ಇಸ್ ಮೆಲೋಡಿ. Okay, I want to expand my business to Italy also. Okay, my company is Melody. I produce Melody chocolate. I want to expand my business to Italy also. So I want funds because I want to set up a factory there. Okay, I want to set up a factory there. So I want money back. How do I get money? In what money name? Correct. One thing is I can take the loan from the banks. Correct. One thing is I can take the loans. Then what else I can do? Investors. I can go to investors. What I can tell them? ಏನು ಹೇಳ್ತೀನಿ ಅವರಿಗೆ? ಅಲ್ವಾ? ಅಂದ್ರೆ ಇನ್ಸ್ಟೆಡ್ ಆಫ್ ಓನಿಂಗ್ 100% of my company, what I'll give is I'll give my 25% of my company. You give me some 10 crore rupees ಅಂತ ಹೇಳ್ತೀನಿ. ಕರೆಕ್ಟಾ? ಮೀನ್ಸ್ ಐ ಆಮ್ ಸೆಲ್ಲಿಂಗ್ ಮೈ ಪಾರ್ಟ್ ಆಫ್ ಓನರ್ಶಿಪ್ ಅಂತ ಹೇಳ್ತೀನಿ. ಅರ್ಥ ಆಗ್ತಿದೆಯಲ್ಲ? ಐ ಕ್ಯಾನ್ ಟೇಕ್ ದ ಲೋನ್ಸ್ or I can take the investment like this. I can sell my part of ownership. ಅರ್ಥ ಆಗ್ತಿಲ್ಲ? This is called as equity or shares. ಅಂದ್ರೆ nothing but a part of ownership. Equity or share means part of ownership. Part of. It is called as part of ownership ಅಂತ ಕರಿತೀವಿ. Okay, loans in other words is also called as bonds. ಆಯ್ತಾ? ಬಾಂಡ್ಸ್ ನ ಕರಿತೀನಿ. ಆಯ್ತಾ? ಬಾಂಡ್ಸ್ ಅಂಡ್ ಈಕ್ವಿಟಿ ಆರ್ ಶೇರ್ಸ್. ಶೇರ್ಸ್ ಆರ್ ಈಕ್ವಿಟಿ ಮೀನ್ಸ್ ಪಾರ್ಟ್ ಆಫ್ ಓನರ್ಶಿಪ್ ಅಂತ ಕರಿತೀನಿ. ಬಾಂಡ್ಸ್ ಅಂತ ಹೇಳಿದ್ರೆ ಲೋನ್ ತಗೊಂತೀನಿ. ಅರ್ಥ ಆಗ್ತಿಲ್ಲ? ಡಿಫ್ರೆನ್ಸ್ ಕೂಡ ಇಂಪಾರ್ಟೆಂಟ್ ತಿಳ್ಕೊಬೇಕಾಗುತ್ತೆ. ಡಿಫ್ರೆನ್ಸ್ ಏನಪ್ಪ ಎರಡಕ್ಕೂ? ಬಾಂಡ್ಸ್ ಆರ್ ಎ ಪರ್ಸನ್ ಹೋಲ್ಡಿಂಗ್ ಬಾಂಡ್ಸ್, ಎ ಪರ್ಸನ್ ಹೋಲ್ಡಿಂಗ್ ಈಕ್ವಿಟಿ. ಡಿಫ್ರೆನ್ಸ್ ಎರಡಕ್ಕೂ. ಕರೆಕ್ಟಾ? ದಿ ಪರ್ಸನ್ ಹೋಲ್ಡಿಂಗ್ ಈಕ್ವಿಟಿ ಆರ್ ಶೇರ್ ಆರ್ ಕಾಲ್ಡ್ ಆಸ್ ಓನರ್ಸ್ ಆಫ್ ದಿ ಕಂಪನಿ. ಕರೆಕ್ಟಾ? ಇಲ್ಲಿಗೆ ಬಂದಾಗ ಹೆಂಗ್ ಕರಿತಾರೆ ಬಾಂಡ್ಸ್ ಹೋಲ್ಡ್ ಮಾಡೋದನ್ನ? ದೇ ಆರ್ ಜಸ್ಟ್ ದ ಕ್ರೆಡಿಟರ್ಸ್. ಸಾಲ ಕೊಟ್ಟೋರು ಅಷ್ಟೇ ಅವರೆಲ್ಲ. ದಿ ಪೀಪಲ್ ಹೋಲ್ಡಿಂಗ್ ದ ಬಾಂಡ್ಸ್, ದೇ ಆರ್ ದ ಲೋನ್ ಮೀನ್ಸ್ ದೇ ಆರ್ ದ ಲೋನ್ ಗಿವರ್ಸ್ ಮೀನ್ಸ್ ದೇ ಆರ್ ದ ಕ್ರೆಡಿಟರ್ಸ್ ಆಫ್ ದಿ ಕಂಪನಿ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿಗೆ ಬಂದಾಗ ದೇ ಆರ್ ಕಾಲ್ಡ್ ಆಸ್ ಓನರ್ಸ್ ಆಫ್ ದಿ ಕಂಪನಿ. ಓನರ್ಸ್ ನ ಕರೀತಾರೆ. ಇಲ್ಲಿಗೆ ಬಂದಾಗ ದೇ ಆರ್ ಕಾಲ್ಡ್ ಆಸ್ ಕ್ರೆಡಿಟರ್ಸ್ ಫಾರ್ ದಟ್ ಕಂಪನಿ. ಸಾಲ ಕೊಟ್ಟೋರು ಇವರೆಲ್ಲ. ಆಯ್ತಾ? ಅದೇ ಡಿಫ್ರೆನ್ಸ್ ಬರುತ್ತಪ್ಪ. ಅದೇ ಡಿಫ್ರೆನ್ಸ್ ಮತ್ತೆ ಅದೇ ಡಿಫ್ರೆನ್ಸ್. ಕರೆಕ್ಟಾ? ಏನ್ ಕೊಡಲ್ಲ ಅಲ್ಲಿ? ಪ್ರಾಫಿಟ್ ಕೊಡಲ್ಲ. ಇಲ್ಲಿ ಕೊಡ್ತಾರೆ. ಓಕೆ, ದೇ ಹ್ಯಾವ್ ಟು ಕ್ಲಿಯರ್. ಅರ್ಥ ಮಾಡ್ಕೊಡಪ್ಪ. ಜನರಲಿ ಅಂತ ಬಂದಾಗ ಇಲ್ಲಿ ಬಾಂಡ್ಸ್ ಬಂದಾಗ ದೇ ವಿಲ್ ಗೆಟ್ ಇಂಟ್ರೆಸ್ಟ್. ಅರ್ಥ ಮಾಡ್ಕೊಳ್ಳಿ. ಎ ಬಾಂಡ್ ಲುಕ್ ಲೈಕ್ ದಿಸ್. ಒಂದೇ ಹೆಂಗೆ ಅಂತ ಹೇಳಿದ್ರೆ, ಯು ಗಿವ್ ಮಿ 10 lakh rupees ನಾವು 10 ಲಕ್ಷ ಕೊಡು ಬಾಂಡ್ ಆಗಿ. ಓಕೆ, ಐ ವಿಲ್ ಪೇ ಯು 10% ಇಂಟ್ರೆಸ್ಟ್ ಅಂಡ್ ಆಫ್ಟರ್ 10 years ಐ ವಿಲ್ ಗಿವ್ ಯು ಯುವರ್ ಅಮೌಂಟ್ ಬ್ಯಾಕ್ ಅಂತ ಹೇಳ್ತೀವಿ. ದಿಸ್ ಇಸ್ ಹೌ ದೇ ರೈಸ್ ದ ಬಾಂಡ್ಸ್. ಬಾಂಡ್ಸ್ ಹಿಂಗೆ ಕೊಡ್ತಾರೆ, ದುಡ್ಡು ತಗೊಂತಾರೆ. ಸೊ ಎವ್ರಿ ಇಯರ್ ಯು ವಿಲ್ ಗೆಟ್ 10% ಇಂಟ್ರೆಸ್ಟ್
ಅದು ಸಿಗ್ತಾ ಇರುತ್ತೆ ಅವ್ರಿಗೆ. ಇವನ್ ಇಫ್ ದ ಕಂಪ್ನಿ ಗ್ರೋಸ್, ಜಾಸ್ತಿ ಪ್ರಾಫಿಟ್ ಅರ್ನ್ ಮಾಡಿದ್ರು ಅಷ್ಟೇ, ಲಾಸ್ ಆದ್ರೂ ಅಷ್ಟೇ, ಯು ವಿಲ್ ಗೆಟ್ ದ ಸೇಮ್ ಅಮೌಂಟ್ ಆಫ್ ಇಂಟ್ರೆಸ್ಟ್. ಅದು ಬದಲಾಗಕ್ಕೆ ಹೋಗೋದಿಲ್ಲ. ದಟ್ಸ್ ದ ಮೀನಿಂಗ್ ಆಫ್ ಬಾಂಡ್ಸ್. ಅರ್ಥ ಆಗ್ತಿದೆಯಲ್ಲ. ಬಟ್ ಇಲ್ಲಿಗೆ ಬಂದಾಗ ಸಿನ್ಸ್ ದೇ ಆರ್ ಓನರ್ಸ್, ಇಫ್ ದೇ ಅರ್ನ್ ಪ್ರಾಫಿಟ್ಸ್ ದೇ ವಿಲ್ ಗೆಟ್ ಮೋರ್ ಮನಿ, ಇಫ್ ದೇ ಲಾಸ್ ಆದ್ರೆ ಅವ್ರು ಲಾಸ್ ಆಗುತ್ತೆ. ಮೀನ್ಸ್ ಹಿಯರ್ ದೇ ಗೆಟ್ ಡಿವೈಡೆಂಡ್ಸ್. ಅರ್ಥ ಮಾಡ್ಕೊಳ್ಳಿ, ಹಿಯರ್ ದೇ ಗೆಟ್ ಡಿವೈಡೆಂಡ್ಸ್. ಓಕೆ, ಹಿಯರ್ ದೇ ಗೆಟ್ ಡಿವೈಡೆಂಡ್ಸ್, ಹಿಯರ್ ದೇ ವಿಲ್ ಗೆಟ್ ಇಂಟ್ರೆಸ್ಟ್. ಅರ್ಥ ಆಗ್ತಿದೆಯಲ್ಲ. ದೇ owners of the company means they are owning the part of ownership of the company, they get dividends. ಇಲ್ಲಿಗೆ ಬಂದಾಗ they are the creators of the company, they get interest. ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ. These are very very important differences between the two things. Okay, ಅರ್ಥ ಆಗ್ತಿದೆಯಲ್ಲ. ಇದನ್ನ ಗ್ಯಾಪ್ನ ಕೊಡಿ. So when I talk about stock market, here I am buying and selling of the shares, nothing but your part of ownership. ಅರ್ಥ ಆಗ್ತಿದೆಯಲ್ಲ. I am selling about these things. I am selling the equities. I am selling the ownership or the shares ಸೇಲ್ ಮಾಡ್ತಿದ್ದೀನಿ. ಅರ್ಥ ಆಗ್ತಿದೆಯಲ್ಲ. ಸೊ ಇದನ್ನು ತಿಳ್ಕೊಳ್ಳಿ. ಆಯ್ತಾ, ಮತ್ತೆ ಹಿಂದೆ ಬರೋಣ. ಆಯ್ತಾ. ಸೊ ಶೇರ್ಸ್ ಡಿವೈಡ್ ಯುವರ್ ಪಾರ್ಟ್ ಆಫ್ ಓನರ್ಶಿಪ್, ಈಕ್ವಿಟಿ ಅಂತ ಕರಿತೀವಿ. ಆಯ್ತಾ. ಸೊ ನೆಕ್ಸ್ಟ್ ವಿಲ್ ಡಿಸ್ಕಸ್ ಸಮ್ ಬೇಸಿಕ್ ಸ್ಟಫ್ಸ್. ಕ್ವಶನ್ ಕೇಳ್ತಾರಪ್ಪ ಸಿಂಪಲ್ ಆಗಿ. ಎಲ್ಲ ಸಿಂಪಲ್ ಕ್ವಶನ್ಸ್ ಲೈಕ್ what is the meaning of bear, what is the meaning of bull, IP1 ಅಂತ ಹೇಳಿದ್ರೇನು, FP1 ಅಂತ ಹೇಳಿದ್ರೇನು. ಸೊ ದೇ ಆರ್ ಆಸ್ ಕ್ವಶನ್ಸ್. ಓಕೆ, ಸ್ವಲ್ಪ ಮಾಡೋಣ ಇದರ. ಓಕೆ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಮೈ ಕಂಪ್ನಿ ಇಸ್ ಮೆಲೋಡಿ. ಮತ್ತೆ ಬೇಡ ಪರವಾಗಿಲ್ಲ, ಏನಾಗುತ್ತೆ, ಐ ಕ್ಯಾನ್ ಯೂಸ್ ದಿಸ್. ಓಕೆ, ಸೊ ಐ ಹ್ಯಾವ್ ಎ ಕಂಪ್ನಿ ಮೆಲೋಡಿ. ಐ ವಾಂಟ್ ಟು ಗೆಟ್ ಐ ವಾಂಟ್ ಟು ಹ್ಯಾವ್ ಇನ್ವೆಸ್ಟ್ಮೆಂಟ್. ಐ ವಾಂಟ್ ನನಗೆ ದುಡ್ಡು ಬೇಕಾಗಿದೆ ಈಗ. Either I can go to banks or get the loans, or I can issue the bonds to people. I can get the loans from them, or I can raise investment by giving the shares. Correct? I can issue shares, means I am giving away my part of ownership. So what I'll do is I'll go to stock market or I'll go to share market. Same name, don't worry. Okay, it is called as share market or stock market. Okay, in general ಬಿಟ್ಟವಂತ ಬಂದಾಗ there is something called as capital market. All are same thing. ಅರ್ಥ ಮಾಡ್ಕೊಡಪ್ಪ. ಕ್ಯಾಪಿಟಲ್ ಮಾರ್ಕೆಟ್ ಎಲ್ಲ ಸೇಮ್ ಟರ್ಮ್ ಬರ್ತವೆ. ಆ ಮುಂದೆ ಹೇಳ್ತೀನಿ ಬೇಕಾದ್ರೆ ಇಷ್ಟಕ್ಕೆ ಕೂಡ ಅಷ್ಟೇ. ರೈಟ್ ನೋ ವಿ ಆರ್ ಟಾಕಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾಡ್ತೀವಿ. ಆಯ್ತಾ. ಫಸ್ಟ್ ನಮ್ಮ ಕಂಪ್ನಿ ಇದೆ. ಐ ವಾಂಟ್ ಟು ರೈಸ್ ಫಂಡ್ಸ್ ಬೈ ಗಿವಿಂಗ್ ಪಾರ್ಟ್ ಆಫ್ ಮೈ ಓನರ್ಶಿಪ್ ಕೊಡಬೇಕಾಗಿದೆ. ಸೊ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಇಶ್ಯೂ ದ ಶೇರ್ಸ್. ಅದಕ್ಕೆ ಕೊಡೋಕ್ಕೆ ನಂಗೆ ಗೊತ್ತಿಲ್ಲ, ಐಡಿಯಾ ಇರಂಗಿಲ್ಲ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಐ ಹೈರ್ ಎ ಬ್ರೋಕರ್. Please apply. Every time is important. I will hire a broker. Okay. Kadala. He will write a profile about my company. Profile. That profile is called as good. So it is called as red herring prospectus. Red herring prospectus. ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟು ಕಂಪ್ನಿ ಇದೆ. I want to issue shares. I am not aware of the market ಬಗ್ಗೆ ನಂಗೆ ಐಡಿಯಾ ಇಲ್ಲ. ಸೊ ಐ ವಿಲ್ ಹೈರ್ ಎ ಬ್ರೋಕರ್. ದಟ್ ಬ್ರೋಕರ್ ವಿಲ್ ಕ್ರಿಯೇಟ್ ಎ ಪ್ರೊಫೈಲ್ ಫಾರ್ ಮೈ ಕಂಪನಿ. ದಟ್ ಇಸ್ ಕಾಲ್ಡ್ ಎಸ್ ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟಸ್. ಪ್ರೊಫೈಲ್ ಅಂತ ಹೇಳಿದ್ರೆ ವಾಟ್ ಡಸ್ ಇಟ್ ಡೂ ಅಂತ. ಓಕೆ, ಮೈ ಕಂಪ್ನಿ ಡಿಫೆನ್ಸ್ ಅಲ್ಲಿ ಇದೆಯಾ, ಸ್ಟಾರ್ಟ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ತಾರೆ. ಅರ್ಥ ಆಗ್ತಿಲ್ಲ. ಏನ್ ಅಗೇನ್ ದಿಸ್ ಪ್ರೊಫೈಲ್ ಈಸ್ ಗಿವನ್ ಟು ಸೆಬಿ ಕೊಡ್ತಾರೆ. ಆಯ್ತಾ. ಸೊ ದೆನ್ ಸೆಬಿ ವಿಲ್ ವೆರಿಫೈ ಎವ್ರಿಥಿಂಗ್ ಅಂಡ್ ದೇ ವಿಲ್ ಗಿವ್ ಮಿ ಪರ್ಮಿಷನ್ ಟು ಇಶ್ಯೂ ದ shares. They will give me permission to issue the shares. So issuing of the shares for the first time is called as IPO, initial public offer. Aita, initial public offer. That is the meaning of IPO. Issuing of the shares for the first time, that is called as IPO. It is given in which market? It is given in primary market. It is given in primary market. Aita. So if people demand more of my shares, follow on public order. Gotala. Then we have FPO. It is also given in which market? It is also given in primary market. ಅರ್ಥ ಆಗ್ತಿದೆಯಲ್ಲ. ಅರ್ಥ ಮಾಡ್ಕೊಳ್ಳಿ. ಕಂಪನಿ will go to a broker. This broker will create profile about my company, and this profile is called as red herring prospectus. This profile is given to SEBI. They will verify everything. They will permit me to issue shares. I'll issue shares for the first time. It is called as IPO, initial public offer. I'll issue in primary market.
Then if people demand more of my shares, I'll issue FPO for on public order, that is registered in the primary market. ಅರ್ಥ ಆಗ್ತಿದೆಯಲ್ಲ. ಸೊ ಬಿಫೋರ್ ಗೋಯಿಂಗ್ ಟು IPO, ಅರ್ಥ ಮಾಡ್ಕೊಳ್ಳಿ, ಬಿಫೋರ್ ಗೋಯಿಂಗ್ ಟು IPO people will not invest in my company because they are not aware of it. Correct ಅಲ್ಲ. So at that time what I will do is, before issuing IPO, I'll go to some investors. Okay, they are called as anchor investors. They are called as anchor investors or QIBs. Or QIBs ಅಂದ್ರೆ qualified institutional buyers. ಅರ್ಥ ಆಗ್ತಿದೆಯಲ್ಲ. ಬಿಫೋರ್ ಗೋಯಿಂಗ್ ಟು IPO, before going to IPO, I'll go to these investors because they are the big investors. The people trust these people. People trust these people. They are called as anchor investors, or also called as the qualified institutional buyers. Okay, I'll request them to invest in my company. ಅರ್ಥ ಆಗ್ತಿದೆಯಲ್ಲ. And they will invest in my company, Melody, and later I'll issue IPO. ಅರ್ಥ ಆಗ್ತಿಲ್ಲ. Before issuing IPO, because people do not trust my company, so I'll go to this QIBs, and when they invest in my company, then I'll come to issue the IPO. ಅರ್ಥ ಆಗ್ತಿದೆಯಲ್ಲ. So this entire process till the booking list ಆಗ ತನಕ ಇದೆಯಲ್ಲ, that is called as book building process. This is called as book building process. ಆಯ್ತಾ. So this entire process till the listing of the companies is called as book building process. ಅರ್ಥ ಆಗ್ತಿದೆಯಲ್ಲ. So this broker name is called as ಏನು ಕರೀತಾರೆ, underwriter. Underwriter. The broker name is called as underwriter. ಅರ್ಥ ಆಗ್ತಿದೆಯಲ್ಲ. I'll repeat again. So Melody company ಇದೆ, I am issuing the shares to raise the funds. I am not aware of the market, so I'll hire a broker. That broker is called as underwriter. So that underwriter will create a profile about my company. ಅರ್ಥ ಆಗ್ತಿದೆಯಲ್ಲ. So that profile is called as red herring prospectus. So this prospectus or the profile is given to SEBI. They'll permit to issue shares, and they'll issue IPO, initial public offer, to the public, and issue in the primary market. If people demand more of my shares, I'll issue FPO. It also happens in primary market. ಅರ್ಥ ಆಗ್ತಿದೆಯಲ್ಲ. Before going to IPO, I'll go to some investors, are also called as anchor investors, also called as the qualified institutional buyers, and I'll ask them to invest in my company. When they invest in my company, people will get the confidence, and later I'll issue IPO and FPO. This happens in primary market, and buying and selling of these shares happens in which market? Happens in secondary market. Nothing but your Bombay Stock Exchange or National Stock Exchange. Okay, so this is what the meaning of IPO, FPO, primary market and secondary market. ಅರ್ಥ ಆಗ್ತಿದೆಯಲ್ಲ. ಫಸ್ಟ್ ಟೈಮ್ issuing of shares happens in primary market. ಅರ್ಥ ಆಗ್ತಿದೆಯಲ್ಲ. ಸೊ ಆಲ್ ದೀಸ್ ಟರ್ಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಆಂಕರ್ ಇನ್ವೆಸ್ಟರ್ಸ್ ಆಗ್ಬೋದು, QIBs ಆಗ್ಬೋದು, IPO, FPO, primary market, secondary market, book building process, red herring prospectus, underwriter. Okay, all these terms are very very important. Gap network. ಸರ್ ಇವಾಗ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಸೇವ್ ಮಾಡಿರ್ತಾರಲ್ಲ ಆಲ್ರೆಡಿ, ಅದು ಮಾತ್ರ ಅದನ್ನ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಮಾಡ್ತಾರೆ. ಹೊಸದಾಗಿ ಅವ್ರು ಹೊಸ ಮತ್ತೆ ಕೊಟ್ರೆ ಇಟ್ ಹ್ಯಾಪನ್ಸ್ ಇನ್ ಪ್ರೈಮರಿ ಓನ್ಲಿ. ಅರ್ಥ ಆಗ್ತಿದೆಯಲ್ಲ. ಸೆಲ್ಲಿಂಗ್ ಆಫ್ ದ ಶೇರ್ಸ್ ಫಾರ್ ದ ಫಸ್ಟ್ ಟೈಮ್ ಹ್ಯಾಪನ್ಸ್ ಇನ್ ಪ್ರೈಮರಿ ಮಾರ್ಕೆಟ್ ಓನ್ಲಿ. ಆಯ್ತಾ. ದಿಸ್ ಇಸ್ ದ ಥಿಂಗ್ಸ್ ವಿತ್ ರೆಸ್ಪೆಕ್ಟ್ ಟು ಸ್ಟಾಕ್ ಆರ್ ದ ಶೇರ್ ಮಾರ್ಕೆಟ್. ಓಕೆ. ಸೊ ಇದರಲ್ಲಿ there are important terms which you have to study. Okay, very very important is bull and bear, then Sensex, Nifty, next material. Sensex, Nifty ಆಯ್ತು. ನೆಕ್ಸ್ಟ್ ಏನಪ್ಪ? ಕನ್ಸೋಲ್ ಬಾಂಡ್ಸ್. ಓಕೆ, ಹಾಕೋಣ. ಕನ್ಸೋಲ್ ಬಾಂಡ್ಸ್. ದೆನ್ ಮರೆ ಇದೆಯಾ? Then stag. Okay. Bearer bond.
ಬೇರೆ ಬಾಂಡ್ ಏನಪ್ಪ ಡಿಮ್ಯಾಟ್ ಅಕೌಂಟಾ? ಓಕೆ ಫೈನ್. ಡಿಮ್ಯಾಟ್ ಅಕೌಂಟ್ ಮತ್ತೆ ಜಾಬರ್. ಓಕೆ, ಎನಿಥಿಂಗ್ ಎಲ್ಸ್? ಫಸ್ಟ್ ಸ್ಟಡಿ ಮಾಡೋಣ, ನೋಡು. ಸರ್ ಅದು ಆಪ್ಷನ್ಸ್. ಅದಪ್ಪ ಆಪ್ಷನ್, ಕಾಲ್ ಆಪ್ಷನ್. ಕಾಲ್ ಆಪ್ಷನ್, ಪುಟ್ ಆಪ್ಷನ್ಸ್. ಓಕೆ ಓಕೆ, ಆಪ್ಷನ್ಸ್, ದೆನ್ ಫ್ಯೂಚರ್ಸ್. ಓಕೆ, ಕಾಲ್ ಆಪ್ಷನ್ ಅಂಡ್ ಪುಟ್ ಆಪ್ಷನ್. ಓಕೆ, ಮತ್ತೆ ಯಾರಿದೆಯಾ? ಓಕೆ, ಮತ್ತೆ ಯಾರಿದೆಯಾ? ಇಷ್ಟೇನಾ? ಸಿ ಒಳ್ಳೆ ಸ್ಟ್ಯಾಗ್ ಅಂತ ಹೇಳಿದ್ರೇನು? ಸೊ ಮತ್ತೆಲ್ಲಿತ್ತು ಟರ್ಮ್ ಇದು? ಅದು ಹಂಗೆ ಇಟ್ಟಿದ್ದೀರಾ, ಬರ್ದಿದ್ದೀರಾ? ಮೀನಿಂಗ್ ಹೇಳಿ ಹೋಗ್ಲಿ. ಸ್ಟ್ಯಾಗ್ ಅಂತ ಹೇಳಿದ್ರೇನು? ಪ್ರೈಮರಿ ಮಾರ್ಕೆಟ್ ಅಲ್ಲಿ ಶೇರ್ಸ್ ಪರ್ಚೇಸ್ ಮಾಡಿ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಲಾಸ್ಟ್ ಕ್ಲಾಸಲ್ಲಿ ಮಾಡು ಕೂಡ ವಿಷಯ ಮಾಡಿದೀವಲ್ಲ ಅವರು. ಈಗ ದುಡ್ಡು ಯಪ್ಪ ರಿವಿಷನ್ ಮಾಡ್ಬೇಕಂದ ಅದಕ್ಕೆ ಅಷ್ಟೇ. ಅದೇನೇನಾ, ಇಟ್ ಈಸ್ ನಾಟ್ ಎ ಪೇಲಿಕೆ ಜನ ಅದು ಏನೋ ಒಂದು 6 ತಿಂಗಳು ಆಗಿರುತ್ತೆ ಅಷ್ಟೇ ಅನ್ಸುತ್ತೆ. ಅಷ್ಟೇ 6 ತಿಂಗಳು ಆಗಿಲ್ಲ ಅನ್ಸುತ್ತೆ ಅದು. ಹಾಂ ಮತ್ತೆ 6 ತಿಂಗಳು ಹೆಂಗೆ ಹೇಳ್ತಾರೆ ಅವ್ರು ಅವಾಗ ಕೊಟ್ಟರೆ ನೀವು UPSC ಮುಂದೆ ಅಂತ. ಆಯಿತು, ರಿಲ್ಯಾಕ್ಸ್ ಇಲಿಟ್ರೇಟ್ಸ್. ಓಕೆ, ಸ್ಟಾಗ್ ಅಂತ ಹೇಳತ್ತ ಮಕ್ಕಳಿ. ಎ ಪರ್ಸನ್ ಬೈಸ್ ಶೇರ್ ಇನ್ ಪ್ರೈಮರಿ ಮಾರ್ಕೆಟ್ ಅಂಡ್ ಸೆಲ್ ಇನ್ ಸೆಕೆಂಡರಿ ಮಾರ್ಕೆಟ್ ಟು ಗೆಟ್ ವೈ ಟು ಗೆಟ್ ಪ್ರಾಫಿಟ್ಸ್. ಅರ್ಥ ಮಾಡ್ಕೊಳ್ಳಿ. ಎ ಪರ್ಸನ್ ಹೂ ಬೈಸ್ shares in primary market and sell them in secondary market to earn short-term profit, to earn very early short-term profit. That is called as stag ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಅದು ಜ್ಞಾಪನೆ ಕೊಡಿ. ದೆನ್ ಜಾಬರ್ ಅಂತ ಹೇಳಿದ್ರೆ, ಜಾಬರ್ ಇಟ್ ಇಸ್ ಎ ಬ್ರೋಕರ್ ತರ. ಓಕೆ, ಇಸ್ ಎ ವೆರಿ ಎಕ್ಸ್ಪೀರಿಯನ್ಸ್ಡ್ ಬ್ರೋಕರ್. ಇಸ್ ಲೈಕ್ ಎ ಬ್ರೋಕರ್ ತರ. ಬ್ರೋಕರ್ ಅಂತ ಸಾಕು. is a broker. That is called as jobber. ಆಯ್ತಾ? Jobber means broker or broker, very high experienced broker ತರ. Okay, that is called as jobber. Then we have demat account. ಏನಂದ್ರೆ ಇದು dematerialized account. ಏನಕ್ಕಿದು? To hold the shares. ಅರ್ಥ ಆಗ್ತಿದೆಯಲ್ಲ? To buy and sell the shares ಅಲ್ವಾ? We want account ಬೇಕಾ ನಮಗೆ. That is called as demat account. Dematerialized account ಅಂದ್ರೆ means to hold shares, to hold stocks, what we purchase, what we sell alva. That is called as demat account. Okay, to hold shares. ಅರ್ಥ ಆಗ್ತಿಲ್ಲ? ಸ್ಟಾಗ್ ಅಂತ ಹೇಳಿದ್ರೆ buys in primary market, sells in secondary market for profit. That is called as stag. Then bull and bear, very very important terms. ಹೇಳ್ತೀರಾ? bull ಅಂತ ಹೇಳಿದ್ರೆ okay, ಅರ್ಥ ಮಾಡ್ಕೊಳ್ಳಿ. I will purchase stocks because stocks price are rising. ಅಂದ್ರೆ ಫ್ಯೂಚರ್ ಅಲ್ಲಿ ಸ್ಟಾಕ್ಸ್ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಪರ್ಚೇಸ್ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಎಸ್ ಬುಲ್. ಓಕೆ, ವೆನ್ ದೇ ಸೈಸ್ ಇಟ್ ಇಸ್ ಎ ಬುಲ್ಲಿಶ್ ಮಾರ್ಕೆಟ್ ಅಂತ ಹೇಳಿದ್ರೆ ಮೀನಿಂಗ್ ಏನು? ಇಟ್ಸ್ ಎ ಬುಲ್ಲಿಶ್ ಮಾರ್ಕೆಟ್ ಅಂತ ಹೇಳಿದ್ರೆ ಸ್ಟಾಕ್ಸ್ ಪ್ರೈಸ್ ಇಸ್ ರೈಸಿಂಗ್ ಅಪ್. ಕ್ಯಾಪ್ನೆ ಕೊಳ್ಳಿ. ಬುಲ್ ಅಂತ ಬಂದಾಗ ಸ್ಟಾಕ್ಸ್ ಪ್ರೈಸ್ ಈಸ್ ರೈಸಿಂಗ್ ಅಪ್. ಸ್ಟಾಕ್ಸ್ ಈಸ್ ರೈಸಿಂಗ್ ಅಪ್. ಬುಲ್ ಅಂತ ಹೇಳಿದ್ರೆ ಸರಿ, ಬೇರೆ ಅಂತ ಹೇಳಿದ್ರೆ ಇಟ್ ಇಸ್ ಕಮಿಂಗ್ ಡೌನ್. ಓಕೆ, ಸ್ಟಾಕ್ಸ್ ಪ್ರೈಸ್ ಈಸ್ ಕಮಿಂಗ್ ಡೌನ್. ಆಯ್ತಾ? ಇನ್ ಬಿಯರ್ ಮಾರ್ಕೆಟ್ ವಾಟ್ ಯು ವಿಲ್ ಡೂ? ಬೈ ಮಾತ್ರ ಸೆಲ್ ಮಾಡ್ತೀರಾ? ಸೆಲ್ ಆರ್ ಬೈ? ಇನ್ ಬುಲ್ ಮಾರ್ಕೆಟ್ ಅಲ್ಲಿ, ಬುಲ್ ಮಾರ್ಕೆಟ್ ಕಟ್ಟಲ್ಲ. ಇನ್ ಬುಲ್ ಅಲ್ಲಿ ವಿ ಬೈ. ಇನ್ ಬುಲಿಶ್ ಮಾರ್ಕೆಟ್ ಪೀಪಲ್ ವಿಲ್ ಬೈ ದ ಶೇರ್ಸ್ ಬಿಕಾಸ್ ಪ್ರೈಸ್ ಆರ್ ಗೋಯಿಂಗ್ ಅಪ್. ಮುಂದೆ ಜಾಸ್ತಿ ಯಾವ್ದಾರ ಬೈ ಮಾಡ್ತೀವಿ. ಇನ್ ಬಿಯರ್ ಅಲ್ಲಿ ವಿ ಸೆಲ್ ಇಟ್. ಫ್ಯೂಚರ್ ಅಲ್ಲಿ ಪ್ರೈಸ್ ಮೇ ಕಮ್ ಡೌನ್ ಸ್ಟಿಲ್. ಐ ಮೇ ಲೂಸ್ ಮೋರ್ ಮನಿ. ದಟ್ ಇಸ್ ವೈ ವಿ ಸೆಲ್ ಮಾಡ್ತೀವಿ. ಅರ್ಥ ಆಗ್ತೀರಾ? ಬೇರಿಶ್ ಮೀನ್ಸ್ ಸೆಲ್ಲಿಂಗ್ ಆಫ್ ದಿ ಶೇರ್ಸ್, ಸೆಲ್ ಆಗ್ತಾ ಹೋಗುತ್ತೆ. ಬುಲ್ ಅಂತ ಬಂದಾಗ ಬಿ ಪರ್ಚೇಸ್ ಮಾಡ್ಕೊಂತ ಹೋಗ್ತೀವಿ. ಕ್ಯಾಪ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸೆನ್ಸೆಕ್ಸ್ ಅಂಡ್ ನಿಫ್ಟಿ, ವೆರಿ ವೆರಿ ಇಂಪಾರ್ಟೆಂಟ್ ಟರ್ಮ್ಸ್. ಏನದು? ಇಟ್ ಇಸ್ ದ ಇಂಡೆಕ್ಸ್ ಆಫ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೆನ್ಸೆಕ್ಸ್ ಅಂತ ಹೇಳಿದ್ರೆ ಹೌ ಮೆನಿ ಕಂಪನೀಸ್ ಸ್ಟಡಿ ಹಿಯರ್? ಹೌ ಮೆನಿ ಕಂಪನೀಸ್? ಇಟ್ ಇಸ್ 30 ಕಂಪನೀಸ್. ಗ್ಯಾಪ್ ಕೊಡಿ. ಇಟ್ ಇಸ್ 30 ಬ್ಲೂ ಚಿಪ್ ಕಂಪನೀಸ್. ಈ ಟರ್ಮ್ ಗ್ಯಾಪ್ ಕೊಡಿ.
It is blue chip companies. What is the meaning of this? Okay, they are the good performing companies which are having good profit. Okay, they are called as the blue chip companies. Okay, Sensex, it talks about, it is a 30 stocks of blue chip companies. It is a index of Bombay Stock Exchange. Okay, Nifty ಅಂತ ಹೇಳಿದ್ರೆ it is the index of NSE, National Stock Exchange, of which companies? It is about 50 companies. 50 companies. Okay. ಆಯ್ತಾ, ನೆಕ್ಸ್ಟ್ ಕನ್ಸೋಲ್ ಬಾಂಡ್ಸ್ ಅಂಡ್ ಬೇರರ್ ಬಾಂಡ್ಸ್. ಕನ್ಸೋಲ್ ಬಾಂಡ್ಸ್ ಅಂದ್ರೆ ಏನು? ಎನಿ ಐಡಿಯಾ? Wait sir, let me turn the page. Console bonds means there is no maturity period for the bond. Bond ಗೆ ಯಾವುದೇ ಮೆಚುರಿಟಿ ಇಲ್ಲ. There is a meaning of console bond. ಗ್ಯಾಪ್ ಕೊಡಿ. There is no maturity period. Okay, maturity period ಇಲ್ಲ ಬಾಂಡ್ ಗೆ. Okay, that is called as console bonds. ಬೇರೆ ಅಂತ ಹೇಳಿದ್ರೆ there is no name for the bond. ಗ್ಯಾಪ್ ಕೊಡಿ. ಬೇರೆ ಬಾಂಡ್ ಅಂತ ಹೇಳಿದ್ರೆ there is no name for the bond. No name in the bonds. That is called as bearer bonds. No name, bearer bonds. No maturity. It is console bonds. ಆಯ್ತಾ? ಬೇರೆ ಬಾಂಡ್ಸ್ ಅಲ್ಲಿ ರಿಜಿಸ್ಟರ್ಡ್ ಓನರ್ ಅಂತ ಇರಲ್ಲ. ಓಕೆ, ಯೂಶಲಿ ಡ್ಯೂರಿಂಗ್ ವಾರ್ ಟೈಮ್ ಕೊಡ್ತಾರೆ ಅಷ್ಟೇ, ವಾರ್ ಟೈಮಲ್ಲಿ ಕೊಡ್ತಾರೆ. ಓಕೆ, ಸೊ ದಿಸ್ ಇಸ್ ಬೇರರ್ ಬಾಂಡ್ಸ್. ಇಟ್ ಈಸ್ ದ ಕನ್ಸೋಲ್ ಬಾಂಡ್ಸ್. ದೆನ್ ವಿ ಹ್ಯಾವ್ ಆಪ್ಷನ್ಸ್ ಅಂಡ್ ಫ್ಯೂಚರ್ಸ್. ಅಂದ್ರೆ ಏನಪ್ಪ ಫ್ಯೂಚರ್ಸ್ ಅಂತ ಹೇಳಿದ್ರೆ ಏನು ಮೀನಿಂಗ್? ಅಂದರೆ ಫ್ಯೂಚರ್ಸ್ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಐಲ್ ಬೈ ಆ್ಯಂಡ್ ಸೆಲ್ ದ ಗುಡ್ಸ್ ಮಾಡಬೇಕು ನಾನು, ಬಟ್ ಐ ಕಾಂಟ್ ಡೂ ಇಟ್ ನೌ. ನಾನು ಈಗ ಮಾಡೋಲ್ಲ. ಐ ಡೂ ಇಟ್ ಆಫ್ಟರ್ 3 months. ಮೀನ್ಸ್ ಐ ವಿಲ್ ಟ್ರಾನ್ಸಾಕ್ಟ್ ವಿತ್ ಯು ಆಫ್ಟರ್ 3 months, ಬಟ್ ವಿಲ್ ಫಿಕ್ಸ್ ದ ಪ್ರೈಸ್ ನೌ ಇಟ್ ಸೆಲ್ಫ್. ಅರ್ಥ ಆಗ್ತಿದೆಯಲ್ಲ? ಐ ಎಮ್ ಎ ಬೈಯರ್, ಯು ಆರ್ ಎ ಸೆಲ್ಲರ್. ವಿ ಡೋಂಟ್ ಹ್ಯಾವ್ ಮನಿ ಟು ಸೆಲ್, ಮಾಡೋಕ್ಕಾಗಲ್ಲ. ಬಟ್ ವಾಟ್ ವಿಲ್ ಡೂ ಇಸ್ ವಿಲ್ ಫಿಕ್ಸ್ ಎ ಪ್ರೈಸ್ ಫಾರ್ ದಟ್ ಕಮಾಡಿಟಿ. ಈಗ ಫಿಕ್ಸ್ ಮಾಡ್ತೀನಿ, ಇನ್ ಫ್ಯೂಚರ್ ಐ ಟ್ರೇಡ್ ವಿತ್ ಯು. ಓಕೆ, ಅರ್ಥ ಮೀನಿಂಗ್ ಆಫ್ ಫ್ಯೂಚರ್ಸ್. ಅರ್ಥ ಆಗ್ತಿದೆಯಲ್ಲ? ಸೊ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಸ್ಟಾಕ್ಸ್ ಆರ್ ಶೇರ್ಸ್ ಹ್ಯಾಪನ್ಸ್ ಇನ್ ದ ಫ್ಯೂಚರ್, ಬಟ್ ದ ಪ್ರೈಸ್ ಇಸ್ ಫಿಕ್ಸ್ ನೈಟ್ ನೌ ಇಟ್ಸ್. ಪ್ರೈಸ್ ಫಿಕ್ಸ್ ಮಾಡಿದೆ ಈಗಲೇ ನಾನು. ವಿ ಹ್ಯಾವ್ ಅಗ್ರಿಮೆಂಟ್ ದಟ್ ಐ ವಿಲ್ ಸೆಲ್ ಎಟ್ ಯು ಅಟ್ ದಿಸ್ ಪ್ರೈಸ್, ಐ ವಿಲ್ ಬೈ ಎಟ್ ಯು ಅಟ್ ದಿಸ್ ಪ್ರೈಸ್. ಇಷ್ಟು ಅಗ್ರಿಮೆಂಟ್ ಮಾಡಿಕೊಂಡು ಐ ವಿಲ್ ವೇಟ್ ಫಾರ್ ಫ್ಯೂಚರ್. ಮೇ ಬಿ ಆಫ್ಟರ್ 3 months ಐ ವಿಲ್ ಪರ್ಚೇಸ್ ಮಾಡ್ತೀನಿ ಹತ್ರ. ದಟ್ ಇಸ್ ದ ಮೀನಿಂಗ್ ಆಫ್ ಫ್ಯೂಚರ್ಸ್. ಅರ್ಥ ಆಗ್ತಿದೆಯಲ್ಲ? ದಟ್ ಇಸ್ ದ ಮೀನಿಂಗ್ ಆಫ್ ಫ್ಯೂಚರ್ಸ್. ಓಕೆ, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಹ್ಯಾಪನ್ಸ್ ಇನ್ ಎ ಫ್ಯೂಚರ್ ಡೇಟ್ ಅಟ್ ಎ ಪ್ರಿಫಿಕ್ಸ್ಡ್ ಪ್ರೈಸ್. ಇಲ್ಲೇ ಫಿಕ್ಸ್ ಮಾಡಿದ ಪ್ರೈಸ್ನ. ಆಪ್ಷನ್ ಅಂತ ಬಂದಾಗ ಫ್ಯೂಚರ್ ಥರನೇ ಇರುತ್ತದು, ಬಟ್ ಆಪ್ಷನ್ ಇರುತ್ತೆ. ಬೈಯರ್ ಹ್ಯಾಸ್ ರೈಟ್ ಟು ಬೈ ಆರ್ ಸೆಲ್ ಇಟ್. ಅಂದ್ರೆ ಫಾರ್ ಎಕ್ಸಾಂಪಲ್ ಅವನಿಗೆ ಬೈಯರ್ ಇದಾರಲ್ಲ, ಈ ಕ್ಯಾನ್ ಬೈ ಇಟ್, ಈ ಕ್ಯಾನ್ ರಿಜೆಕ್ಟ್ ಬೈ ಇಟ್. ಸೆಲ್ಲರ್ ಆಲ್ಸೋ ಸೇಮ್ ಥಿಂಗ್. ಅವ್ರಿಗೆ ಆಪ್ಷನ್ ಇರುತ್ತೆ. ಅವರಿಗೆ ಈ ಕ್ಯಾನ್ ಸೆಲ್ ಇಟ್ ಆರ್ ಈ ಕ್ಯಾನ್ ರಿಜೆಕ್ಟ್ ಟು ಸೆಲ್ ಇಟ್. ದಟ್ಸ್ ದ ಮೀನಿಂಗ್ ಆಫ್ ಆಪ್ಷನ್ಸ್. ಫ್ಯೂಚರ್ ಅಂತ ಹೇಳಿದ್ರೆ ಸ್ವಲ್ಪ ಸೆಕ್ಯೂರಿಟಿ ಇರುತ್ತೆ ಅಷ್ಟೇ. ಪ್ರೈಸ್ ಫಿಕ್ಸ್ ಆಗಿರುತ್ತೆ, ಎಲ್ಲ ಫಿಕ್ಸ್ ಆಗಿರುತ್ತಲ್ಲ, ಮಾಡಲೇಬೇಕಾಗುತ್ತೆ. ಟ್ರೇಡಿಂಗ್ ಮಾಡೇ ಮಾಡ್ತಾರೆ, ಬಟ್ ಅಕ್ಸೆಪ್ಟ್ ಮಾಡ್ಕೊಬೇಕಂತ ಇರುತ್ತೆ. ಕಾಲ್ ಆಪ್ಷನ್ಸ್ ಮೀನ್ಸ್ ಐ ಹ್ಯಾವ್ ಎ ರೈಟ್ ಟು ಬೈ ಇಟ್, ಐ ಮೇ ನಾಟ್ ಬೈ ಇಟ್ ಆಲ್ಸೋ, ಆ ಥರ. ಓಕೆ, ಸೊ ಗ್ಯಾಪ್ ಕೊಡಿ. ಸ್ವಲ್ಪ ಇರಬೇಕು ಒಪ್ಕೊಳ್ಳಿ, ಸ್ವಲ್ಪ ಆಪ್ಷನ್ ಬಗ್ಗೆ ಸ್ವಲ್ಪ ಒಪ್ಕೊಳ್ಳಿ, ಬಿಕಾಸ್ ದೇ ಮೇ ಆಸ್ಕ್ ಕ್ವಶನ್ಸ್ ಹಿಯರ್. ಬಟ್ ದಿಸ್ ಇಸ್ ಬೇಸಿಕ್ ಮೀನಿಂಗ್ ಆಫ್ ಇಟ್. ಆಪ್ಷನ್ ಅಂತ ಬಂದರೆ ಸೊ ದೇ ಹ್ಯಾವ್ ದ ರೈಟ್ ಇರುತ್ತೆ. ಓಕೆ, ಬೈಯರ್ ಕ್ಯಾನ್ ಬೈ ಇಟ್ ಆರ್ ಸೆಲ್ಲರ್ ಕ್ಯಾನ್ ಸೆಲ್ ಇಟ್ ಆರ್ ಈ ಮೇ ರಿಜೆಕ್ಟ್ ಇಟ್ ಆಲ್ಸೋ. ಓಕೆ, ದಟ್ ಇಸ್ ದ ಮೀನಿಂಗ್ ಆಫ್ ಆಪ್ಷನ್ಸ್. ಫ್ಯೂಚರ್ ಅಂತ ಬಂದಾಗ ಸೆಲ್ ಮಾಡೇ ಮಾಡ್ತಾರೆ. ಓಕೆ, ಸೊ ದಿಸ್ ಆರ್ ಫ್ಯೂ ಡಿಫ್ರೆನ್ಸಸ್ ಬಿಟ್ವೀನ್ ಆಪ್ಷನ್ಸ್ ಅಂಡ್ ಫ್ಯೂಚರ್ಸ್. ಬಿಟ್ ವರ್ಕ್ ಆನ್ ಆಪ್ಷನ್ಸ್, ವರ್ಕ್ ಮಾಡಿ ಎಷ್ಟು ವರ್ಕ್ ಮಾಡ್ಕೊಳ್ಳಿ. ಓಕೆ, ಸೊ ದಿಸ್ ಆರ್ ದ ಮೀನಿಂಗ್ ಆಫ್ ಇಟ್. ದೆನ್ ಒನ್ ಮೋರ್ ಕ್ವಶನ್ ದೇ ಮೇ ಆಸ್ಕ್ ಅಬೌಟ್, ಸಿ ವಾಟ್ ಇಸ್ ದ ಮೀನಿಂಗ್ ಆಫ್ ಇಫ್ ಸೆನ್ಸಸ್ ಇಸ್ ರೈಸಿಂಗ್? ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? Whole basket is rising. Okay, does it mean that all the stocks are rising? ಮತ್ತೆ ಅರ್ಥ ಮಾಡ್ಕೊಡ್ರಪ್ಪ. ಸೆನ್ಸೆಕ್ಸ್ ಅಂತ ಹೇಳಿದ್ರೆ 30 ಕಂಪ್ನೀಸ್ ಶೇರ್ಸು ಇದಾಗ್ತಿದೆ ಅಂತ. ಮೀನ್ಸ್ basket of 30 shares of those companies is rising up. It could be ಟಾಟಾ ಪ್ರೈಸ್ ಜಾಸ್ತಿ ಆಗ್ತಿರ್ಬೋದು, ಮಹೇಂದ್ರ ಕಮ್ಮಿ ಆಗ್ತಿರ್ಬೋದು, ಅಥವಾ ರಿಲಯನ್ಸ್ ಕಮ್ಮಿ ಆಗ್ತಿರ್ಬೋದು, ಜಾಸ್ತಿ ಆಗ್ತಿರ್ಬೋದು. ವಿ ಆರ್ ನೆವರ್ ಶೋರ್. ಬಟ್ ಆಸ್ ಎ ಹೋಲ್ ಬ್ಯಾಸ್ಕೆಟ್ ಆಫ್ ದೋಸ್ 30 ಸ್ಟಾಕ್ಸ್
ಈಸ್ ರೈಸಿಂಗ್ ಅಪ್. ದಟ್ ಇಸ್ ವೆನ್ ವಿ ಸೇ ಸೆನ್ಸೆಕ್ಸ್ ಈಸ್ ರೈಸಿಂಗ್ ಅಂತ ಕರಿತೀವಿ. ಇದು ಕ್ವಶನ್ ಆಯ್ತಾ ಆಗುತ್ತೆ, ಜ್ಞಾಪನ ಇಟ್ಕೊಳ್ಳಿ ಆಯ್ತಾ. ಸೊ ವಿ ಕೆನಾಟ್ ಸೇ ದಟ್ ಆಲ್ ದ ಸ್ಟಾಕ್ಸ್ ಆರ್ ರೈಸಿಂಗ್ ಅಪ್. ಓಕೆ, ದ ಬ್ಯಾಸ್ಕೆಟ್ ಆಫ್ ಸ್ಟಾಕ್ಸ್ ಈಸ್ ರೈಸಿಂಗ್ ಅಪ್. ಇಸ್ ಇಟ್ ಫೈನ್? ಮತ್ತೆ ಇದೆಯಾ? Next, some important topics are there. One thing is participatory notes or P notes. Then IDR. IDR means Indian Depository Receipt. Indian Depository Receipt. ಮೂರನೇದು ADR, American Depository Receipt. Then we have GDR, Global Depository Receipt. Global Depository Receipt. Then last, masala bonds. Masala bonds. Another thing is Maharaja bonds. ಆಯ್ತಾ? ಹೇಳ್ತೀರಾ? ಪಾರ್ಟಿಸಿಪೇಟರಿ ನೋಟ್ಸ್ ಅಂತ ಹೇಳಿದ್ರೇನು? ಪಿ ನೋಟ್ಸ್. ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್ ಥರ್ಡ್ ಪಾರ್ಟಿ ಪರ್ಸನ್ ಮ್ಯಾನೇಜ್ ಮಾಡಿ ಅವ್ರ ಕೈಲಿ ಶೇರ್ಸ್ನ ಪರ್ಚೇಸ್ ಮಾಡಿಸ್ತಾರೆ. ಅವ್ರ ಟಿಕೆಟ್ಸ್ ಇರುತ್ತೆ, ಅದನ್ನ ಹೈ ಇವ್ರಿಗೆ ಕೊಟ್ಟು ಶೇರ್ಸ್ನ ಅವರು ಇಲ್ಲ ಏನೋ ಹೇಳ್ತಾರೆ, ಹೇಳಿ ಬಿಡು. ಏನಂಗಂದ್ರೆ ಪಿ ನೋಟ್ಸ್ ಏನು ಗೊತ್ತಿಲ್ಲ, ಓದಿಲ್ಲ, ಯಾವ ಗೊತ್ತೇ ಮತ್ತೆ PSI ಬಿಡ್ತಾರೆ ಅಂತ ಹೇಳ್ತಿದ್ದ. ನನಗೆ ಮೆಸೇಜ್ ಆಗ್ತದೆ, ಅದೇ ಕೇಳ್ತೀಯ PSI ಯಾವಾಗ ಬಿಡ್ತಾರೆ ಯಾವ್ದು ಕೇಳ್ತಾರೆ ಅಂತ. ಓದೋಗ್ತಾ ಇದೆಲ್ಲ ಯಾವಾಗ ಮಾಡ್ತೀರೋ? ಸರಿ ಆಯ್ತು, ಈ ಮುಗಿಸ ಮತ್ತೆ ಮಧ್ಯಾಹ್ನ ಮಾಡೋಣ ಆಯ್ತಾ. ಸೊ ಓಕೆ ಫೈನ್. ಸೊ ಪಿ ನೋಟ್ಸ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ವಿ ಹ್ಯಾವ್ ಎನ್ ಔಟ್ಸೈಡರ್. ಓಕೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್. ಅಂದರೆ ದ ಪೀಪಲ್ ಹೂ ಹ್ಯಾವ್ ಮೋರ್ ಮನಿ. ಓಕೆ, ದೇ ಹ್ಯಾವ್ ಮೋರ್ ಮನಿ ಯಾವ ಥರ ಇದೆ. So that person may be staying in outside the country, country ಆಚೆದಾನೆ. So when he wants to invest in India ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್, without disclosing an identity ಕೊಡ್ದಂಗೆ, if you want to invest in India, what he will do is, instead of him coming to India and investing, what he will do is, he will come to a broker or any company which buys the shares. He will put money in this company and this company will buy shares on behalf of him, and they will give him the P notes. Participatory notes ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ. There is a high net worth individuals without coming to India, he is investing in India. How? He gives his money to this company and this company or anything will buy the shares on behalf of him. Purchase ಮಾಡುತ್ತೆ, and they will keep the shares with themselves and they will give P notes for this HNI, high net worth individuals. In the like ಹೆಂಗಂದ್ರೆ P notes nothing but equal to shares ತರನೇ ಅವರು. ಓಕೆ, ಇಟ್ ಶೋಸ್ ದಟ್ ಯು ಓನ್ ಸಮ್ ಶೇರ್ ಅಂತ ಹೇಳಬೇಕಷ್ಟೆ. ವಿತೌಟ್ ಓಪನಿಂಗ್ ಅಕೌಂಟ್, ವಿತೌಟ್ ಓಪನಿಂಗ್ ಡಿಮ್ಯಾಟ್ ಅಕೌಂಟ್, ಏನೂ ಓಪನ್ ಮಾಡ್ದಂಗೆ ಡೈರೆಕ್ಟಾಗಿ ಬಂದು ಇನ್ವೆಸ್ಟ್ ಮಾಡ್ತಾನೆ ಕಂಪ್ನೀಲಿ. ಸೊ ಶೇರ್ಸ್ ಎಲ್ಲಿ ಪರ್ಚೇಸ್ ಮಾಡ್ತಾರೆ, ಹಾಗೆ ಇಲ್ಲಿಗೆ P notes ಸಿಗುತ್ತೆ ಅವನಿಗೆ. ಅರ್ಥ ಆಗ್ತಿಲ್ಲ? ಓಕೆ, ಸೊ ದಿಸ್ ದ ಮೀನಿಂಗ್ ಆಫ್ participatory notes. ಆಯ್ತಾ? ಅಗ್ರೀಡ್? ಸೊ ದೆನ್ ವಿ ಹ್ಯಾವ್ ಇಂಡಿಯನ್ ಡೆಪಾಸಿಟರಿ ರಿಸಿಪ್ಟ್ ಅನ್ನೋದೇನಪ್ಪ ಅರ್ಥ ಮಾಡ್ಕೊಳ್ಳಿ. ವೆನ್ ಇಂಡಿಯನ್, ಇಫ್ ಯು ವಾಂಟ್ಸ್ ಟು ಇನ್ವೆಸ್ಟ್ ಇನ್ ಅದರ್ ಕಂಟ್ರಿ ಸ್ಟಾಕ್ಸ್ ಅಲ್ಲಿ, ಇಫ್ ಯು ವಾಂಟ್ ಟು ಇನ್ವೆಸ್ಟ್ ಇನ್ USA, ಇಫ್ ಯು ವಾಂಟ್ ಟು ಇನ್ವೆಸ್ಟ್ ಇನ್ UK ಅಲ್ವಾ, ಸೊ ದಟ್ ಟೈಮ್ ಹಿ ವಿಲ್ ಗೆಟ್ IDR, ಇಂಡಿಯನ್ ಡೆಪಾಸಿಟರಿ ರಿಸಿಪ್ಟ್. ಅರ್ಥ ಮಾಡ್ಕೊಳ್ಳಿ. ವೆನ್ ಇಂಡಿಯನ್ಸ್ if they want to invest in other countries, then they will get IDR, Indian
ಡೆಪಾಸಿಟರಿ ರೆಸಿಪ್ಟ್. ಅರ್ಥ ಆಗ್ತಿದೆಯಲ್ಲ? ಏಡರ್ ಅಂತ ಹೇಳಿದ್ರೆ ಅದು ಕೂಡ ಆಗುತ್ತೆ. ಓಕೆ, ಅಟ್ ದ ಸೇಮ್ ಟೈಮ್ ವೆನ್ ಅನ್ ಅಮೆರಿಕನ್ ಇನ್ವೆಸ್ಟಿಂಗ್ ಇನ್ ಇಂಡಿಯಾ ಆಲ್ಸೋ. ಓಕೆ, ವೆನ್ ಅ ಪೀಪಲ್ ಇನ್ವೆಸ್ಟಿಂಗ್ ಇನ್ ನಾನ್ ಅಮೆರಿಕನ್ ಕಂಟ್ರೀಸ್. ಅರ್ಥ ಮಕ್ಕಳೇ? ಎನ್ ಯು ಎಸ್ ಸಿಟಿಸನ್, ಎನ್ ಯು ಎಸ್ ಎ ಪರ್ಸನ್ ಈಸ್ ಇನ್ವೆಸ್ಟಿಂಗ್ ಇನ್ ಇಂಡಿಯಾ, that time it is called as ADR, American Depository Receipt. When US citizens investing in India, UK ಎಲ್ಲಿ ಮಾಡಿದ್ರು ಕೂಡ ಅವ್ರಿಗೆ ADR ಸಿಗುತ್ತೆ, ಅಮೆರಿಕನ್ ಡೆಪಾಸಿಟರಿ ರಿಸಿಪ್ಟ್. ಅರ್ಥ ಆಗ್ತಿದೆಯಲ್ಲ? ಬಟ್ GDR ಅಂತ ಹೇಳಿದ್ರೆ ಎಕ್ಸೆಪ್ಟ್ US, UK ಇಂದ, ಜರ್ಮನಿಯಿಂದ, ಪೋಲೆಂಡಿಂದ, ಸಿಂಗಾಪುರಿಂದ ಎಲ್ಲಿಂದ ಬರಲು ಕೂಡ ದೇ ಆರ್ ಕಾಲ್ಡ್ ಎಸ್ ಗ್ಲೋಬಲ್ ಡೆಪಾಸಿಟರಿ ರಿಸಿಪ್ಟ್, GDR. ಅರ್ಥ ಆಗ್ತಿದೆಯಲ್ಲ? ಐಡರ್ ಅಂತ ಹೇಳಿದ್ರೆ ಇಂಡಿಯನ್ಸ್ ಇನ್ ಅದರ್ ಕಂಟ್ರೀಸ್, ಏಡರ್ ಅಂತ ಬಂದಾಗ USA ಇನ್ ಇಂಡಿಯಾ. ಓಕೆ, GDR ಮೀನ್ಸ್ ಎಕ್ಸೆಪ್ಟ್ USA, ಅದರ್ ಕಂಟ್ರಿ ಪೀಪಲ್ ಇನ್ವೆಸ್ಟಿಂಗ್ ಇನ್ ಇಂಡಿಯಾ, ಇಟ್ ಇಸ್ ಕಾಲ್ಡ್ ಎಸ್ ಗ್ಲೋಬಲ್ ಡೆಪಾಸಿಟರಿ ರೆಸಿಪ್ಟ್. ಆಯ್ತಾ? ದೆನ್ ವಿ ಹ್ಯಾವ್ ಮಸಾಲಾ ಬಾಂಡ್ಸ್ ಅಂಡ್ ಮಹಾರಾಜ ಬಾಂಡ್ಸ್. ಲಾಸ್ಟ್ 2 ಟಾಪಿಕ್ಸ್ ಫಾರ್ ದ ಡೇ. ಹೇಳಿ, ಮಸಾಲಾ ಬಾಂಡ್ಸ್ ಅಂದ್ರೇನು? ಫಾರಿನ್ ಕರೆನ್ಸಿ ಮತ್ತೆ anything else? Masala bonds. Anybody idea? ಇದೆಯಾ? It ಮಸಾಲಾ is ಬಾಂಡ್ಸ್. issued outside India, but Indian rupee dominate. ಓಕೆ, ಗ್ಯಾಪ್ನ ಕೊಡ್ರಪ್ಪ. ಇಟ್ ಇಸ್ ದ ಬಾಂಡ್ಸ್ ಇಶ್ಯೂಡ್ ಇನ್ ದ ಅದರ್ ಮಾರ್ಕೆಟ್. ಅಂದ್ರೆ ಫಾರ್ ಎಕ್ಸಾಂಪಲ್ ಇಂಡಿಯಾಯಿಂದ ವಿ ಆರ್ ಇಶ್ಯೂಯಿಂಗ್ ಸಮ್ ಬಾಂಡ್ಸ್ ಇನ್ USA ಮಾರ್ಕೆಟ್ ಆರ್ UK ಆರ್ ಜಪಾನ್ ಮಾರ್ಕೆಟ್ ಕೊಡ್ತೀನಿ, ಬಾಂಡ್ಸ್ ಕೊಡ್ತೀನಿ. ಬಟ್ ದಟ್ ಬಾಂಡ್ ಈಸ್ ರುಪಿ ಡಿನಾಮಿನೇಟೆಡ್. ಇಟ್ ಈಸ್ ನಾಟ್ ಡಾಲರ್, ಪೌಂಡ್ಸ್ ಅದಲ್ಲ, ಇಟ್ ಈಸ್ ರುಪಿ ಡಿನಾಮಿನೇಟೆಡ್ ಬಾಂಡ್ಸ್. ಅರ್ಥ ಮಾಡ್ಕೊಳ್ಳಿ, ರುಪಿ ಡಿನಾಮಿನೇಟೆಡ್ ಬಾಂಡ್ಸ್. Rupee denominated bonds issued in foreign countries. In foreign, rupee denominated bonds issued in the foreign countries is called as masala bonds. ಆಯ್ತಾ? Why do we issue this one? ಯಾಕೆ ಇಶ್ಯೂ ಮಾಡ್ತೀವಿ? ಅಡ್ವಾಂಟೇಜ್ ಏನಿದೆ ಮಸಾಲಾ ಬಾಂಡ್ಸ್? Raise capital from overseas. ಅದಾಯ್ತು, ಅದು ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ರಿಸ್ಕ್ ಲೈಸ್ ವಿತ್ ಯಾರ ಹತ್ರ ರಿಸ್ಕ್? ಇಸ್ ಬಾರೋಯರ ಪರಿಚಯ ಮಾಡೋಣ ಹತ್ರ, ಬಾರೋ ಹತ್ರ ರಿಸ್ಕ್ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ರಿಸ್ಕ್ ರೈಸ್ ವಿತ್ ಕ್ರೆಡಿಟರ್ಸ್ ಹತ್ರ ರಿಸ್ಕ್ ಇರುತ್ತೆ. ಬಿಕಾಸ್ ಇಫ್ ಮೈ ರುಪಿ ವ್ಯಾಲ್ಯೂ ಅಪ್ರಿಷಿಯೇಟ್ ಡಿಪ್ರಿಷಿಯೇಟ್ ಆದಾಗ, ಸೊ ಅರ್ಥ ಮಾಡ್ಕೊಳಪ್ಪ, ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಿಮಗೆ, ಬಟ್ ಸ್ಟಿಲ್ ಮಸಾಲಾ ಬಾಂಡ್ಸ್ means they are the rupee denominated bonds issued in foreign market. ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ಐ ಆಮ್ ಇಶ್ಯೂಯಿಂಗ್ ಎ ಮಸಾಲಾ ಬಾಂಡ್ ಆಫ್ 10 lakh rupees ಆಫ್ 1 yearಗೆ, ಅಂಡ್ ಎವ್ರಿ ಮಂತ್ ಐ ಪೇ 10% ಇಂಟ್ರೆಸ್ಟ್ ಪೇ ಮಾಡ್ತೀನಿ ಅವರಿಗೆ. ಮಾಡಿ, ದಿಸ್ ಪರ್ಸನ್ ಈಸ್ ಫ್ರಮ್ ಜಪಾನಿಂದ, ಈ ಗಾಟ್ ದಿಸ್ ಬಾಂಡ್ ಬೈ ಮಾಡ್ದ. ಅರ್ಥ ಆಗ್ತಿದೆಯಲ್ಲ? ಇಫ್ ಮೈ ಕರೆನ್ಸಿ, ಫಾರ್ ಎಕ್ಸಾಂಪಲ್ ಮಾಡ್ಕೊಳ್ಳಿ, ಇಫ್ ಮೈ ಕರೆನ್ಸಿ appreciates, if appreciates, if rupee depreciates ಆಗ್ತಿದೆ ಅನ್ಕೊಳ್ಳಿ. ಸೊ ಹೂ ವಿಲ್ ಗೆಟ್ ಇಂಪ್ಯಾಕ್ಟ್ ಎಲ್ಲ ಆಗುತ್ತೆ ಜಾಸ್ತಿ? ಇವನ್ಗ ಇಂಡಿಯಾವಂಗ ಅವನಿಗ ಜಪಾನ್ಗೆ. ಅರ್ಥ ಮಾಡ್ಕೊಳ್ಳಿ. ಸೊ ಪರ್ಸನ್ ಅಲ್ಲ, ದಿ ಪರ್ಸನ್ ಹೂ ಇಸ್ ಇನ್ವೆಸ್ಟಿಂಗ್ ಮನಿ ಅಲ್ವಾ, ಹಿ ವಿಲ್ ಗೆಟ್ ಇಂಪ್ಯಾಕ್ಟೆಡ್. ಓಕೆ, ಬಿಕಾಸ್ ದಿ ಫ್ಲಕ್ಚುಯೇಷನ್ಸ್. ಅರ್ಥ ಆಗ್ತಿಲ್ಲ? ದ ರಿಸ್ಕ್ ಲೈಸ್ ವಿತ್ ಅ ಕ್ರೆಡಿಟರ್. ದಟ್ಸ್ ದ ಮೀನಿಂಗ್ ಆಫ್ ಮಸಾಲಾ ಬಾಂಡ್ಸ್. ಅರ್ಥ ಆಗ್ತಿಲ್ಲ? So then we have something called as Maharaja bonds. Maharaja bonds. Our meaning ಏನು ಅಂತ ಹೇಳಿದ್ರೆ ಸೇಮ್ ಮೀನಿಂಗ್ ಇದೆ. ರುಪಿ ಡಿನಾಮಿನೇಟೆಡ್ ಬಾಂಡ್ಸ್ issued in domestic country, in domestically. I am issuing rupee denominated bonds in India only. That is called as Maharaja bonds. ಅರ್ಥ ಆಗ್ತಿದೆಯಾ? ಮಸಾಲ ಅಂತ ಬಂದಾಗ ರುಪಿ ಬಾಂಡ್ಸ್ ಅದರ್ ಕಂಟ್ರೀಸ್ ಬರ್ತವೆ, ರಿಸ್ಕ್ ಲೈಸ್ ವಿತ್ ದ ಕ್ರೆಡಿಟರ್. ಇಲ್ಲಿಗೆ ಬಂದಾಗ ಮಹಾರಾಜ ಅಂತ ಹೇಳಿದ್ರೆ ರುಪಿ ಡಿನಾಮಿನೇಟೆಡ್ ಬಾಂಡ್ಸ್ ಇಶ್ಯೂಡ್ ಇನ್ ಇಂಡಿಯಾ ಇಟ್ ಸೆಲ್ಫ್. ಮಹಾರಾಜ ಇಂಡಿಯಾದಲ್ಲಿ ಆಗುತ್ತೆ ಅಷ್ಟೇ. ಆಯ್ತೇನ್ರಪ್ಪ? ಎನಿ ಡೌಟ್ಸ್?
Any doubts really? ಆಯ್ತಾ? ಹೇಳ್ತೀರಾ ವಾಟ್ ಆರ್ ಥಿಂಗ್ಸ್ ವಿ ಡಿಸ್ಕಸ್ಡ್? ಯೂಸ್ ಮಾಡೋ ಸ್ವಲ್ಪ ಹಂಗೆ ಬುಕ್ ನೋಡೋಂಗೆ ಡ್ರಾಪ್ ಆಯಿತು. ಇಂಪಾಸಿಬಲ್ಸ್. ಮೈಕ್ರೋ ಎಕನಾಮಿಕ್ಕಿಂದ ಹೋಗ್ತೀವಲ್ಲ, ಆಯ್ತಾನಪ್ಪ ಬಿಡ್ರಪ್ಪ ಸಾಕು. ಎಷ್ಟು ಬರ್ತೀರ? ಆಯ್ತಾನಮ್ಮ ಸೈನ್ ಆಗ್ತಾರ? 3 ಡಾಟು 1 ಗೀಟು ಅವು ಇದು ಅದು. ಓಕೆ, 3 ಡಾಟು 1 ಗೀಟು. ಓಕೆ, ಹೇಳ್ತೀರಾ? ವಿ ಸ್ಟಡಿ ಫಸ್ಟ್ ಥಿಂಗ್ ವಿ ಸ್ಟಡಿ ಅಬೌಟ್ ದ ಎಕನಾಮಿಕ್ಸ್ ಆ್ಯಂಡ್ ಎಕನಾಮಿ ಡಿಫ್ರೆನ್ಸ್ ನೋಡಿದ್ದೀವಿ. ಎಕನಾಮಿಕ್ಸ್ ಅಂತ ಬಂದಾಗ ಇಟ್ ಇಸ್ ಅಬೌಟ್ ದ ಥಿಯರಿ ಪಾರ್ಟ್. ಓಕೆ, ಇಟ್ ಇಸ್ ದ ಸ್ಟಡಿ ಆಫ್ ಆಪ್ಟಿಮಲ್ ಯೂಸ್ ಆಫ್ ರಿಸೋರ್ಸಸ್. Okay, to fulfill the human needs, because we have to use them efficiently, because we do not have unlimited resources in country. The meaning of economics anta karitini. If you apply that to a country, it becomes economy agutte. It is theory part, it is a practical part. Okay, those things we studied. Then we study about micro economy ಬಗ್ಗೆ ಓದ್ತೀವಿ. Then we study of single economic unit. It could be a household, it could be a factory. ಆಯ್ತಾ? ಅಲ್ಲಿಗೆ ಬಂದಾಗ then we study about the marginal productivity. Then the types of goods. Capna idea. First thing is consumption goods, then capital goods produce other goods. Then we have inferior goods, means income increases, demand will come down. Then we have Veblen goods, income increases, demand, other side price increases, demand also increases. Then we have giffen goods, non-usury goods, but however their income increases, demand also increases, or price increases, demand increases. ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಿಟ್ಟು ಕಾಂಪ್ಲಿಮೆಂಟರಿ ಗೂಡ್ಸ್ ಗೊತ್ತಲ್ಲ, ಸೊ ಟೀ ಆ್ಯಂಡ್ ಶುಗರ್, ಸೊ ಅದರ. ದೆನ್ ವಿ ಹ್ಯಾವ್ ಸಬ್ಸ್ಟಿಟ್ಯೂಟ್ ಗೂಡ್ಸ್, ಅದಕ್ಕೆ ಜ್ಞಾಪನ ಇಟ್ಕೊಬೇಕು. ದೆನ್ ವಿ ಟಾಕ್ಡ್ ಅಬೌಟ್ marginal productivity, increasing of total productivity by changing one additional input. That is called as marginal productivity. It can be positive, zero, negative. Positive ಇದ್ರೆ ಒಳ್ಳೆದಿರುತ್ತೆ ಎಕಾನಮಿಗೆ. Zero ಅಂತ ಬಂದಾಗ it is called as disguised unemployment. ಜ್ಞಾಪನ ಇದೆಯಾ? We usually observe in agriculture sector. Then we have different types of unemployment. Disguised ಬರುತ್ತೆ. Then we have structural unemployment. ಏನಾಗುತ್ತೆ ಸ್ಟ್ರಕ್ಚರ್ ಅಂತ ಹೇಳಿದ್ರೆ? ಸ್ಟ್ರಕ್ಚರಲ್ unemployment ಅಂತ ಹೇಳಿದ್ರೆ ಒಂದು change in structure of economy. Other thing is skill mismatch between the person who is looking for a job and the market demand. That is also called as structural unemployment ಅಂತ ಕರಿತೀನಿ. Next we have frictional unemployment ಅಂತ ಬಂದಾಗ ಸರ್ಚ್. ಓಕೆ, ಜಾಬ್ ಸರ್ಚ್ ಮಾಡ್ತಾರೆ, ಅವ್ರು ಇಟ್ ಇಸ್ ಕಾಲ್ಡ್ as ಸರ್ಚ್ unemployment. ಆಯ್ತಾ? ಇದು ಜ್ಞಾಪನ ಇಟ್ಕೊಳ್ಳಿ. ದೆನ್ ವಿ ಹ್ಯಾವ್ ಸೀಸನಲ್ ಅಂತ ಬಂದಾಗ ಇಟ್ ಹ್ಯಾಪನ್ಸ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್, ಅದು ಕೂಡ ಆಯ್ತು. ನೆಕ್ಸ್ಟ್ ಬಿಟ್ಟು ಮತ್ತೆ ಮುಂದೆ ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತಿಲ್ಲ, ಅಮೌಂಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ವಾಟ್ ವಿ ಗೆಟ್. ಓಕೆ, ದೆನ್ ವಿ ಹ್ಯಾವ್ ಕಾಸ್ಟ್, ಪ್ರೈಸು ಅಂಡ್ ಯುಟಿಲಿಟಿ ಆರ್ ವ್ಯಾಲ್ಯೂ. ಕಾಸ್ಟ್ ಅಂತ ಬಂದಾಗ ಪ್ರೊಡ್ಯೂಸರ್ ಆಂಗಲ್ ಬರುತ್ತೆ. ಓನ್ಲಿ ಟಾಕ್ ಅಬೌಟ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ದಿ ಗೂಡ್ಸ್ ಆರ್ ಸರ್ವಿಸಸ್. ದೆನ್ ವಿ ಹ್ಯಾವ್ ಪ್ರೈಸ್ ಫ್ರಮ್ ದ ಕನ್ಸ್ಯೂಮರ್ ಆಂಗಲ್ ಬರುತ್ತೆ. ಸೊ ಕಾಸ್ಟ್ ಕ್ಯಾನ್ ಬಿ ಕಾಸ್ಟ್ ಕ್ಯಾನ್ ಬಿ ಮೋರ್ ದೆನ್ ಪ್ರೈಸ್ ಆಲ್ಸೋ. ಕರೆಕ್ಟಾ? ಬಿಕಾಸ್ ಸಮ್ಟೈಮ್ಸ್ ಗೌರ್ಮೆಂಟ್ ಗಿವ್ ಸಬ್ಸಿಡಿ ಕೊಟ್ಟಾಗ ಯೂಶಲಿ ಪ್ರೈಸ್ ಜಾಸ್ತಿ ಇರುತ್ತೆ ಕಾಸ್ಟ್ಗಿಂತ. ಓಕೆ, ದಿಸ್ ಆರ್ ಥಿಂಗ್ಸ್ ವಿ ಹ್ಯಾವ್ ಟು ಸ್ಟಡಿ. ದೆನ್ ಬಂದ್ಬಿಟ್ಟು ಎಲಾಸ್ಟಿಸಿಟಿ ಬಗ್ಗೆ ಮಾಡಿದ್ವಿ. ಅದನ್ನ ಬಿಟ್ಟು ಮತ್ತೆ ಎಷ್ಟು ಟೈಪ್ಸ್ ಆಫ್ ಕಾಂಪಿಟೇಷನ್: ಮೊನೋಪೊಲಿ, ಡುವೋಪೊಲಿ, ಒಲಿಗೋಪೊಲಿ. ದೆನ್ ವಿ ಹ್ಯಾವ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್. ಇಟ್ಸ್ ವರ್ಕ್ ಮಾಡ್ಕೊಳ್ಳಿ. ಅದು ಬಿಟ್ಟು ಇನ್ಫ್ಲೇಷನ್ ಬಗ್ಗೆ ಬಂತಲ್ಲ. ಇನ್ಫ್ಲೇಷನ್ ಬಂದಾಗ ಇನ್ಫ್ಲೇಷನ್ ಟೈಪ್ಸ್ ಆಫ್ ಬಂದಾಗ ಹೈಪರ್ ಇನ್ಫ್ಲೇಷನ್, ವೆರಿ ಹೈ ಇನ್ಫ್ಲೇಷನ್ ಬರುತ್ತೆ. ನೆಕ್ಸ್ಟ್ ಡಿಸ್ಇನ್ಫ್ಲೇಷನ್, ಡಿಫ್ಲೇಷನ್, ರಿಸೆಷನ್, ಡಿಪ್ರೆಷನ್, ದೆನ್ ರಿಫ್ಲೇಷನ್ ಥ್ರೂ fiscal stimulus. Gap ಇದೆಲ್ಲ through fiscal stimulus purposefully infusing the inflation into the economy. That is called as reflation. Then we have headline inflation, means including everything. Core inflation, excluding some components, food and fuel. Then we have skewflation, small group bigger. Then we stagflation, high inflation, high unemployment and less growth. ಆಯ್ತಲ್ಲ. ನೆಕ್ಸ್ಟ್ ವಿ ಹ್ಯಾವ್ ಸ್ಟ್ರಿಂಗ್ಫ್ಲೇಷನ್ ಅಂತ ಬಂದಾಗ ದಟ್ ಈಸ್ ಅಮೌಂಟ್ ಆಫ್ ಗೂಡ್ಸ್ ಕಮ್ಮಿ ಆಗ್ತಾ ಹೋಗ್ತಿದೆ, ಪ್ರೈಸ್ ಸೇಮ್ ಇದೆ. ಆಯ್ತಾ? ಯೂಶಲಿ ಹ್ಯಾಪನ್ಸ್ ಬಿಕಾಸ್ 2 reasons. ಒನ್ ಥಿಂಗ್ ಇಸ್ ಸಪ್ಲೈ ಸೈಡ್ ಇಂದ, ಅದಾಗಿ ಡಿಮ್ಯಾಂಡ್ ಸೈಡ್ ಇಂದ ಆಗುತ್ತೆ. ಡಿಮ್ಯಾಂಡ್ ಸೈಡ್ ಟಾಕ್ಸ್ ಅಬೌಟ್ ದ ಮನಿ ಸಪ್ಲೈ ಇನ್ ದ ಎಕಾನಮಿ, ವಿಚ್ ಇಸ್ ಕಂಟ್ರೋಲ್ಡ್ ಮೇಜರ್ಲಿ ಬೈ ದ RBI. ಸಪ್ಲೈ ಅಂತ ಬಂದಾಗ ಇಟ್ ಇಸ್ ಕಂಟ್ರೋಲ್ಡ್ ಬೈ ದಿ ಗೌರ್ಮೆಂಟ್. ಸೊ ಬೋತ್ ಗೌರ್ಮೆಂಟ್, RBI ಕಂಟ್ರೋಲ್ಸ್ ದ ಇನ್ಫ್ಲೇಷನ್. ಸೊ ಇಟ್ ಇಸ್ ಕಾಲ್ಡ್ ಇನ್ಫ್ಲೇಷನ್ ಟಾರ್ಗೆಟಿಂಗ್. ಕ್ಯಾಪ್ನ ಇದೆಲ್ಲ ಒನ್ಸ್ ಇನ್ 5 years ವಿಚ್ ಕಮಿಟಿ ರೆಕಮೆಂಡೇಶನ್, ಒರಿಜಿನಲ್ ಪ್ರಕಾರ ರೆಕಮೆಂಡೇಶನ್ ಆಕ್ಟ್ ಬಂದಾಗ RBI ಆಕ್ಟ್ ಕೆಳ ಬರುತ್ತೆ. ಆಯ್ತಾ? ದಿಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ನೆಕ್ಸ್ಟ್ ವಾಟ್ ಆರ್ ದ ಇಂಪ್ಯಾಕ್ಟ್ಸ್ ಆಫ್ ಇನ್ಫ್ಲೇಷನ್ ಬರುತ್ತೆ. ಏನು ಬರುತ್ತೆ? ಇನ್ವೆಸ್ಟ್ಮೆಂಟ್ ವಿಲ್ ಕಮ್ ಡೌನ್, ಇಂಪೋರ್ಟ್ಸ್ ಮೇ ಇನ್ಕ್ರೀಸ್. ಕರೆಕ್ಟ್? ವಿ ಕೆನಾಟ್ ಬಿ ಶೋರ್. ದೆನ್ ಇಟ್ ಬೆನಿಫಿಟ್ಸ್ ಡೆಪ್ಟರ್ಸ್, ಇಟ್ ಅಫೆಕ್ಟ್ಸ್ ಕ್ರೆಡಿಟರ್ಸ್.
Correct? These things we have to understand. Then we have CPI, WPA, PPA and GDP deflator ಕ್ಯಾಪ್ ಬೇಕಾಗುತ್ತೆ. ಇವಾಗ ವರ್ಕ್ ಆನ್ CPI ವರ್ಕ್ ಮಾಡ್ಕೊಳ್ಳೈತೆ. ಸೊ PPA ಬಂದಾಗ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಶಿಫ್ಟ್ ಆಗ್ತಿಲ್ಲ, ಇನ್ನು ಶಿಫ್ಟ್ ಆಗಿ ಪ್ಲಾನ್ ಮಾಡ್ತೀವಿ. ಗೋಲ್ಡರ್ ಕಮಿಟಿ ಅಂಡ್ ರಮೇಶನ್ ಕಮಿಟಿ. WPA ಅಂತ ಬಂದಾಗ ಸರ್ವಿಸ್ ಇನ್ಕ್ಲೂಡ್ ಆಗೋದಿಲ್ಲ, ಇಟ್ ಇಸ್ ಗಿವನ್ ಬೈ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್. CPI ಬಂದಾಗ ಇಟ್ ಇಸ್ ಗಿವನ್ ಬೈ ಲೇಬರ್ ಬ್ಯೂರೋ ಅಂಡ್ NSO ಎರಡು ಕೊಡ್ತಾರೆ, ನೀವು ಗೈಡ್ ಹಾಕೊಬೇಕಾಗುತ್ತೆ. CPI ಬೇಸ್ ಏನಾಗ್ತಿದೆ ವರ್ಕ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಯಾವ ಇಂಡೆಕ್ಸ್ ಆಫ್ industrial production given by NSO. Gap idea 40% weightage goes to index of 8 core industries given by Office of Economic Advisor, RESCO, CR and CF. These are the 8 core industries. Aita. Next we come to stock market. Gap idea stocks ಅಂತ ಹೇಳಿದ್ರೆ ಈಕ್ವಿಟಿ ಮತ್ತು ಶೇರ್ಸ್ ಆರ್ ಪಾರ್ಟ್ ಆಫ್ ಓನರ್ಶಿಪ್ ಅಂತ ಕರಿತೀನಿ. ದೇ ಗೆಟ್ ದ ಡಿವಿಡೆಂಡ್ಸ್. ಇಲ್ಲಿಗೆ ಬಂದಾಗ ಬಾಂಡ್ಸ್ ಬಂದಾಗ ದೇ ಗೆಟ್ ದ ಇಂಟ್ರೆಸ್ಟ್ ಬರುತ್ತೆ ಅವರಿಗೆ. ಓಕೆ, ದೇ ಆರ್ ನಾಟ್ owners of the company, they are the creditors for the company. Then we come to stock market, buying and selling of the shares. I'll go to a broker. That broker is called as underwriter. He'll create a profile about my company, that is called as red herring prospectus. That profile is given to SEBI. SEBI verify everything, they give me permission ಕೊಡ್ತಾರೆ. Then I will issue IPO, initial public offer. Then I issue FPO, follow on public order. It issued in primary market. ಆಯ್ತಾ. ಸೊ ಬಿಫೋರ್ ಗೋಯಿಂಗ್ ಟು IPO, ಐ ವಿಲ್ ಗೋ ಟು ಆಂಕರ್ ಇನ್ವೆಸ್ಟರ್ಸ್ ಆರ್ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್. ದೇ ಯೂಸ್ ಮೈ ಕಂಪನಿ, ಪೀಪಲ್ ವಿಲ್ ಗೆಟ್ ದ ಕಾನ್ಫಿಡೆನ್ಸ್, ದೆನ್ IPO ಚೆನ್ನಾಗುತ್ತೆ. ಸೊ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ದೀಸ್ already sold shares happens in secondary market. This entire process is called as book building process. Then we talk about stag, buying sell shares in primary market, selling in secondary market to get the profit. That is called as stag. Then bull anta karithini. Bull anta ಹೇಳಿದ್ರೆ market is going up, stock price is rising up. Then we have bear anta ಹೇಳಿದ್ರೆ ಕಮ್ಮಿ ಆಗ್ತಿದೆ price ಅಂತ. Then demat account. Then we have jobber, broker. Then console bonds. The sense anta ಹೇಳಿದ್ರೆ it is an index of BSE 30 blue chip companies. ಆಯ್ತಾ. Nifty ಅಂತ ಬಂದಾಗ it is a national average, it is a 50 companies ಬರ್ತದೆ. Then we have console bonds, no maturity. Then bearer bonds, no name. ಮತ್ತೆ ಈ ಕಡೆ ಬಂದಾಗ ಆಪ್ಷನ್ಸ್ ಅಂಡ್ ಫ್ಯೂಚರ್ಸ್. ಫ್ಯೂಚರ್ ಅಂತ ಬಂದಾಗ ಮುಂದೆ ಟ್ರೇಡ್ ಮಾಡ್ತೀವಿ, ಪ್ರೈಸ್ ಫಿಕ್ಸ್ ಆಗಿರುತ್ತೆ. ಆಪ್ಷನ್ ಅಂತ ಬಂದಾಗ ದೇ ಹ್ಯಾವ್ ದ ಆಪ್ಷನ್ಸ್ ಟು ಸೆಲ್ ಇಟ್ ಆರ್ ಬೈ ಟು ಬೈ ಇಟ್. ಆಮೇಲೆ ಎಷ್ಟು ಬೇರೆ ಪಿ ನೋಟ್ಸ್ ಮೀನ್ಸ್ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಈಗ ಬೈಯಿಂಗ್ ಇಂಡಿಯನ್ ಶೇರ್ಸ್ ವಿತೌಟ್ ಓಪನಿಂಗ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋಕೆ ಹೋಗೋದಿಲ್ಲ. ಆಯ್ತಾ. ರೆಕಾರ್ಡ್ಸ್ ಆಫ್ ಶೋರ್ ಡೆರಿವೇಟಿವ್ ಅಂತ ಕರಿತೀವಿ. ಆಫ್ ಶೋರ್ ಡೆರಿವೇಟಿವ್ಸ್. ಪಿ ನೋಟ್ಸ್ ಆರ್ ಆಲ್ಸೋ ಕಾಲ್ಡ್ ಎಸ್ ಆಫ್ ಶೋರ್ ಡೆರಿವೇಟಿವ್ಸ್. ಓಕೆನಾ. ಆಫ್ ಶೋರ್ derivatives means they are staying away from India. They are called as offshore derivatives. Then we have IDR, Indian Depository Receipt. Indians other countries. ADR ಅಂತ ಬಂದಾಗ ಅಮೆರಿಕನ್ ಇನ್ ನಾನ್ US ಕಂಪನೀಸ್ ಬರ್ತದೆ. GDR ಅಂತ ಬಂದಾಗ ಅದರ್ ಪೀಪಲ್. ಆಯ್ತಾ. ಮತ್ತೆ ದೆನ್ ಮಸಾಲಾ ಬಾಂಡ್ಸ್, ಇಂಡಿಯನ್ ರುಪಿ ಲಿಮಿಟೆಡ್ ಬಾಂಡ್ಸ್ ಇನ್ ಅದರ್ ಕಂಟ್ರೀಸ್ ರಿಲೀಸ್ ಮಾಡ್ತೀವಿ. ರಿಸ್ಕ್ ಲೈಸ್ ವಿತ್ ದ ಕ್ರೆಡಿಟರ್ಸ್. ಮಾರ್ಜಿನ್ ಬಂದಾಗ ಇಟ್ ಇಸ್ issued in the domestically only. Okay. These are the few things we study in these chapters. Is it fine? Any doubts? Is there any online students? See, ನೀವು ರಿವಿಷನ್ ಮಾಡಿದ್ರೆ ಪ್ರಯೋಜನ ಇಲ್ಲ ಕಣ್ರಪ್ಪ, ಕ್ಲಾಸ್ ಕೇಳೋನು. ಓಕೆ, ವಿ ಹ್ಯಾವ್ ಟು ರಿವೈಸ್ ಇಟ್ ಅಟ್ ಎನಿ ಕಾಸ್ಟ್ ಟುಡೇ ಆರ್ ಸೆಲ್ಫ್. ಒಂದ್ಸಲ ತಲೆಗೆ ಹೋಗ್ಬಿಡುತ್ತೆ ಅಟ್ಲೀಸ್ಟ್ ಪೇಜ್ ಹಾಕಿದ್ರೆ. ಆಯಿತಾ. ಟರ್ನ್ ಮಾಡಿ ಓದ್ಕೊಳ್ಳಿ. ಓಕೆ, ಎನಿ ಡೌಟ್ಸ್? No, sir. Okay, see you guys. Thank you, sir.